ಇವತ್ತು ನಮ್ಮ ರೈತ ಭೂಮಿ ತಾಯಿನ ವಿಷ ಹಾಕ್ತಾನೆ. ಭೂಮಿ ತಾಯಿ ಅವ್ನು ನೋಡ್ಕೊಳ್ತಲ್ಲ. ಮಂಡ್ಯದಲ್ಲಿ ಯಾವ ಅಪ್ಪ ಅಮ್ಮಂದಿರು ಮಕ್ಕಳು ಕೃಷಿ ಮಾಡಕ್ಕೆ ಹೋಗಲ್ಲ, ಯಾಕಂದರೆ ಹೆಣ್ಣು ಕೊಡೋಲ್ಲ ಅಂತ. ಇವತ್ತು ನಮ್ಮ ಜೊತೆ ಇದ್ದಾರೆ ಆರ್ಗ್ಯಾನಿಕ್ ಮಂಡ್ಯ ಫೌಂಡರ್ ಮಧುಚಂದನ್ ಅವರು. ನಾವು ತಿನ್ನೋ ಅನ್ನ ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿದೆಯಾ? ನಾವು ಅಡ್ಕಸ್ಬಿ ಕೆಲಸ ಮಾಡಲ್ಲ. ಈ ಮಣ್ಣಲ್ಲಿ ಇನ್ನೂ ಜೀವ ಇದೆಯಾ? ಒಂದು ಕ್ರಾಪ್ನ ಇಂಥದ್ದು ಬೆಳಿಬೇಡಿ ಅನ್ನೋಂಥ ಕ್ರಾಪ್ ಯಾವುದು? ಕಬ್ಬು. ಮಂಡ್ಯ ಹಾಳಾಗಿದೆ ಕಬ್ಬಿಂದ. 100% ರೈತ ಹಾಳಾಗೋಕ್ಕೆ ಕಾರಣ ಸರ್ಕಾರನೇ. ನಾವು ರೈತಂಗೆ ಸಾಲ ಮನ್ನಾ ಮಾಡ್ತೀವಿ. ಇವನು ಯಾವನಯ್ಯ ಸಾಲ ಮನ್ನಾ ಮಾಡೋಕ್ಕೆ? ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಒನ್ ಇನ್ವೆಸ್ಟ್ಮೆಂಟ್ ಫಾರ್ಮರ್ ಶುಡ್ ಸ್ಟಾಪ್ ಮೇಕಿಂಗ್. ರೈತ ಶುಡ್ ಸ್ಟಾಪ್ ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಐಡಿಯಾಸ್. ಒಂದು ಕೆಮಿಕಲ್ ಸ್ಪ್ರೇ ಒಂದು ಸಮಸ್ಯೆಗೆ ಸೊಲ್ಯೂಷನ್ನ ಅಥವಾ ಅದೇ ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೆಯಾ? ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ದು. ಶಶಿ ಕೆಟ್ಟವನು, ಮಧುಚಂದನ್ ಒಳ್ಳೆಯವನು ಅಂತ. ಶಶಿ ಇವರು ನಾಟಕ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಂದು ನಮ್ಮ ಶಶಿ ವ್ಲಾಗ್ಸ್ನ ಒಂದು ಹೊಸ ಪಾಡ್ಕಾಸ್ಟ್ ಸೀರೀಸ್ ರೈತ ಆಟ್ 360ಗೆ ಎಲ್ಲರಿಗೂ ಸ್ವಾಗತ. ಈ ನಡುವೆ ಯೂಟ್ಯೂಬ್ನಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಹೆಸರಲ್ಲಿ ಸಾವಿರಾರು ಪಾಡ್ಕ್ಯಾಸ್ಟ್ಗಳು ಶುರುವಾಗಿದ್ದಾವೆ. ಒಬ್ಬ ಅಗ್ರಿಕಲ್ಚರಿಸ್ಟ್ನಾಗಿ ರೈತರ ಬಗ್ಗೆ, ರೈತರಿಗೋಸ್ಕರ ಒಂದು ಪಾಡ್ಕ್ಯಾಸ್ಟ್ ಬೇಕು ಅಂತ ಅಂದ್ಕೊಂಡ್ವಿ. ಈ ಪಾಡ್ಕ್ಯಾಸ್ಟ್ನ ಮುಖಾಂತರ ರೈತರ ಬಗ್ಗೆ ಮಾತಾಡ್ತಾ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ನಾವು ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಯಾಕಂತಂದರೆ ಇಲ್ಲಿ ರೈತನಿಗೂ ಬೆಲೆ ಇಲ್ಲ, ರೈತ ಬೆಳೆದ ಬೆಳೆಗೂ ಬೆಲೆ ಇಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಕರಿತೀವಿ, ಬಟ್ ಅದು ಸ್ಪೀಚ್ಗಳಿಗೆ, ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ನಮ್ಮ ಪಾಡ್ಕ್ಯಾಸ್ಟ್ನ ಮುಖಾಂತರ ಮಣ್ಣಿಂದ ಮಾರುಕಟ್ಟೆವರೆಗೂ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಪಡ್ತೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಆರ್ಗ್ಯಾನಿಕ್ ಮಂಡ್ಯ ಫೌಂಡರ್ ಮಧುಚಂದನ್ ಅವರು. ಸರ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಾನು ಫಸ್ಟ್ ಟೈಮ್ ಪಾಡ್ಕ್ಯಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ತಾವು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಜೊತೆ ಮಾತಾಡೋಕ್ಕೆ ತಾವು ಬಂದಿದ್ದು ತುಂಬ ಖುಷಿ ಆಯಿತು ಸರ್. ಹೇಗಿದ್ದೀರಾ ಸರ್? ಗುಡ್, ವೆರಿ ಗುಡ್. ಹೌಸ್ ಲೈಫ್ ಗೋಯಿಂಗ್ ಆನ್ ಆಲ್? ಫ್ಯಾಂಟಾಸ್ಟಿಕ್, ಚೆನ್ನಾಗಿದೆ, ಡೂಯಿಂಗ್ ವೆಲ್. ಓಕೆ. ತಾವು ಆರ್ಗ್ಯಾನಿಕ್ ಮಂಡ್ಯ ಅಂತ ಒಂದು ಹೊಸ ಅಧ್ಯಯನ ಸೃಷ್ಟಿ ಮಾಡಿದ್ರು. ಬಿಕಾಸ್ ನಾನು ಬೇಸಿಕಲಿ ನಾನು ಮೂಲತಃ BSc ಅಗ್ರಿಕಲ್ಚರ್ MSc ಓದ್ಕೊಂಬಂದಿರೋದ್ರಿಂದ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾವುದೇ ಬಿಸ್ನೆಸ್ಗಳು ಬಂದರೂ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀವಿ, ನೋಡ್ತಾ ಬರ್ತಾ ಇರ್ತೀವಿ. ಸೊ ನಿಮ್ಮ ಜರ್ನಿ ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ, ಕೇಳಿದ್ದೀವಿ. ನಿಮ್ಮ ಹತ್ರ ಸುಮಾರು ಔಟ್ಲೆಟ್ಗಳು, ಇಫ್ ಐ ಆಮ್ ನಾಟ್ ರಾಂಗ್ 21 ಔಟ್ಲೆಟ್ಸ್ ಇಡೀ ಬೆಂಗಳೂರಾದ್ಯಂತ ಇದೆ. ಯಾಕೆ ಆರ್ಗ್ಯಾನಿಕ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು, ಅಥವಾ ಈ ಫೀಲ್ಡ್ನ ಆಯ್ಕೆ ಮಾಡೋದಕ್ಕೆ ಏನು ಕಾರಣ ಸರ್? ಯಾಕೆ ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ದಟ್ ಈಸ್ ಏನು ಒಳ್ಳೇದಿರುತ್ತೋ ಅದು ಮಾಡಬೇಕು. ದುಡ್ಡು ಮಾಡೋದು ಒಂದೇ ಅಲ್ಲ, ಫೇರ್ ಆಗಿರಬೇಕು ನಮ್ಮ ಹ್ಯುಮ್ಯಾನಿಟಿಗೆ. ಈ ಫೀಲ್ಡ್ಗೆ ಹೆಂಗೆ ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ ಇದು ಅನಿವಾರ್ಯತೆ. ಸೊ ನಾವು ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇದೆ ನಂದು. ಸೊ ಇಂಡಿಯಾಗೆ ಬಂದಾಗ ನಾನು ಇಲ್ಲಿ ಇರೋ ಆಟೋ ರಿಕ್ಷಾ ಡ್ರೈವರ್ಸು, ಬಹುತೇಕ ಡ್ರೈವರ್ಸು ನಾವು ಮಾತಾಡ್ಸಿದಾಗ ಅವರೆಲ್ಲ ಮಂಡ್ಯದ ರೈತಾಪಿ ಮಕ್ಕಳು. ಸುಮಾರು ಜನ ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಊಬರ್, ಓಲಾ ಇಲ್ಲೆಲ್ಲ ಕೆಲಸ ಮಾಡ್ತಾರೆ. ಹೆಣ್ಮಕ್ಳು ಅವ್ರ ಮನೆಯವರೆಲ್ಲ ಮನೆ ಕೆಲಸ ಮಾಡ್ತಾರೆ. ಸೊ ನನಗೆ ಐ ವಾಸ್ ಕ್ವೈಟ್ ಮೂಡ್ ಬೈ ದ ಚೇಂಜ್. ಮತ್ತು ಹಿಂದೆ ರೈತರು ಚೆನ್ನಾಗಿ ಭಾಳ ಬದುಕಿದ್ರು. ನಮ್ಮ ದೇಶ ಶ್ರೀಮಂತವಾಗಿದ್ದೇ ರೈತರಿಂದ. ಆಮೇಲೆ ಇನ್ವೆಷನ್ಸ್ ಆಯಿತು, ದೋಚ್ಕೊಂಡು ಹೋದರು, ಮತ್ತು ಬಂತು. ಬಟ್ ಚೆನ್ನಾಗಿದ್ದಂಥ ರೈತ ಇದು ಅವ್ರ ಮಕ್ಕಳಲ್ಲಿ ಈ ಥರ ಆದರು, ಮತ್ತು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ. ಇದನ್ನು ನೋಡ್ಕೊಂಡು ನಾನು ವಾಪಸ್ ಬಿಟ್ಬಿಟ್ಟೆ, ನನ್ನ ಸಾಫ್ಟ್ವೇರ್ ವೃತ್ತಿ ಬಿಟ್ಬಿಟ್ಟು ಐ ಕೇಮ್ ಬ್ಯಾಕ್. ಬಂದಾಗೇನು ಆರ್ಗ್ಯಾನಿಕ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಇರಲಿಲ್ಲ. ಬಟ್ ನನಗನ್ಸಿದ್ದು ಮಂಡ್ಯದಲ್ಲಿ ಬಂದಮೇಲೆ ಓಡಾಡ್ಬೇಕಾರೆ ನಮ್ಮ ಅಜ್ಜಿ ತಾತ ಎಲ್ಲ ಹೆಂಗೆ ಬದುಕಿದ್ರು ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಬದುಕಿದ್ರು. ಇಬ್ಬರು ಅಜ್ಜಿ ತಾತಂದಿರು. ಸೊ ಅವರು ಸಾವಯವ ಕೃಷಿನೇ ಮಾಡ್ತಾಯಿದ್ರು. ಆಗ ಕೆಮಿಕಲ್ ಫಾರ್ಮಿಂಗು ಇರಲಿಲ್ಲ, ಪೆಸ್ಟಿಸೈಡ್ಸು ಇರಲಿಲ್ಲ. ಬೈ ಡಿಫಾಲ್ಟ್ ಇಟ್ ವಾಸ್ ಆರ್ಗ್ಯಾನಿಕ್. ಅವ್ರು ಹೆಂಗಿದ್ರು, ಅವ್ರು ಹೆಂಗೆ ದುಡ್ಡು ಮಾಡಿದ್ರು, ಅವ್ರು ಹೆಂಗೆ ಚೆನ್ನಾಗಿದ್ರು, ನಾವು ಯಾಕೆ ಮಾಡಬಾರ್ದು ಅನ್ನೋ ಇದರಲ್ಲಿ ಇಟ್ ಸ್ಟಾರ್ಟೆಡ್. ಇನ್ ದಿಸ್ ಜರ್ನಿ ಏನಾಯಿತು ಅಂದರೆ ನ್ಯಾಚುರಲ್ ಫಾರ್ಮಿಂಗ್. ಆಗ ಸುಭಾಷ್ ಪಾಳೇಕರ್ ಅವ್ರದ್ದು ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ತುಂಬ ಓಡ್ತಿತ್ತು.
ಸೊ ಈ ಜರ್ನಿಲಿ ಏನಾಯಿತು, ನಾನು ಅಮೇರಿಕಲ್ಲಿ ಆರ್ಗ್ಯಾನಿಕ್ ಸೆಕ್ಷನ್ ಅಂತ ನೋಡ್ತಿದ್ದೆ ಸ್ಟೋರ್ಸಲ್ಲಿ. ಇಟ್ ವಾಸ್ ಪಿಕಿಂಗ್ ಅಪ್. ನಾವು ಯಾಕೆ ಆರ್ಗ್ಯಾನಿಕ್ ಅನ್ನೋದು ಸ್ಟಾರ್ಟ್ ಮಾಡಬಾರ್ದು ಅಂತ ಆವಾಗ ಬಂದಂಥ ಇದು ಯಾವ ಇಯರಲ್ಲಿ ಸರ್? 2014 ಓಕೆ. ವೆನ್ ಆರ್ಗ್ಯಾನಿಕ್ ಮಂಡೇ ಸ್ಟಾರ್ಟ್ ಆಗಿದೆ ಅವಾಗ ಸರ್? 15 2014 ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ, ನನಗೇನು ಇಂಟೆನ್ಷನ್ ಇರಲಿಲ್ಲ ಬಿಸ್ನೆಸ್ ಮಾಡಬೇಕು ಇದರಲ್ಲಿ, ಇದು ಮಾಡಬೇಕು ಅಗ್ರಿ ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ನಂಗೆ ಅಗ್ರಿ ಬಗ್ಗೆ ಗೊತ್ತೇ ಇಲ್ಲ. ಅಗ್ರಿ ಬಿಸ್ನೆಸ್ ಮಾಡಬೇಕು. ಬಟ್ ಬೈ 2014 ತಾವು ಅಲ್ಲಿ ಆಲ್ರೆಡಿ ಬಿಸ್ನೆಸ್ ಇತ್ತು ನಿಮ್ದು ಅಮೇರಿಕಲ್ಲಿತ್ತು. ಸೂಪರ್. ಏನು ಬಿಸ್ನೆಸ್ ಇರೋದು? ಸಾಫ್ಟ್ವೇರ್ ಪ್ರಾಡಕ್ಟ್ ಕಂಪ್ನಿ ಇತ್ತು. ಅದು 15 ಇಯರ್ಸ್ ಆಯಿತು. ಸೊ ಇಲ್ಲಿಗೆ ಬಂದಮೇಲೆ ಇದು ಅನಿವಾರ್ಯತೆ. ಯಾಕಂದರೆ ಇವತ್ತು ಆ ಜನದ ಸಂಪತ್ತು ಇಲ್ಲ, ಆರೋಗ್ಯ ಇಲ್ಲ, ಐಶ್ವರ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಆರೋಗ್ಯನೂ ಇತ್ತು, ಐಶ್ವರ್ಯನೂ ಇತ್ತು. ಸೊ ಅದನ್ನು ಮಾಡಬೇಕು, ಹಿಂದಿನ ನಮ್ಮ ಪೂರ್ವಿಕರು ಏನು ಮಾಡ್ತಾರೆ ಅದನ್ನು ಫಾಲೋ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೂಪರ್. ಸೊ 2014 ಅಂದ್ಕೊಂಡು 15ಕ್ಕೆ ಎಕ್ಸಿಕ್ಯೂಟ್ ಮಾಡಿದ್ವಿ. ಹೌ ಚಾಲೆಂಜಿಂಗ್ ಇಟ್ ವಾಸ್ ಸರ್? ಏನು ಚಾಲೆಂಜಿಂಗ್ ಅಂದರೆ, ಇಟ್ ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಇನ್ನು ಕಾನ್ಸೆಪ್ಟೇ ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಆರ್ಗ್ಯಾನಿಕ್ ಅನ್ನೋ ಪದನೇ ಗೊತ್ತಿಲ್ಲ. ಎಸ್ ಎಸ್ ಎಸ್. ತುಂಬ ಕಮ್ಮಿ ಜನಕ್ಕೆ ಗೊತ್ತಿತ್ತು. ಆಮೇಲೆ ಇವತ್ತು ತುಂಬ ಅವೇರ್ನೆಸ್ ಇದೆ. ಕೋವಿಡ್ ಬಂದಮೇಲಂತೂ ತುಂಬ ಅವೇರ್ನೆಸ್ ಆಗಿದೆ. ಆವಾಗ ಜನಕ್ಕೆ ಇದೇನು ಅಂತ ಗೊತ್ತಿಲ್ಲ. ಎಲ್ಲ ನಮ್ಮನ್ನ ಆಡ್ಕೊಳ್ಳೋರೇನೋ, ಅಲ್ಲಿ ಬಿಟ್ಬಿಟ್ಟು ಎಲ್ಲ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಇವನು ಅಲ್ಲಿ ಬಿಟ್ಬಿಟ್ಟು ಬಂದಿದ್ದಾನೆ ಇಲ್ಲಿ ಅಂತ. ಸೊ ಇನಿಷಿಯಲಿ ಇಟ್ ವಾಸ್ ಟಫ್. ಬೇರೆಯವ್ರಿಗೆ ಟಫ್ ಅನ್ಸುತ್ತೆ, ಬಟ್ ಐ ಎಂಜಾಯ್ಡ್. ಫಾರ್ ಮೀ ಇಟ್ ವಾಸ್ ಆಲ್ವೇಸ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಒಂದಷ್ಟು ಜನಕ್ಕೆ ಅಟ್ಲೀಸ್ಟ್ ನನ್ನ ಕೆಲವೊಂದು 100 ಜನನ ಸಾವಯವ ಕೃಷಿ ಮಾಡಿಸಿದ್ರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಸಿದ್ರೆ, ಅದು ಕಂಟೆಂಟ್ಮೆಂಟ್. ನನಗೇನು ರಿಸಲ್ಟಿಂದ ಹೋಗಲಿಲ್ಲ. ಸೊ ಐ ಜಸ್ಟ್ ವೆಂಟ್. ಐ ಎಂಜಾಯ್ಡ್ ದ ಪ್ರೋಸೆಸ್. ಸೊ ಹಂಗೆ ಇಟ್ ಬಿಕೇಮ್ ಎ ವೆರಿ ಬಿಗ್ ಸಂಸ್ಥೆ ಇವತ್ತು. ವೆರಿ ಗುಡ್. ಹೌ ಬಿಗ್ ಸರ್ ಇವಾಗ? ವೆರಿ ಬಿಗ್ ಅಂದರೆ ಕ್ಲೋಸ್ ಟು 400 ಜನ ಇದ್ದೀವಿ. 350-400 ಜನ ಇದ್ದಾರೆ ಇವತ್ತು ಕೆಲಸ ಮಾಡೋರು ಸಂಸ್ಥೆಯಲ್ಲಿ. 12-13 ಸಾವಿರ ರೈತರಿದ್ದಾರೆ. ಯು ಹ್ಯಾವ್ ಡೈರೆಕ್ಟ್ ಅಂದರೆ ನೀವು ಅವ್ರಿಗೆ ಹೌದು ಕಾಂಟ್ರಾಕ್ಟ್ ಮಾಡ್ಕೊಂಡು ಬೆಳೆಸ್ತೀರಾ, ಅಥವಾ ನೀವು ಡಿಕ್ಟೇಟ್ ಮಾಡ್ತೀರಾ ಅವ್ರಿಗೆ ಇಂಥದ್ದು ಬೆಳಿಬೇಕು, ಇಂಥದ್ದು ಮಾಡಬೇಕು ಅಂತ, ಅಥವಾ ಆ ಪರಿಸ್ಥಿತಿಗಳಲ್ಲಿ ಬೆಳೀತಿರೋರ್ದು ನೀವು ಪರ್ಚೇಸ್ ಮಾಡ್ತೀರಾ? ಸೊ ನಾವು ಹೇಳ್ತೀವಿ ಅವ್ರಿಗೆ. ಸೊ ಫಸ್ಟು ವಿ ಟ್ರೈನ್ ದೆಮ್. ಫ್ರೀ ಟ್ರೈನಿಂಗ್ ಮಾಡ್ತೀವಿ ಪ್ರತಿ ಮಂಡೇ. ನಮ್ಮ ಆರ್ಗ್ಯಾನಿಕ್ ಮಂಡ್ಯದಲ್ಲಿ ರೈತರಿಗೆ ಉಚಿತ ತರಬೇತಿ ಇರುತ್ತೆ. ತರಬೇತಿ ಆದಮೇಲೆ ಅಡ್ವಾನ್ಸ್ ಟ್ರೈನಿಂಗ್ ಮಾಡ್ತೀವಿ. ಆಮೇಲೆ ಗೈಡ್ ಮಾಡ್ತೀವಿ. ಗೈಡ್ ಮಾಡಿಬಿಟ್ಟು ಅವ್ರನ್ನ ಮಾನಿಟರ್ ಮಾಡ್ತೀವಿ. ಆಮೇಲೆ ಅವ್ರು ಬೆಳೆದಂಥ ಬೆಳೆನ ನಾವು ಪರ್ಚೇಸ್ ಮಾಡ್ತೀವಿ. 2 ಅವಿನಿಗೆ ಕೊಡ್ತೀವಿ. ಒಂದು ದೇ ಕ್ಯಾನ್ ಸೆಲ್ ಇಟ್ ಟು ಅಸ್, ಇನ್ನೊಂದು ದೇ ಕ್ಯಾನ್ ಸೆಲ್ ಅವರು ಬೆಳೆದಂಥ ಬೆಳೆನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ಬೋದು. ನಾವೇ ಸಂತೆ ನಡೆಸ್ತೀವಿ ಪ್ರತಿ ಭಾನುವಾರ. ನಿಮ್ಮ ಸ್ಟೋರ್ಗಳಲ್ಲಿ? ಸ್ಟೋರಲ್ಲ, ಮಂಡ್ಯದಲ್ಲಿ ಸಿಟಿಯಲ್ಲಿ ಡೈರೆಕ್ಟಾಗೆ ಬಂದ್ಬಿಟ್ಟು ಯಾರ್ದು ಮಧ್ಯವರ್ತಿಗಳು ಇರಬಾರ್ದು. ಅಲ್ಲಿ ಫಸ್ಟ್ ಮಾರಾಟ ಮಾಡಿ ನೇರವಾಗಿ ಗ್ರಾಹಕರಿಗೆ, ಮಿಕ್ಕಿದ್ರೆ ಕೊಡಿ. ಆ ಥರ ಕಾನ್ಸೆಪ್ಟ್ ಡೆಮೋಕ್ರೆಟಿಕ್ ಆಗಿ ಇಟ್ಕೊಂಡಿದ್ದೀವಿ. ಸೊ ನೀವು ಯಾರಿಗೆ ಟ್ರೈನ್ ಮಾಡ್ತಿರೋ ಇಟ್ ಈಸ್ ನಾಟ್ ಮ್ಯಾಂಡೇಟ್ ದಟ್ ನೀವೇ ತಗೋಬೇಕು ಅಥವಾ ನಿಮಗೆ ಮಾರಬೇಕು ಅನ್ನೋ. ನಾವು ಕಾರ್ಪೊರೇಟ್ ಅಗ್ರಿ ಕಂಪ್ನಿ ಅಲ್ಲ, ಇದು ಮಾಡಿರೋದು ಸೋಷಿಯಲ್ ಇಂಪ್ಯಾಕ್ಟ್ ಕಂಪ್ನಿ. ನಾವು ಅಗ್ರಿಮೆಂಟು ಮಾಡಲ್ಲ. ಅವ್ರಿಗೆ ಇಷ್ಟ ಹೇಳೋದು, ನಾವು ಹೇಳ್ಕೊಡ್ತೀವಿ, ನಮಗೇನು ನಿಮ್ಮಿಂದ ಅಪೇಕ್ಷೆ ಇಲ್ಲ. ನಮ್ಮ ಕೊಡೋ ರೇಟು ನಿಮ್ಗೆ ವರ್ಕೌಟ್ ಆದರೆ ತಂದು ಕೊಡಿ, ಇಲ್ಲ ಬೇರೆಯವರು ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅಲ್ಲೇ ಕೊಡಿ, ಅದ್ರಲ್ಲಿ ಬೇಜಾರಿಲ್ಲ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕೊಡೋ ರೇಟ್ ಯಾರೂ ಕೊಡೋಲ್ಲ. ಬೈ ಚಾನ್ಸ್ ಕೊಟ್ಟರು ನಮ್ಮ ರೈತರು ಯಾರೂ ಹೋಗೋಲ್ಲ. ಯಾಕಂದರೆ 10 ವರ್ಷದ ಜರ್ನಿಯಲ್ಲಿ ನಾನು 9 ವರ್ಷ ಮಂಡ್ಯದಲ್ಲೇ ರೈತನಾಗಿ ಕೆಲಸ ಮಾಡಿದ್ದೀನಿ. ನಾನೇ ಒಂದು ಫಾರ್ಮ್ ಮಾಡಿದ್ದೀನಿ. ನಾನು ಮಾಡಿ ಆಮೇಲೆ ಪಾಠ ಹೇಳಿದ್ದು ನಾನು ಕೈಯಾರೆ. ಸೊ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ, ಅವ್ರ ಜಮೀನುಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಅವ್ರಿಗೆ ಅದು ಅಭಿಮಾನ ಇದೆ. ಅವರು ಯಾವತ್ತೂ ಮಧು ಕಂಪ್ನಿ ಅಂತ ಹೇಳಲ್ಲ, ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಅಂತಾರೆ. ಸೊ ಅಭಿಮಾನ ನಮ್ಮ ಮಂಡ್ಯದಲ್ಲಿ ಬಂದಿದೆ. ಗುಡ್. ಆ ವಿಚಾರದಲ್ಲಿ ಮಂಡ್ಯ ಇಟ್ ಈಸ್ ಆಲ್ವೇಸ್ ಇನ್ ಎ ಹೈಯರ್ ಪೊಸಿಷನ್. ಸೊ ಈಗ ನನಗೆ ಐ ಹ್ಯಾವ್ ಲಿಟಲ್ ಡೌಟ್, ಲೈಕ್ ನೀವಾಗ ರೈತರಿಗೆ ಟ್ರೈನ್ ಮಾಡ್ತಿರಲ್ಲ ಸರ್ ತಾವು, ಯು ಹೆಲ್ಪ್ ದೆಮ್ ಗೆಟಿಂಗ್ ಸರ್ಟಿಫಿಕೇಷನ್ಸ್ ಆಲ್ಸೋ ಡನ್ ಅಥವಾ ಹೆಂಗೆ? 100% ಟ್ರೈನಿಂಗ್ ಅಂದರೆ. ಬಟ್ ಈ ಸರ್ಟಿಫಿಕೇಷನ್ ನನಗೆ ಜಸ್ಟ್ ಐ ಆಮ್ ಓಪನಿಂಗ್ ಮೈ ಅಗ್ರಿಕಲ್ಚರ್ ನಾಲೆಜ್, 3 ವರ್ಷ ಬೇಕಾಗತ್ತಲ್ಲ? 3 ವರ್ಷ ಅಲ್ಲ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಆರ್ಗ್ಯಾನಿಕ್ ಅಂತ ಮಾಡೋಕ್ಕೆ 3 ವರ್ಷ ಬೇಕಾಗುತ್ತೆ. ಇಂಡಿಯಾದಲ್ಲಿ ಆರ್ಗ್ಯಾನಿಕ್ ಅಂತ ಸೆಲ್ ಮಾಡೋಕ್ಕೆ ಫಸ್ಟ್ ಇಯರಿಂದ ಮಾಡ್ಬೋದು. ಇಟ್ಸ್ ಅ 3 years ಪ್ರೊಸೀಜರ್. ಕರೆಕ್ಟ್. ಸೊ ಒನ್ಸ್ ದೇ ಕಂಪ್ಲೀಟ್ ಫಸ್ಟ್ ಇಯರ್ ಕಂಪ್ಲೀಷನ್ ಅಂತ ಬರುತ್ತೆ, ದೇ ಕ್ಯಾನ್ ಸೆಲ್ ಇಟ್ ಆಸ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್. ದೇ ಕ್ಯಾನ್ ಸೆಲ್ ಟು ದ ಮಾರ್ಕೆಟ್ ಇನ್ ಇಂಡಿಯಾ, ಓನ್ಲಿ ಇನ್ ಇಂಡಿಯಾ. ಓನ್ಲಿ ಇನ್ ಇಂಡಿಯಾ. ಓಕೆ. ಔಟ್ಸೈಡ್ಗೆ ಹೋಗ್ಬೇಕಂದ್ರೆ 3 years ಆಗಿರಬೇಕು.
ಸೊ ನೀವು ಈ 3 ವರ್ಷಗಳವರೆಗೂ ನಿಂತ್ಕೊಂತೀರಾ ಅಥವಾ ಹೌದೌದು, ಕಂಪ್ಲೀಟ್ ನಿಂತ್ಕೊಳ್ತೀವಿ. ಈ ವರ್ಷದಿಂದ ಬೀಜನೂ ನಾವೇ ಸೋರ್ಸ್ ಮಾಡ್ತೀವಿ. ಯಾಕಂದರೆ ರೈತ ಸೋಲೋದು ಎಲ್ಲಿ ಅಂದರೆ ಬೀಜದಲ್ಲಿ. ಸೊ ನಾವೇ ರಿಸರ್ಚ್ ಮಾಡ್ತೀವಿ, ಎಲ್ಲಿ ಯಾವ ಕಂಪ್ನಿ ಬೆಸ್ಟ್ ಇದೆ, ಯಾವ ರೈತನ ಹತ್ರ ಒಳ್ಳೆ ಭತ್ತ ಇದೆ. ಸೊ ನೀವು ಸೆಲೆಕ್ಟ್ ಮಾಡೋವಾಗ ಸರ್ ಇಂಡಿಜಿನಸ್ ವೆರೈಟಿ ಅಥವಾ ಏನು ಹೈಬ್ರಿಡ್ಗೆ ಹೋಗ್ತೀರಾ ಅಥವಾ ದೇಸಿ ತಳಿಗಳಿಗೆ ಹೋಗ್ತೀರಾ ಸೀಡ್ಸ್ನ ಸೆಲೆಕ್ಟ್ ಮಾಡೋ ಹಂತದಲ್ಲಿ? ದೇಸಿ ವೆರೈಟಿ ಅಂತ ಹೇಳ್ತಾರಲ್ಲ, ನೀವು BSc MSc ಮಾಡಿರೋರು ನಿಮ್ಗೆ ಗೊತ್ತಿರುತ್ತೆ. ದೇಸಿ ವೆರೈಟಿ ನಿಜವಾಗ್ಲೂ ಇದೆಯಾ? ಎಲ್ಲ ಕ್ರಾಸ್ ಆಗಿದೆ ಅಲ್ವಾ, ನ್ಯಾಚುರಲಿ ಎಲ್ಲ ಹೈಬ್ರಿಡ್ ಆಗಿಬಿಟ್ಟಿದೆ. ಕರೆಕ್ಟ್, 100%. ಯಾವುದು ಒರಿಜಿನಲ್ ದೇಸಿ ಅಂತ ಇರಲ್ಲ. ಎಲ್ಲ ನಾವು ಯಾವುದು ಬೆಸ್ಟ್ ಇದೆ, ಯಾವುದು ರೆಸಿಸ್ಟೆಂಟ್ ಟು ಪೆಸ್ಟ್, ರೆಸಿಸ್ಟೆಂಟ್ ಟು ಕ್ಲೈಮೇಟ್, ಶೆಲ್ಫ್ ಲೈಫ್, ಇದೆಲ್ಲ ನೋಡ್ತೀವಿ. ಈಚ್ ತಳಿ ಈಗ ಟೊಮ್ಯಾಟೋದಲ್ಲೇ ತಗೊಂಡ್ರೆ ಎಷ್ಟು ಸಾವಿರಾರು ಕಂಪ್ನಿ ಇದೆ ಬೀಜ ತಯಾರಿಸಿದೆ, ಬಟ್ ಕೆಲವು 1-2 ಕಂಪ್ನಿ ಮಾತ್ರ ಟಾಪ್ ಪರ್ಫಾರ್ಮಿಂಗ್ ಇದೆ. ಸೊ ಅಂಥದ್ದನ್ನ ನಾವು ಇದು ಮಾಡಿ ನೀವು ಟೆಸ್ಟ್ ಮಾಡಿ ಅಥವಾ ಟೆಸ್ಟ್ ಮಾಡ್ತೀವಿ, ಅದನ್ನು ಮಾತ್ರ ನಾವು ಪ್ರಪೋಸ್ ಮಾಡ್ತೀವಿ. ನಮ್ಮದು ಕೋಆಪರೇಟಿವ್ ಸೊಸೈಟಿ ಇದೆ. ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಸೀಡ್ಸ್ ತರಿಸ್ತೀವಿ. ರೈತನಿಂದ ಇರ್ಬೋದು, ಇಲ್ಲ ಯಾವುದಾರ ತುಂಬ ಒಳ್ಳೆ ಕಂಪ್ನಿ ಇದಿರ್ಬೋದು, ಅಲ್ಲಿಂದ ನಾವು ತರಿಸಿ ಅವ್ರಿಗೆ ಇದು ಮಾಡ್ತೀವಿ. ನಿಮಗೆ ಈ ಸರ್ಟಿಫಿಕೇಷನ್ಸ್ ಮಾಡೋದ್ರಲ್ಲಿ ಸರ್, ನನಗೆ ಇಂಡಿಯನ್ ಬ್ಯೂರೋಕ್ರಸಿ ಸಿಸ್ಟಮ್ ಹೆಂಗಿದೆ ಅಂತ ಎಲ್ಲರಿಗೂ ಗೊತ್ತಿರಿ. ಇದರಲ್ಲಿ ಏನಾದರೂ ಚಾಲೆಂಜಸ್ ಇರ್ತಾವೆ ಸರ್? ಏನಿಲ್ಲ, ವೆರಿ ಈಸಿ ಟು ಗೆಟ್ ದ ಸರ್ಟಿಫಿಕೇಷನ್ಸ್ ಆಲ್ಸೋ. ಹಂಗೇನಿಲ್ಲ, ಇಟ್ ಇಸ್ ವೆರಿ ಸ್ಟ್ರಿಂಜೆಂಟ್. ಓಕೆ, ಇದೆಲ್ಲ ಆಗುತ್ತೆ. ಅಪೇಡ ಅಂತ ಇದೆ, ಇದು ಅಪೇಡ ಥ್ರೂ ಅಪೇಡ ಕ್ಯಾನ್ ಡೂ ಇಟ್. ದೇ ಆರ್ ವೆರಿ ಗುಡ್, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ದರ್ ಪ್ರೈವೇಟ್ ಕಂಪ್ನೀಸ್ ಆಲ್ಸೋ, ಎಕೋಸರ್ಟ್ ಅಂತ ಇದೆ, ಆದಿತ್ಯ ಆರ್ಗ್ಯಾನಿಕ್ಸ್ ಅಂತ ಇದೆ, ಎಷ್ಟೊಂದಿದೆ. ಸೊ ಇದು ಯು ಕ್ಯಾನ್ ಯೂಸ್ ದಮ್ ಆ್ಯಂಡ್ ಗೆಟ್ ಸರ್ಟಿಫೈಡ್. ಗ್ರೂಪ್ಸ್ ರೈತರು ಒಬ್ಬ ರೈತರ ಮಾಡಿಸ್ಬೇಕು ಪ್ರೈವೇಟ್ ಸರ್ಟಿಫಿಕೇಶನ್, ಇಟ್ಸ್ ಎಕ್ಸ್ಪೆನ್ಸಿವ್. ಏನು ಚಾರ್ಜ್ ಆಗ್ಬೋದು? 50,000ದಿಂದ 70,000 ಆಗುತ್ತೆ ಪರ್ ಎಕರ್ ಆರ್ ಹೌ ಇಟ್ ಇಸ್? ನೋ, ಪರ್ ಫಾರ್ಮರ್. ವಾಟ್ ಎವರ್ ದ ಅವರು ಆಪ್ಷನ್ ಕೊಡ್ತಾರೆ, ಗ್ರೂಪ್ ಸರ್ಟಿಫಿಕೇಶನ್ ಮಾಡಿಸ್ಬೋದು. ಅಲ್ಲೇ ಸುತ್ತಮುತ್ತ ಇರೋರು 50 ಜನ ರೈತರು ಒಂದು ಕ್ಲಸ್ಟರ್ ಅಂತ ಹೇಳ್ತಾರೆ, ಆ ಗ್ರೂಪ್ ಮಾಡಿಕೊಂಡ್ರೆ ಅಷ್ಟೇ ಖರ್ಚಾಗುತ್ತೆ. ಒಬ್ಬೊಬ್ಬಂಗೆ ₹500 ಬರುತ್ತೆ, ವರ್ಷಕ್ಕೆ ₹500 ಬರುತ್ತೆ. 50,000ದಿಂದ ₹500? ಯಾಕಂದರೆ ನಾನು 100 ಜನ ಇರ್ತಾರಲ್ಲ, 100 ಜನ. ಸೊ ಆ ₹500 ಎಷ್ಟು ಎಕರೆ ಇದ್ರೂ ಆಗುತ್ತಾ ಅಥವಾ ಎಕರೆಗೆ ಇಷ್ಟು ಅಂತ ಏನಿಲ್ಲ? ಎಕರೆಗಿಲ್ಲ. ಸೊ ಪರ್ ಪರ್ಸನ್, ಸೂಪರ್, ವಾಟ್ ಎವರ್ ದ ವಾಲ್ಯೂಮ್ ಮೇ ಬಿ. ಸೊ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆರ್ಗ್ಯಾನಿಕ್ಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಅನ್ಸುತ್ತೆ ಸರ್? ಡಿಮ್ಯಾಂಡ್ ಇಸ್ ವೆರಿ ಹ್ಯೂಜ್. ಅಂದರೆ ಇಟ್ಸ್ ಗ್ರೋಯಿಂಗ್ ಇಯರ್ ಆನ್ ಇಯರ್. ಅಟ್ಲೀಸ್ಟ್ 10 to 15% ಗ್ರೋ ಆಗ್ತಾಯಿದೆ. 20% ಅಂದ್ಕೊಳ್ಳಿ, ಇಟ್ಸ್ ಗ್ರೋಯಿಂಗ್. ಹೆಲ್ತ್ ಅವೇರ್ನೆಸ್ ಬರ್ತಿದೆ. ಜನ ಸ್ಟಾರ್ಟ್ ಮಾಡಿದಾಗ ನಾವು ಆಡ್ಕೊಳ್ಳೋರು, ಇವರೇ ನಿಜವಾಗ್ಲೂ ಆರ್ಗ್ಯಾನಿಕಾ, ಅದು ಇದು ಎಲ್ಲ ಫ್ಯಾಷನ್ನು, ಇದನ್ನು ಈಗ ಇಂಪ್ಯಾಕ್ಟ್ ಆಗಿ ಗೊತ್ತಾಗ್ತದೆ ಫುಡ್ಡು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಸೊ ಅದು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಪೀಪಲ್ ಆರ್ ಅಡಾಪ್ಟಿಂಗ್ ಆರ್ಗ್ಯಾನಿಕ್ ಫುಡ್ಸ್ಗೆ. ಸೊ ಇಟ್ಸ್ ಗ್ರೋಯಿಂಗ್, ದ ಮಾರ್ಕೆಟ್ ಇಸ್ ಗ್ರೋಯಿಂಗ್. ಬಟ್ ಯಾರಾದರೂ ಈಗ ನಾನೊಂದು ಆರ್ಗ್ಯಾನಿಕ್ ಬ್ರ್ಯಾಂಡ್ ಎತ್ಕೊಂಬರ್ತೀನಿ ಅಂತ ಅನ್ನೋರ್ಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್? ಬ್ರ್ಯಾಂಡ್ ಬಿಲ್ಡ್ ಇದೆಯಲ್ಲ, ನನಗೆ ಗೊತ್ತಿಲ್ಲ. ಇದು ನಮ್ಮದು ಆರ್ಗ್ಯಾನಿಕ್ ಮಂಡ್ಯ ಹೆಂಗೆ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಯಿತು, ಇವತ್ತು ಎಲ್ಲರೂ ರಿಕಾಲ್ ಮಾಡ್ತಾರೆ. ಇದು ನನ್ನ ಭೂಮಿತಾಯಿ ಮತ್ತು ನಮ್ಮ ಪರಿಸರ ಮತ್ತು ನಮ್ಮ ಗೋಮಾತೆ ಇವ್ರುಗಳ ಆಶೀರ್ವಾದದಿಂದ ಬ್ರ್ಯಾಂಡ್ ಬಿಲ್ಡ್ ಆಗಿರೋದು. ನಾನು ಯಾವತ್ತೂ ಬ್ರ್ಯಾಂಡ್ ಬಿಲ್ಡೇ ಮಾಡಿಲ್ಲ, ಬ್ರ್ಯಾಂಡ್ ಸ್ಪೆಷಲಿಸ್ಟ್ ಅಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್, ಐ ಶು ರೈಟ್ ಕೋಡ್. ಇದು ಈ ಥರ ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆಗಿದೆ. ಸೊ ನನಗನ್ಸುತ್ತೆ ತುಂಬ ಶಾರ್ಟ್ಕಟ್ಟಲ್ಲಿ ಬಿಲ್ಡ್ ಮಾಡೋಕ್ಕಾಗಲ್ಲ. ಇದು ಸಮಥಿಂಗ್, ಈ ಬ್ರ್ಯಾಂಡ್ಸ್ ಇದೆಯಲ್ಲ, ಫುಡ್ ಬ್ರ್ಯಾಂಡ್ಸ್ ಇದೆಯಲ್ಲ, ಜನಕ್ಕೆ ನಂಬಿಕೆ ಬರಬೇಕು. ನಂಬಿಕೆ ಬರಬೇಕು ಅಂದರೆ ಇಟ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಪೇಷನ್ಸ್ ಇರಬೇಕು. ದೇ ಹ್ಯಾವ್ ಟು ಡೂ ದ ರೈಟ್ ಥಿಂಗ್. ಆ ರೈಟ್ ಥಿಂಗ್ಸ್ ಮಾಡ್ಕೊಂಡು ಹೋದರೆ ಒಳ್ಳೆ ಬ್ರ್ಯಾಂಡಾಗಿ ಬಿಲ್ಡ್ ಆಗುತ್ತೆ. ಸೊ ಒಂದು ಕನ್ಸ್ಯೂಮರ್ ವ್ಯೂ ಪಾಯಿಂಟಿಂದ ಸರ್, ನಾನಿವಾಗ ಈಗ ಸಾವಿರಾರು ಅಟ್ಲೀಸ್ಟ್ 500ಕ್ಕೂ ಹೆಚ್ಚು ಮಳಿಗೆಗಳಿದ್ದಾವೆ ಅನ್ಸುತ್ತೆ, ಆರ್ಗ್ಯಾನಿಕ್ ಸ್ಟೋರ್ಸ್ ಇದ್ದಾವೆ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್ ಇನ್ ಬ್ಯಾಂಗ್ಳೂರ್. ಯು ವಿಲ್ ಬಿ ನೋಯಿಂಗ್ ಬೆಟರ್. ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತಿರೋ ಒಂದು 150ರಿಂದ 200 ಬರುತ್ತೆ. 150ರಿಂದ 200? ಸ್ಮಾಲ್ ಎಲ್ಲ ತಗೊಂಡ್ರೆ 150ರಿಂದ 200 ಸ್ಟೋರ್ಗಳಿದ್ದಾವೆ. ಸೊ ಇದರಲ್ಲಿ ಪಿಕ್ ಮಾಡೋದು ಪ್ರತಿಯೊಂದು ಆರ್ಗ್ಯಾನಿಕ್ ಅಂತಲೇ ಹೆಂಗೆ ಡಿಸೈಡ್ ಮಾಡ್ಕೊಂತಾರೆ, ಮತ್ತು ಹೆಂಗೆ ಹೌ ಟು ಜಡ್ಜ್ ದ ರೈಟ್ ಆರ್ಗ್ಯಾನಿಕ್ ಅನ್ನೋಂಥದ್ದು ಅಪಾರ್ಟ್ ಫ್ರಮ್ ದ ಲೇಬಲಿಂಗ್ ಪಾರ್ಟ್? ಹೆಂಗಾದರೂ ಒಬ್ಬ ಕನ್ಸ್ಯೂಮರ್ ಈಗ ನಾನು ಹೋಗಿ ತಗೋಬೇಕು ಅಂತಂದರೆ ಈಗ ಚೀಟ್ ಮಾಡೋಕ್ಕೆ ತುಂಬ ದಾರಿಗಳಿದೆ. ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಕ್ ಅಂದರೆ ರೇಟು ಜಾಸ್ತಿ ಇರುತ್ತೆ. ಸೊ ಮಂಡೀಲಿ ತಂದ್ಬಿಟ್ಟು ಆರ್ಗ್ಯಾನಿಕ್ ಅಂತ ಲೇಬಲ್ ಹಾಕಿ ಮಾರೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಇದ್ದಾರೆ. ಸೊ ದ ಪ್ರಾಬ್ಲಮ್ ಏನು, ಜನಕ್ಕೆ ಐಡೆಂಟಿಫಿಕೇಷನ್, ಅದು ಒರಿಜಿನಲ್ಲ ಇಲ್ಲ ಅಂತ ಗೊತ್ತಾಗಬೇಕು ಅಂದರೆ ನಾನು ಆಲ್ವೇಸ್ ಹೇಳ್ತೀನಿ, ಲುಕ್ ಅಟ್ ದ ಫೌಂಡರ್ಸ್.
ಫೌಂಡರ್ಸ್ ಇಂಟೆನ್ಷನ್, passionate ಹೌ ಪ್ಯಾಷನೇಟ್. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ದೇ ಕ್ಯಾನ್ ಗೆಟ್ ಟು ನೀವೇ ಯಾರನ್ನೇ ನೋಡಿದ್ರು ನೀವು 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಯು ಕ್ಯಾನ್ ಜಡ್ಜ್ ಒಳ್ಳೆಯವನ ಕೆಟ್ಟವನ ನಿಮ್ಮ ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ಸೂಪರ್. ಸೊ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ. ದೇವ್ರು ಕೊಟ್ಟಿರೋ ನಾವು ಅನ್ಸೋ ಲೇಬಲ್ ಅಲ್ಲ, ದೇವ್ರು ಕೊಟ್ಟಿರೋ ಕಾಮನ್ ಸೆನ್ಸ್ ಇದು ಮಾಡಬೇಕು, ಆ ಪ್ರಾಡಕ್ಟ್ನ ಫೀಲ್ ಮಾಡಬೇಕು. ಸೊ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಟೇಸ್ಟ್, ಫ್ರೆಶ್ ಟೇಸ್ಟು, ಬೇಗ ಬೇಯುತ್ತೆ. ಸೊ ದೇವ್ರು ಕೊಟ್ಟಿರೋದು 5 ಸೆನ್ಸ್ ಏನೆಲ್ಲ ಇದೆಯಲ್ಲ, 5 ಸೆನ್ಸು ಪ್ಲಸ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಯಾವ ಲೇಬಲ್ ನೋಡೋದು ಬೇಕಾಗಿಲ್ಲ. ದೇ ನೋ ವೆದರ್ ಇಟ್ಸ್ ಆರ್ಗ್ಯಾನಿಕ್ ಆರ್ ನಾಟ್. ನನಗೊಂದು ಪರ್ಸ್ನಲ್ ಡೌಟ್ ಇದೆ ಸರ್. ಈಗ ಹನಿ ನಾನು ತಗೊಂಡಾಗ ಕೆಳಗಡೆ ಸೆಡಿಮೆಂಟ್ ಆಗುತ್ತಲ್ಲ, ಸೆಡಿಮೆಂಟ್ ಕೆಲವೊಬ್ರು ಹೇಳ್ತಾರೆ ಸೆಡಿಮೆಂಟ್ ಆದರೆ ಅದು ನ್ಯಾಚುರಲ್ ಅಲ್ಲ, ಇನ್ನು ಕೆಲವೊಬ್ರು ಹೇಳ್ತಾರೆ ಒರಿಜಿನಲ್ ಹನಿ ಯಾವತ್ತೂ ಸೆಡಿಮೆಂಟ್ ಆಗುತ್ತೆ ಅಂದರೆ ಕ್ರಿಸ್ಟಲ್ ಫಾರ್ಮ್ ಆಗಿ ಕೆಳಗಡೆ ಕೂತ್ಕೊಳ್ಳುತ್ತಲ್ಲ, ಇದ್ರ ಮೇಲೆ ಒರಿಜಿನಲ್ ಹನಿ ಆಲ್ವೇಸ್ ಕ್ರಿಸ್ಟಲೈಸ್ ಆಗೇ ಆಗುತ್ತೆ. ಯಾಕೆಂದರೆ ಹನಿ ಬರೋದು ನೆಕ್ಟರಿಂದ, ಫ್ಲವರ್. ನೆಕ್ಟರಲ್ಲಿ ಫ್ರುಕ್ಟೋಸು ಕಂಟೆಂಟ್ ಇದ್ದೇ ಇರುತ್ತೆ. ಸುಕ್ರೋಸು, ಅದಕ್ಕೆ ಗೋಸ್ ಅಂದರೆ ಗ್ಲೂಕೋಸ್, ಸಕ್ಕರೆ ಅಂಶ ಇದ್ದೇ ಇರುತ್ತೆ. ಸೊ ಪ್ಯೂರ್ ಹನಿ ಆಲ್ವೇಸ್ ಸೆಡಿಮೆಂಟ್ಸ್ ಅಟ್ ಪರ್ಟಿಕ್ಯುಲರ್ ಸೀಸನ್ ಅಂತಲೂ ಹೇಳ್ತಾರೆ. ಹಂಗಂತ ಎಲ್ಲನೂ ಆಗಲ್ಲ. ಟೈಪ್ ಆಫ್ ನೆಕ್ಟರು, ಕಾಂಬಿನೇಷನು, ಎಲ್ಲಿ ಕಲೆಕ್ಟ್ ಮಾಡಿದೆ, ಎಷ್ಟು ಲೆವೆಲ್ಸ್ ಆಫ್ ಶುಗರ್ಸ್ ಇದೆ ಇದ್ರ ಮೇಲೆಲ್ಲ. ನಿನ್ನೆ ಒಂದು ಕಸ್ಟಮರು ನಮಗೆ ರಿವ್ಯೂ ಹಾಕಿದ್ದಾರೆ ಗೂಗಲಲ್ಲಿ. ಅವ್ರಿಗೆ ಗೊತ್ತಿಲ್ಲ ಆರ್ಗ್ಯಾನಿಕ್ ಮಂಡ್ಯ ಇಷ್ಟು ವರ್ಷದಿಂದ ನಾನು ತೊಗೊಳ್ತಿದ್ದೆ, ನಮ್ಮದು ಇದಾಗಿದೆ, ಇಟ್ಸ್ ದೇ ಆರ್ ಚೀಟಿಂಗ್, ದೇ ಆರ್ ಮಿಕ್ಸಿಂಗ್ ಶುಗರ್ ಅಂತ. ಸೊ ವಿ ರಿಪ್ಲೈಡ್. ಸೊ ಇದು ಅವೇರ್ನೆಸ್. ಸೊ ಡೂಪ್ಲಿಕೇಟ್ ಅನ್ನಿಸ್ ಇದೆಯಲ್ಲ, ಹೌ ಡು ಯು ಹ್ಯಾಂಡಲ್ ಸರ್ ದಿಸ್ ಸಿಚುವೇಶನ್? ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ, ಕರೆಸಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಕೆಲವು ಸತಿ ರೈಟ್ ಕಾಂಬಿನೇಷನ್ ಇದ್ದಾಗ ಇಟ್ ಡಸಂಟ್ ಕ್ರಿಸ್ಟಲೈಸ್ ಅಟ್ ಆಲ್. ವೆರಿ ರೇರ್. ಅಂದರೆ ಒಂದು ಹೌ ಕ್ಯಾನ್ ವಿ ಡಿಸೈಡ್ ಹನಿನ ರೈಟ್ ಕಾಂಬಿನೇಷನ್ ಅಂತ ಹೆಂಗೆ ನಾವು, ಯಾವ ಹೂವಿಂದ ಅದಕ್ಕೆ ಡಿಸೈಡ್ ನಾವು ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಕಲೆಕ್ಷನ್ ಸುಕ್ರೋಸ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಏನು ಗ್ಲೂಕೋಸ್ ಕಂಟೆಂಟ್ ಏನು ಜಾಸ್ತಿ ಇರುತ್ತೋ ಅಂಥ ಟೈಮಲ್ಲಿ ಕ್ರಿಸ್ಟಲೈಸ್ ಆಗುತ್ತೆ. ನಾವು ಒಂದು 1,00,000 ಬಾಟಲ್ ಮಾರಿದ್ರೆ ಒಂದು ಕಂಪ್ಲೇಂಟ್ ಬರ್ಬೋದು ಅಂತ ಅವ್ರಿಗೆ ಹೇಳ್ತೀವಿ, ಕಮ್ ಬ್ಯಾಕ್, ವಿಲ್ ರಿಪ್ಲೇಸ್ ಇಟ್ ಫ್ರೀ ಆಫ್ ಕಾಸ್ಟ್. ಈವನ್ ದೋ ವಿ ಹ್ಯಾವ್ ಗಿವನ್ ದ ಒರಿಜಿನಲ್ ಪ್ರಾಡಕ್ಟ್, ಸ್ಟಿಲ್ ಇಟ್ಸ್ ಓಕೆ, ನಿಮ್ಗೆ ಅವೇರ್ನೆಸ್ ಇಲ್ಲ. ಸೊ ಇದು ಸ್ಟಾರ್ಟಿಂಗಲ್ಲಿ ತುಂಬ ಆಗ್ತಾಯಿತ್ತು ಇನಿಷಿಯಲಿ. ಕ್ರಿಸ್ಟಲೈಸ್ ಆದರೆ ಡೂಪ್ಲಿಕೇಟ್ ಅವರು. ಸೊ ಎಲ್ಲರಿಗೂ ನಾವು ರೀಪ್ಲೇಸ್ ಮಾಡಿ ಅವೇರ್ನೆಸ್ ಕೊಟ್ಟರೆ ಇವತ್ತು ಬರೋಲ್ಲ. ಸ್ಟಾರ್ಟಿಂಗಲ್ಲಿ ಹುಳ ಬಂದರೆ ಜನ ಇದು ಮಾಡೋರು. ಎಲ್ಲ ಗ್ರೈನ್ಸಲ್ಲಿ, ಪಲ್ಸಸ್ಸಲ್ಲಿ, ಅಕ್ಕಿ, ಬೇಳೆ, ಕಾಳುಗಳು, ತರಕಾರಿ ಎಲ್ಲದ್ರಲ್ಲಿ ಹುಳ ಬಂದೇ ಬರುತ್ತೆ. ದಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ನಾವೇನು ಮಾಡೋದು ಹಾಕೋದಿಲ್ಲ, ಇದು ಮಾಡಲ್ಲ. ಸೊ ದಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಇವನ್ ನಿಮ್ಮ ಅಜ್ಜಿ ಕಾಲದಲ್ಲಿ ನಿಮ್ಮ ತಾಯಿಯಂದಿರು ಎಲ್ಲ ಕಾಳನ್ನ ಹುಳ ಬಂದಾಗ ಬಿಸಿಲಿಗಿಡ್ತಿರ್ಲಿಲ್ವಾ? ಸೊ ಈಗ ನೀವು ಯಾವ್ದಾರ ದೊಡ್ಡ ಇದಕ್ಕೆ ಹೋಗ್ಬಿಟ್ಟು ರೆಗ್ಯುಲರ್ ತೊಗೊಂಬನ್ನಿ ಬೆಳೆನ, ಈ 4 ವರ್ಷ ಹಾಕಿದ್ರೆ ಹುಳ ಬರಲ್ಲ, ವಿಚ್ ಇಸ್ ರಾಂಗ್. ಸಿಸ್ಟಮಿಕ್ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಬಳಸೋದ್ರಿಂದ ಇದೆಲ್ಲ ಆಗುತ್ತೆ ಅಂತ ತಗೋಬೋದು. ಮತ್ತು ಇನ್ನೊಂದು ಪ್ರಾಸೆಸ್ ಮಾಡ್ತಾರೆ, ಪಾಯ್ಸನಸ್ ಗ್ಯಾಸ್ ಟ್ರೀಟ್ಮೆಂಟ್ ಮಾಡ್ತಾರೆ. ಬೆಳೆ ಬಂದಮೇಲೆ ಸ್ಟೋರ್ ಮಾಡ್ತಾರಲ್ಲ, ನಿಮ್ಗೆ ಗೊತ್ತಿರ್ಬೇಕು, BSAG ಸ್ಟೂಡೆಂಟ್, ಅದಕ್ಕೆ ಏನಂತಾರೆ, 7 ಡೇಸು ಚೀಲ ಮಾಡಿಬಿಟ್ಟು ಎಲ್ಲ ಬ್ರ್ಯಾಂಡ್ಸು ಮಾಡ್ತಾರೆ. ಫ್ಯೂಮಿಗೇಷನ್ ಅಂತ ಹೇಳ್ತಾರೆ. ಕರೆಕ್ಟ್ ಫ್ಯೂಮಿಗೇಷನ್ ಮಾಡ್ತಾರೆ. ತುಂಬಿಟ್ಟು ಗ್ಯಾಸ್ ಫಿಲ್ ಮಾಡಿಬಿಟ್ಟು ಶಟರ್ 7 ಡೇಸ್ ಕ್ಲೋಸ್ ಮಾಡಿಬಿಟ್ಟು ಹ್ಯೂಮನ್ಸ್ಗೆ ಹಾಕ್ತಾರೆ, ಡೋಂಟ್ ಎಂಟರ್ ಅಂತ. ಬಟ್ ಅದೇ ಕಾಳನ್ನ ತಿನ್ನಿ ಅಂತ ಅದೇ ಹ್ಯೂಮನ್ಸ್ ಕೊಡ್ತಾರೆ. ದಟ್ ಈಸ್ ರಾಂಗ್. ಆರ್ಗ್ಯಾನಿಕಲ್ಲೂ ಈ ಪ್ರಾಕ್ಟೀಸ್ ಇದೆ. ಫ್ಯೂಮಿಗೇಷನ್ ಮಾಡಿಬಿಟ್ಟು ಡಿಫ್ಯೂಮಿಗೇಷನ್ ಅಂತ ಇನ್ನೊಂದು ಪ್ರಾಸೆಸ್ ಮಾಡ್ತಾರೆ. ಡಿಫ್ಯೂಮಿಗೇಷನ್ ಸೆನ್ಸ್ ಇಲ್ಲ ಇದು. ನಾವು ಮಾಡೋದಿಲ್ಲ. ಹುಳ ಬಂತ ಬೈಸ್ಕೊಳಕ್ಕೆ ರೆಡಿ ಇದೀವಿ ನಾವು, ಹೇಳ್ತೀವಿ ನಾವು. ನಾವು ಆರ್ಗ್ಯಾನಿಕ್ ಮಂಡ್ಯ ಬಿಲೀವ್ಸ್ ಇನ್ ಗಾಡ್ ಮೇಡ್ ಫುಡ್, ನಾಟ್ ಮ್ಯಾನ್ ಮೇಡ್ ಫುಡ್. ಸೊ ದಟ್ ಈಸ್ ಅವರ್ ಇದು ಹೆಂಗಿದೆಯೋ ಹಂಗೆ. ಸೊ ಈಗ ನಮ್ಮ ಕಸ್ಟಮರ್ಸ್ ಗೊತ್ತು ಹುಳ ಬರುತ್ತೆ, ದೇ ಆಲ್ ನೋ, ದೇ ಆಲ್ ಆಕ್ಸೆಪ್ಟ್ ಇಟ್. ಸರ್, ನಾವು ಫಾರ್ಮರ್ಡ್ ಸೂಸೈಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ನಂದೊಂದು ಥಿಯರಿ ಐತೆ ಸರ್, ಏನಕ್ಕೆ ಹಿಂಗೆಲ್ಲ ಆಗ್ತಿದೆ ಅಂತ ಸುಮ್ಮನೆ ಹಂಗೆ ಅನಲೈಸ್ ಮಾಡ್ತಿದ್ದಾಗ ಅನಿಸಿದ್ದು. ರೈತ ಸಮೃದ್ಧಿಯಾಗಿದೆ, ತಾವು ಹೇಳ್ತಾ ಇರಿ, ನಿಮ್ಮ ಅಜ್ಜಿ ಕಾಲದಲ್ಲಿ, ತಾತನ ಕಾಲದಲ್ಲೆಲ್ಲ ಬ್ಯೂಟಿಫುಲ್ ಆಗಿದ್ದರು ರೈತರು, ದೇಶದ ಬೆನ್ನೆಲುಬು ಅನ್ನೋದು ಅಲ್ಲಿವರೆಗೂ ಕರೆಕ್ಟಾಗಿತ್ತು ಅಂತ ನಾನು ಅನ್ಕೊಂತಿದ್ದೆ. ವೆನ್ 1960s ಈ ಗ್ರೀನ್ ರೆವಲ್ಯೂಷನ್ ಏನು ಶುರುವಾಯಿತು, ಈ ನಾರ್ಮನ್ ಬೋರ್ಲಾಂಗ್ ಅವರು ವರ್ಲ್ಡ್ ವೈಡಲ್ಲಿ ಏನು ಗ್ರೀನ್ ರೆವಲ್ಯೂಷನ್ ಮಾಡೋದು ಅದನ್ನು ಇಲ್ಲಿ MS ಸ್ವಾಮಿನಾಥನ್ ಅವರು ಬೇಸ್ಡ್ ಆನ್ ದೇರ್ ಸ್ಟಡೀಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ
63ಯಲ್ಲಿ ಯೂನಿವರ್ಸಿಟೀಸ್ ಬಟ್ ಸರ್ ಅಗ್ರಿಕಲ್ಚರ್ ಕಾಲೇಜುಗಳಾಗಿರಲಿ JKVK ಆಗಿರಲಿ ಅಥವಾ ಆಲ್ ದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟಾರ್ಟೆಡ್ ಆಫ್ಟರ್ ದಿಸ್ ಗ್ರೀನ್ ರೆವಲ್ಯೂಷನ್. ಸೊ ಇದರಿಂದ ರೈತರಿಗೆ ಎಷ್ಟರ ಪ್ರಮಾಣದಲ್ಲಿ ಉಪಯೋಗ ಆಯಿತು ಅಂತ ತಗೊಳ್ಳೋಣ ಅಥವಾ ಉಪಯೋಗ ಆಗಲಿಲ್ವ ಅಂತ ನಿಮ್ಮ ವಾಟ್ ಡು ಯು ಥಿಂಕ್ ಇದ್ರ ಬಗ್ಗೆ ಏನೋ ಥಾಟ್ ನಿಮ್ಮದು? ನಮ್ಮ ತಂದೆನೂ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲೇ ವೈಸ್ ಚಾನ್ಸಲರ್ ಆಗಿದ್ದರು. ಸೂಪರ್. ಬಹುಶಃ ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ನಾನು ಸ್ಟೂಡೆಂಟ್ ಆಗಿರ್ತೀನಿ. ರಿಜಿಸ್ಟ್ರಾರ್ ಆಗಿದ್ದರು, ಸೈಂಟಿಸ್ಟ್ ಆಗಿದ್ದರು. ಸಿ ದ ಪ್ರಾಬ್ಲಮ್ ವನ್ ದಿಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸ್ಟಾರ್ಟೆಡ್, ಅವರು ಇಂಡಿಯಾ ಹಿಸ್ಟ್ರಿನ ಸ್ಟಡಿ ಮಾಡಲಿಲ್ಲ. ಹಿಸ್ಟ್ರಿ ಆಫ್ ಇಂಡಿಯನ್ ಅಗ್ರಿಕಲ್ಚರ್, ನಮ್ಮ ದೇಶಕ್ಕೆ ಯಾಕೆ ಬ್ರಿಟಿಷರು ಬಂದರು, ನಮ್ಮ ದೇಶಕ್ಕೆ ಮೊಘಲವ್ರು ಯಾಕೆ ಬಂದರು, ವಾಟ್ ಈಸ್ ದ ರೀಸನ್, ವಾಟ್ ಈಸ್ ದ ಪ್ರೈಮರಿ ರೀಸನ್? ಬಿಕಾಸ್ ಕಂಟ್ರಿ ವಾಸ್ ರಿಚ್. ದೇಶ ಶ್ರೀಮಂತವಾಗಿತ್ತು, ಅದಕ್ಕೆ ತಾನೇ ಬರೋದು ಬೇರೆಯವರು ದರೋಡೆ ಮಾಡೋಕ್ಕೆ ಬರೋದೇನಕ್ಕೆ, ಶ್ರೀಮಂತರ ಮನೆಗೆ. ನಮ್ಮ ದೇಶ ಶ್ರೀಮಂತವಾಗಿತ್ತು. ಆ ಶ್ರೀಮಂತಿಗೆ ಎಲ್ಲಿಂದ ಬಂತು? ಆ ಶ್ರೀಮಂತಿಗೆ ಅವತ್ತು ಒಂದೇ ಒಂದು ಪ್ರೊಫೆಷನ್ನು, ಟ್ಯಾಕ್ಸ್ ಪೇಯಿಂಗ್ ಪ್ರೊಫೆಷನ್ ಅಂದರೆ ಅಗ್ರಿಕಲ್ಚರ್. ಎಲ್ಲ ರೈತರು ಯಾರು ಏನು ಬೆಳೀತಾರೋ, ಅವ್ರು ಏನು ಬೆಳೀತಾರೋ 33% ಬೆಳೆಯನ್ನು ರಾಜಂಗೆ ಕೊಡಬೇಕಾಯ್ತು. ಬಿಫೋರ್ ದಟ್ ಅಂಟಿಲ್ ಬಿಫೋರ್ ಇಂಡಿಪೆಂಡೆನ್ಸ್ ಮಾತಾಡ್ತಾರೆ. ಇಂಡಿಪೆಂಡೆನ್ಸ್ ಆದಮೇಲೂ ಸ್ವಲ್ಪ ಇದು ಇತ್ತು. ಬಿಫೋರ್ ಇಂಡಿಪೆಂಡೆನ್ಸ್ ಮಾತಾಡೋದು. ಓಕೆ 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 33% ರಾಜಂಗೆ ಕೊಡೋರು. ರಾಜ ಅವ್ರಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ರಫ್ತು ಮಾಡೋರು. ಫಸ್ಟ್ ಬ್ರಿಟಿಷರ್ಕಿಂತ ಮೊಘಲ್ಗೆ ಯಾಕೆ ಬಂದಿದ್ದು ಫಸ್ಟು ಅಂದರೆ, ಮೊಘಲ್ ಇವರು ರಫ್ತು ಮಾಡೋರು ಶಿಪ್ಪಲ್ಲಿ ಫಸ್ಟ್ ಹೋಗ್ತಾಯಿದ್ದು ದುಬೈ, ಆ ಥರ ಕಂಟ್ರಿ, ಅವೆಲ್ಲ ಬಡ ದೇಶಗಳು. ಅವ್ರು ನೋಡಿದ್ರು ಡ್ರೈ ಫ್ರೂಟ್ಸು, ಅನ್ನ, ಗೋಧಿ ಇದೆಲ್ಲ ಅವ್ರು ಬೆಳೆಯೋಕ್ಕೆ ಆಗಲ್ಲ. ನೋಡಿದ್ರು ಇಷ್ಟೊಂದು ಇಲ್ಲಿ ಬರ್ತಿದೆಯಲ್ಲ, ಇಷ್ಟೊಂದು ಇದು ಸಂಪತ್ತು ಅಂದ್ಬಿಟ್ಟು ಅವರು ಫಸ್ಟ್ ಮೊಘಲವ್ರು ಬಂದರು. ಆಮೇಲೆ ನಮ್ಮ ಪ್ರಾಡಕ್ಟ್ಸು ಇಲ್ಲಿಗೆ ತಲುಪ್ತು, ಎಲ್ಲಿಗೆ? ಯುರೋಪ್ಗೆ. ಸೊ ಬ್ರಿಟಿಷು, ಫ್ರೆಂಚು, ಪೋರ್ಚುಗೀಸು ಎಲ್ಲರೂ ಬಂದರು. ಸೊ ದೇ ಡಿಂಟ್ ಗೋ ಟು ಎನಿ ಅದರ್ ಕಂಟ್ರಿ, ದೇ ಕೇಮ್ ಟು ಇಂಡಿಯಾ. ಆಯಿತಾ? ಸೊ ದಿಸ್ ಪ್ರೂವ್ಸ್ ದಟ್ ಅಗ್ರಿಕಲ್ಚರ್ ವಾಸ್ ಆಟ್ ರಿಚ್ನೆಸ್. ಆಯಿತಾ? ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರು ಏನು ಮಾಡಬೇಕಾಯಿತು? ದೇ ಶುಡ್ ಹ್ಯಾವ್ ಸ್ಟಡೀಡ್ ಅವರ್ ಗತ ವೈಭವ ಅಂತಾರಲ್ಲ, ಅದು ಪ್ರಾಕ್ಟೀಸಸ್ ಸ್ಟಡಿ ಮಾಡಬೇಕಾಯ್ತು. ಹೆಂಗೆ ನಮ್ಮ ರೈತರು ವಿತೌಟ್ ಡ್ಯಾಮ್ಸ್ ಇರಲಿಲ್ಲ, ವಿತೌಟ್ ಡ್ಯಾಮು ಹೌ ದೇ ವರ್ ಮೇಕಿಂಗ್ ಮನಿ, ಹೌ ದೇ ವರ್ ಸ್ಟೇಜಿಂಗ್ ಕ್ರಾಪ್ಸ್, ಹೌ ದೇ ವರ್ ಗ್ರೋಯಿಂಗ್ ಮಲ್ಟಿ ಕ್ರಾಪಿಂಗ್ ವಿತೌಟ್ ಯೂಸ್ ಆಫ್ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಆರ್ ಪೆಸ್ಟಿಸೈಡ್. ಅದನ್ನು ಅವರು ಸ್ಟಡಿ ಮಾಡಬೇಕಾಯ್ತು. ಬಂದ್ಬಿಟ್ಟು ಬ್ರಿಟಿಷ್ದು ಅಗ್ರಿಕಲ್ಚರ್ ಸಿಸ್ಟಮ್ ತಂದು ಇಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಎಕೋಸಿಸ್ಟಮ್ಗೆ ಕೂರಿಸಿದ್ರು. ಡ್ಯಾಮ್ಸ್ ಆಯಿತು, ಇಂಡಿಪೆಂಡೆನ್ಸ್ ಆದಮೇಲೆ ಡ್ಯಾಮ್ಸ್ ಎಲ್ಲ ಆಗಿದೆ. ದೇಶಾಂತರ ರಚನೆ ಆಗಿದೆ 1947. ಡ್ಯಾಮ್ಸ್ ಆಯಿತು. ಅವ್ರಿಗೆ ನಮ್ಮ ಮಂಡ್ಯದಲ್ಲಿ KRS ಡ್ಯಾಮ್ 1933 ಆಯಿತು ಡ್ಯಾಮು, KRSಲ್ಲಿ. ಡ್ಯಾಮ್ ಬಂದಮೇಲೆ ಏನಾಯಿತು, ಇವ್ರಿಗೆ ರೈತರಿಗೆ ಗೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಮೋನೋಕ್ರಾಪಿಂಗ್, ಭತ್ತ ಹಾಕು, ಕಬ್ಬು ಹಾಕು, ಗೋಧಿ ಹಾಕು, ಹೀಗೆ ರೀಜನ್ ವೈಸು. ಸೊ ಮೊದಲಿದ್ದ ರೈತ ಸಿಸ್ಟಮ್ ಹೆಂಗಿತ್ತು ಅಂದರೆ, ಅದು ಯೂಸ್ ಟು ಗ್ರೋ ಎವ್ರಿಥಿಂಗ್. ಅವರು ಊರಲ್ಲಿ ತಿಂಗಳಿಗೆ ಏನು ಬೇಕೋ ಪದಾರ್ಥಗಳನ್ನ ಸ್ಟೇಜ್ ವೈಸ್ ಗ್ರೋ ಮಾಡ್ಕೊಂಡು ಹೋಗೋರು. ಅದಕ್ಕೆ ಅವ್ರಿಗೆ ಯಾವಾಗಲೂ ದುಡ್ಡು ಬರ್ತಿತ್ತು. ಇದು ಮೋನೋಕ್ರಾಪಿಂಗ್ ಮಾಡ್ರು, ಒಂದೇ ಸತಿ ಹಾಕು, ಒಂದೇ ಸತಿ ತೆಗಿ, ಒಂದೇ ಸತಿ ದುಡ್ಡು ಇಸ್ಕೊಂತ. ಸೊ ಅದೇನಾಯಿತು, ನಮ್ಮ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಒಂದು ತಲೆಮಾರು ಹೋಗ್ತಾ ಫ್ರಾಗ್ಮೆಂಟೇಷನ್ ಆಗೋಕ್ಕೆ ಶುರು ಆಯಿತು. ಇವತ್ತು 95% ರೈತರು ಎಲ್ಲ ಸಣ್ಣ ಹಿಡುವಳಿದಾರರು, ಮಾರ್ಜಿನಲ್ ಫಾರ್ಮರ್ಸ್. ಸೊ ಹೆಂಗೆ ವರ್ಕ್ ಆಗುತ್ತೆ ಆ ಬ್ರಿಟಿಷ್ ಸಿಸ್ಟಮ್ ಇಲ್ಲಿಗೆ? ಬ್ರಿಟಿಷ್ ಫಾರ್ಮರ್ಸ್ ಹತ್ರ 1000 ಎಕರೆ ಇರುತ್ತೆ, 1000 ಎಕರೆ ಇರುತ್ತೆ. 2,000 ರೂಪಾಯಿ ಎಕರೆಗೆ ದುಡಿದ್ರೂ 2 ಕೋಟಿ ರೂಪಾಯಿ ಆಯಿತು ಅವ್ನಿಗೆ ತಿಂಗಳಿಗೆ. ನಮ್ಮ ರೈತ 1 ಎಕರೆ, ಅರ್ಧ ಎಕರೆ ಹಿಂಗೆ ಪಾಪ ಮಾಡ್ತಾರೆ. ಸೊ ಇದು ಅನ್ಫಾರ್ಚುನೇಟ್ಲಿ ನಮ್ಮ ಯೂನಿವರ್ಸಿಟೀಸ್ ಡಿಡ್ ನಾಟ್ ಲರ್ನ್, ಕಾಪಿ ಮಾಡಿ ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋರು. ನಮ್ಮ ಗಾಂಧೀಜಿ ಸ್ವರಾಜ್ಯ ಹೇಳ್ತಾರೆ, ಗ್ರಾಮ ಸ್ವರಾಜ್ ಹೇಳ್ತಾರೆ. ಗಾಂಧೀಜಿ ಫೋಟೋ ಇಟ್ಕೊಂಡಿದ್ದಾರೆ ಅವರು, ಗಾಂಧೀಜಿ ಪ್ರತಿಮೆ ಮಾಡ್ತಾರೆ. ಗಾಂಧೀಜಿ ಹೇಳಿದ ಒಂದು ರೂರಲ್ ಎಂಪವರ್ಮೆಂಟ್. ಎಷ್ಟು ರೂರಲ್ ಎಂಪವರ್ಮೆಂಟ್ ಅಂದರೆ, ಇಂಡಿಯಾ ನಮ್ಮ ಕಂಟ್ರಿ ರಿಚ್ ಆಗಬೇಕು ಅಂದರೆ ನಾಟ್ ಸಿಟೀಸ್, ಇಟ್ ಈಸ್ ಥ್ರೂ 6.5 lakh ವಿಲೇಜಸ್. ಸೂಪರ್. ಅದರಿಂದನೇ ನಮ್ಮ ಕಂಟ್ರಿ ರಿಚ್ ಆಗೋದು. ಸೊ ಇವತ್ತು ಯೂನಿವರ್ಸಿಟೀಸಲ್ಲಿ ನೀವು ಹೇಳಿ, ನೀವು BSAG ಮಾಡಿದ್ರಿ, ಎಷ್ಟೋ 1000 ಕೇಸಸಲ್ಲಿ ನಿಮ್ಮೊಬ್ಬರೇ ಕೃಷಿಗೆ ಬಂದಿದ್ದು ಅಲ್ವಾ? ಈಗ ಕೃಷಿ ರಿಲೇಟೆಡ್ ಇದರಲ್ಲಿ ಇದ್ದೀರಾ. ಇವತ್ತೇಳಿ BSAG ಮಾಡಿ, MSAG ಮಾಡಿ, ದೇ ಗೋ ಟು ಬ್ಯಾಂಕ್ಸ್, ಸಿಟ್ ಇನ್ ದ ಬ್ಯಾಂಕ್ ಆ್ಯಂಡ್ ಗಿವ್ ಅಗ್ರಿಕಲ್ಚರ್ ಲೋನ್.
ಕರೆಕ್ಟ್. ಇದಕ್ಕೆ 5 ವರ್ಷ 6 ವರ್ಷ ಬಿ ಎಸ್ ಎಚ್ ಮಾಡಬೇಕಾ? ವೆರಿ ವೆರಿ ಸ್ಯಾಡ್. ತುಂಬ ಬೇಜಾರು ವಿಚಾರ ಏನು ಅಂದರೆ, ಇವತ್ತಿಗೂ ರೈತನಿಗೆ ಅವನ ಬೀಜ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಯೂನಿವರ್ಸಿಟಿ ಟೀಚ್ ಮಾಡ್ತಿಲ್ಲ. ನಿಮ್ದು ಇದೆಯಲ್ಲ ನ್ಯೂಕ್ಲಿಯಸ್ ಸೀಡು, ಬ್ರೀಡರ್ ಸೀಡು, ಏನದು, ಆ್ಯಂಡ್ ಯು ಆರ್ ಸೆಲ್ಲಿಂಗ್ ಎಂಡ್ಸ್ ಸೀಡ್ ಟು ಫಾರ್ಮರ್ಸ್. ಕಂಪ್ನೀಸು ರೆಪ್ಲಿಕೇಟ್ ಮಾಡ್ತದೆ. ಅಂದರೆ ರೈತ ಸ್ವಾವಲಂಬಿನೇ ಆಗಕ್ಕೆ ಬಿಡ್ತಾ ಇಲ್ಲ ನೀವು. ಸಿ, ಯು ಆರ್ ಎ ಸೋಷಿಯಲ್, ಯೂನಿವರ್ಸಿಟೀಸ್ ಆರ್ ಸೋಷಿಯಲ್ ಪಬ್ಲಿಕ್ ಇನ್ಸ್ಟಿಟ್ಯೂಟ್ಸ್, ಇಟ್ಸ್ ನಾಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್. Why not universities come up with an initiative to teach farmer on how to make seeds? ಯಾತಕ್ಕೆ ಹೇಳ್ಕೊಡಲ್ಲ? Why do they always promote him to seeds from outside? ಹೋಗಿ ತಗೊಳ್ಳಿ ಯಾಕೆ ಅನ್ನೋದು ತುಂಬ ಮೋಸ ಇದು. ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಯೂನಿವರ್ಸಿಟೀಸ್ ಟು ಎಜುಕೇಟ್ ದಮ್. ನಾ ಇದನ್ನೇ ಯೂನಿವರ್ಸಿಟಿಗೆ ರೆಫರೆನ್ಸ್ ತಗೊಂಡ್ರೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ್ಯಾಟ್. ಈ 63ರಲ್ಲಿ ಗ್ರೀನ್ ರೆವಲ್ಯೂಷನ್ ಏನು ಶುರುವಾಯ್ತಲ್ಲ ಸರ್, ಇಲ್ಲಿ ನಮಗೆ ಹೈ ಈಲ್ಡಿಂಗ್ ವೆರೈಟಿಗಳು ಇವೆಲ್ಲ ನಮಗೆ ಹೆಂಗೆ ಸೂಪರ್ ಇಂಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ಗೌರ್ಮೆಂಟ್ ಆಗಿರಲಿ, ಸರ್ಕಾರ ಆಗಿರಲಿ, ಅಥವಾ ಯೂನಿವರ್ಸಿಟಿಗಳಾಗಿರಲಿ, ಯಾವ ಹೈ ಈಲ್ಡ್ ವೆರೈಟಿಗಳಿತ್ತೋ ಅದನ್ನು ಬೆಳೆಸೋಕ್ಕೆ ಉತ್ತೇಜನ ಕೊಟ್ಟರು, ಅಂಥದನ್ನು ಬೆಳೀರಿ ಅಂತ ಹೇಳಿದ್ರು. ಅದಕ್ಕೆ ಬೇಕಾಗಿರೋ ಕೆಮಿಕಲ್ ಫರ್ಟಿಲೈಸರ್ ಬಳಸಿ ಅಂತ ಹೇಳ್ತಾ ಹೋದರು. ಯೂರಿಯಾ ಅನ್ನೋದು, MOP ಅನ್ನೋದು, DAP ಅನ್ನೋಂಥದ್ದು, ಇವೆಲ್ಲ ಆ ಪರಿಸ್ಥಿತಿಗಳಲ್ಲಿ ಬಂದಿರೋಂಥದ್ದೇ. ಸೊ ನಾನು ಮೇಜರಾಗಿ ಅಬ್ಸರ್ವ್ ಮಾಡಿರೋಂಥದ್ದು ಏನಂದರೆ, ಈ 1963ರ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ನು 1990ಸಲ್ಲಿ 1995 ಈ ರೇಂಜಲ್ಲಿ ಸೂಸೈಡ್ ರೇಟ್ಸ್ ಜಾಸ್ತಿ ಆಯಿತು ಅಂತ ನಾವು ಬಿಲೀವ್ ಮಾಡ್ತೇವೆ. ಬಿಕಾಸ್ ಟಿಲ್ ದೆನ್ ದ ಇನ್ಪುಟ್ ಕಾಸ್ಟ್ ವಾಸ್ ಆಲ್ಮೋಸ್ಟ್ ನಿಲ್, ಅಥವಾ ತುಂಬ ಕಮ್ಮಿ ಇತ್ತು ಅಂತ ಹೇಳೋಣ. ನಾವು ಏನು ಯೂರಿಯಾ ಆಗ್ತಿರಲಿಲ್ಲ, DAP ಆಗ್ತಿರಲಿಲ್ಲ, MOP ಆಗ್ತಿರಲಿಲ್ಲ, ಇನ್ನೊಂದು ಹೈಬ್ರಿಡ್ ವೆರೈಟಿಗಳು ಇರ್ತಿರಲಿಲ್ಲ. ಅವ್ರ ಜೋಳಿಗೆಗಳಲ್ಲಿ ಅವರೇ ಸೀಡ್ಸ್ನ ಜೋಪಾನವಾಗಿ ಇಟ್ಕೊತಿದ್ರು, ಅದನ್ನೇ ಆಗ್ತಾಯಿದ್ರು. ಏಜ್ ಓಲ್ಡ್ ಪ್ರಾಕ್ಟೀಸಸ್ನ ಮಾಡ್ಕೊಂಡು ಬರ್ತಾ ರೈತ ಸಮೃದ್ಧಿಯಾಗಿದ್ದ. ವಿ ಎಂಕರೇಜ್ಡ್ ಫಾರ್ಮರ್ಸ್ ಟು ಗೋ ಫಾರ್ ಹೈಬ್ರಿಡು, ಪೆಸ್ಟಿಸೈಡ್ಸ್ಗಳನ್ನ, ಫರ್ಟಿಲೈಸರ್ಸ್ನ ತುಂಬಿ ಅಂತ ಹೇಳ್ತಾ, ಎಲ್ಲೋ ಒಂದು ಭಾಗದಲ್ಲಿ ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಇಲ್ಲಿ ನಿಲ್ಲಿಸಿ ಅಂತ ಹೇಳೋ ಅಂಥ ಪ್ರಯತ್ನ ಮಾಡೋಕ್ಕೋಗಿಲ್ಲ. ಬಟ್ ಈಗ ಮಾಡ್ತಾ ಇದ್ದಾರೆ. 100% ರೈತ ಹಾಳಾಗೋಕ್ಕೆ ಕಾರಣ ಸರ್ಕಾರನೇ, ಆಯಿತಾ? 100%. ನೋಡಿ, ಇವತ್ತು ಒಂದು ರೈತ 1 ಎಕರೆ ಇಟ್ಕೊಂಡಿರೋ ರೈತ ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿಬೋದು. ವೆರಿ ಸಿಂಪಲ್ ಮಾಡಲ್. ಅವ್ನಿಗೆ ಯಾವ ಮಾರ್ಕೆಟು ಬೇಡ, ಯಾವ APMCನೂ ಬೇಡ, ಏನು ಬೇಡ. ಈ ಕ್ಯಾನ್ ಸೆಲ್ ಇಟ್ ಇನ್ ಇಸ್ ವಿಲೇಜ್. ಈ ಸರ್ವಿಸಸ್ ಚೆನ್ನಾಗಿ ಹೋಗ್ತಾನೆ. ಬಟ್ ಸರ್ಕಾರ ಹೇಳ್ಕೊಡ್ತಾ ಇರೋದು, ಇವತ್ತು ರೈತನ ಇನ್ಕಮು 1 ಎಕರೆಯಿಂದ 1 ತಿಂಗಳಿಗೆ 2 ರಿಂದ 3 ಸಾವಿರ ಇದೆ. 1 ಲಕ್ಷ ಇಲ್ಲಿ ಇವ್ರು ಹೇಳ್ಕೊಟ್ಟಿರೋ 2 ರಿಂದ 3 ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ. 2%. ಸಿ, ಎಷ್ಟು ಮೋಸ ಇದೆ. ಸೊ ರೈತರು, ನಾನು ಹೇಳೋದು, ಶುಡ್ ಗೆಟ್ ಔಟ್ ಆಫ್ ಗೌರ್ಮೆಂಟ್ ಸಿಸ್ಟಮ್ಸ್. ನಿನ್ನ ಸಬ್ಸಿಡಿನೂ ಬೇಡ, ನಿನ್ನ ಇದು ಬೇಡ, ನಿನ್ನ ಇದು ಬೇಡ, ನಿನ್ನ ಯಾವ ಸೈಂಟಿಸ್ಟು ಬೇಡ, ಏನೂ ಬೇಡ. ಈ ಶುಡ್ ಕಮ್ ಔಟ್ ಆಫ್ ಇಟ್. ಕಮ್ ಔಟ್ ಆಫ್ ಟ್ರೆಡಿಷ್ನಲ್ ಕ್ರಾಪ್ಸ್. ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿದ್ದೀರಾ, ಇದಕ್ಕೆ ಇನ್ನೊಂದು ಹೆಸರು ಏನದು? ಕ್ಯಾಶ್ ಕ್ರಾಪ್ಸ್. ಕ್ಯಾಶ್ ಕ್ರಾಪ್ಸ್. ಯಾರಿಗೆ ಕ್ಯಾಶ್ ಬರ್ತಿದೆ? ಸರ್ಕಾರಕ್ಕೆ. ಹಾಂ, ರೈತನಿಗಂತೂ, ಸಂಬಡಿ ಹೂ ಇಸ್ ಮೀಡಿಯೇಟರ್ ಆರ್ ಎನಿಬಡಿ, ನಾಟ್ ಡೈರೆಕ್ಟ್ಲಿ. ರೈತನಿಗಂತೂ ಏನೂ ಬರಲ್ಲ. ರೈತರಿಗೆ ಬರ್ತಿಲ್ಲ ಅಂತ ಹೇಳ್ಬೋದು. ವರ್ಷದಿಂದ ವರ್ಷಕ್ಕೆ ಈಸ್ ಗೆಟಿಂಗ್ ಪುವರ್ ಆ್ಯಂಡ್ ಪುವರ್. ಇವತ್ತು 99.99% ರೈತರೆಲ್ಲ BPL. ಸಿಸ್ಟಮ್ಯಾಟಿಕ್ ಪುಷ್ ಮಾಡಿಬಿಟ್ಟಿದ್ವಿ. ಸರ್ಕಾರಕ್ಕೆ ಇನ್ಕಮ್ ದುಡಿತಾ ಇದ್ದಾರೆ. ಕಬ್ಬು ಬೆಳೆದ್ಬಿಟ್ಟು ಸರ್ಕಾರಕ್ಕೆ ದುಡ್ಡು ಮಾಡ್ಕೊಡ್ತಾನೆ. ಭತ್ತ ಬೆಳೆದ್ಬಿಟ್ಟು ಸರ್ಕಾರಕ್ಕೆ ದುಡ್ಡು ಮಾಡ್ಕೊಡ್ತಾನೆ. ಮೊನೋಕ್ರಾಪ್ಸ್ ಮಾಡೋಲ್ಲ ಸರ್ಕಾರಕ್ಕೆ ದುಡ್ಡು. ಈ ಸಾಲ ಬರೋ 2,000-3,000ದಲ್ಲಿ ಈಸ್ ರನ್ನಿಂಗ್ ದ ಹೌಸ್. ಸಾಲ ಆಗದೆ. ಬಟ್ ಎಲ್ಲೋ ಒಂದು ಕಡೆ ಸರ್, ನಾವು ತೀರಾ ಆ ಥರ ತಗೊಳಕ್ಕೂ ಬದಲು, ಈಗ ಕೋಲಾರ ಈ ಕಡೆ ಪ್ರಾಂತ್ಯಗಳು ತಗೊಂಡ್ರೆ ಟೊಮೆಟೊ ಅಂತೇಳಿ ಇನ್ನೊಂದು ಅಂತ ಮೇಳಿ ಲಾಟ್ರಿ ಕ್ರಾಪ್ ಥರ ನೋಡ್ತಾ ಇದ್ದಾರೆ. ನಿಮ್ಗೆ 8 ವರ್ಷಕ್ಕೊಂದು ಲಾಟ್ರಿ ಹೊಡೆದ್ರೆ ಸಾಕ. ಈ ಕಳೆದ 3 ವರ್ಷದಲ್ಲಿ ಎಷ್ಟು ಸತಿ ಟೊಮೆಟೊ ರೇಟ್ ಜಾಸ್ತಿ ಆಯಿತು ಸರ್? ವರ್ಷದಲ್ಲಿ ಒಂದು ಸಾರಿ ಹೊಡೆದ್ರು ಅವ್ನು ಲೈಫ್ ಸೆಟ್ಲ್ ಅಲ್ವಾ? ಒನ್ ಟೈಮ್ ಜನ ನೋಡೋದು ಹಂಗೇನೆ ಸರ್. ಅಂದರೆ 3-4 ವರ್ಷ ಒಡ್ಸ್ಕೊಂಡಿರ್ತಾನೆ, ಅದು ಲಾಸಸ್ ಕವರ್ ಆಗ್ಬೋದು ಅಷ್ಟೇ. ಬಟ್ ಈ ವಿಲ್ ನಾಟ್ ಲೈಫ್ ಸೆಟ್ಲಿಂಗ್ ಅಂತೂ ಆಗಲ್ಲ. ಬಟ್ ಇದು ಮಿತ್ತೇನಿದೆ ಸರ್. ಈಗ ಎಸ್ಪೆಷಲಿ ನಾವು ಕೋಲಾರ ಭಾಗದಿಂದ ಬಂದಿರೋದ್ರಿಂದ, ನನ್ನ ಸ್ವಂತ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಆಗಿರೋದು, ನಮ್ಮ ಕಡೆ ಮಾತಾಡೋದು ಹಿಂಗೆ, 1 ಸಾರಿ ಹೊಡೆದ್ರೆ ಲೈಫ್ ಸೆಟ್ಲು ಅಂತ. ಈ ಕಡೆ ಹುಣಸೂರು ಈ ಭಾಗಗಳಲ್ಲಿ ಶುಂಠಿ 1 ಸಾರಿ ಹೊಡೆದ್ರೆ ನಾನು ಲೈಫ್ ಸೆಟ್ಲು ಅಂತ ಅನ್ಕೊಂತಾರೆ. ಬಿಕಾಸ್ ಮೆಜರ್ ಮಾಡೋಣ. ಈಗ ನೀವು ಲೈಫ್ ಸೆಟ್ಲ್ ಅಂದ್ರಲ್ಲ, ಎಷ್ಟು ಜನ ಟೊಮೆಟೊ ಬೆಳೆದಿರೋರು, ಅಂದರೆ 2 ಎಕರೆ 3 ಎಕರೆ ಇರೋರು ಪಂಪರ್ ತೊಗೊಂಡು ಎಷ್ಟು ಜನ ಕಾರ್ ತೊಗೊಂಡಿದ್ದಾರೆ ಹೇಳ್ಬಿಡಿ. ಮೆಷರ್ಮೆಂಟ್ ಇರಬೇಕಲ್ಲ. ಸಿ, ಯೂನಿವರ್ಸಿಟಿ ಪ್ರಾಬ್ಲಮ್ ಅದೇ. ಸ್ಟಿಲ್ ದೇ ಓನ್ಲಿ ಫೋಕಸ್ ಆನ್
better yield. See, talk about how much money a farmer can make in 1 square feet. What are the crops? Talk from that language. ನೀವತ್ತು ಈ ವರ್ಷ 20 ಕ್ವಿಂಟಲ್ ಭತ್ತ ಬೆಳೆದ್ರೆ ನೀವು ಹೊಸದ ಹೈಬ್ರಿಡ್ ಮಾಡು, ನೆಕ್ಸ್ಟ್ ವರ್ಷ 22 ಮಾಡ್ತೀನಿ, 22 ಕ್ವಿಂಟಲ್ ಬೆಳಿತೀನಿ. ಬಟ್ ಹೌ ಮಚ್ ಮನಿ ಡಿಡ್ ಐ ಮೇಕ್? ಡಿಡ್ ಮೈ ರೆವಿನ್ಯೂ ಗೋ ಡಬಲ್? ಆಗಲಿಲ್ಲಲ್ಲ. ಸೊ ಯೂನಿವರ್ಸಿಟಿ ಶುಡ್ ಫೋಕಸ್ ಆನ್ ದ ಎಕಾನಮಿಸ್ ಆಫ್ ಅಗ್ರಿಕಲ್ಚರ್. ಇಲ್ಲ ಮಾಡ್ತಾರೆ ಸರ್, ಅಂದರೆ ಎಲ್ಲಿ ಮಾಡ್ತಿದ್ದಾರೆ? ಪ್ರಾಬಬಲಿ ಅಲ್ಲ, ಬಿಕಾಸ್ ನಾವು ಅವರಿಗೆ ಪಾಪ ನಾನು ಆಚೆಗೆ ಬಂದಿದೆ ಅಂತ ಆಚೆಗೆ ಬರ್ದೇ ಇರ್ಬೋದೇನೋ. ಇಲ್ಲ ಸಿ ಯಾವ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಲ್ಲ ಬಿಟ್ಬಿಡಿ, ರೆವಿನ್ಯೂ ಹೇಳಿ, ರೆವಿನ್ಯೂ ಬಗ್ಗೆ ಮಾತಾಡಬೇಕು. ಆಮೇಲೆ ಮಿಕ್ಕಿದಲ್ಲ ಕೆಪೆಕ್ಸು ಆಪೆಕ್ಸು ಎಲ್ಲ ಆಮೇಲೆ. ಫಸ್ಟ್ ಟಾಕ್ ಅಬೌಟ್ ರೆವಿನ್ಯೂ. ನೀನು ನೋಡಪ್ಪ, ನಾವು ಹೇಳ್ತೀವಿ, ನಾವು ಮಾಡಲ್ ಟೀಚ್ ಮಾಡ್ತೀವಿ. ನೀ ಒಂದೇ ತಿಂಗಳಲ್ಲಿ 1 ಎಕರೆಗೆ 1 ಲಕ್ಷ ರೂಪಾಯಿ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡ್ತೀವಿ. ಅದು ಮಾಡಲ್ ಕೊಡ್ತೀವಿ. ಮಾಡಲ್ ಕೊಟ್ಮೇಲೆ ಎಷ್ಟೆಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಮಾಡ್ತೀವಿ. ಅದಲ್ವಾ ಇವ್ರಿಗೆ ಫಸ್ಟೇ. ಎಷ್ಟು ಜನ ಮಾಡಿದ್ದೀರಾ ಸರ್ ಇಲ್ಲಿವರೆಗೂ ಅಂತ ಸಕ್ಸಸ್ಫುಲ್ ಸ್ಟೋರೀಸ್ ಇದ್ದಾವೆ? ತುಂಬ ಇದೆ. ತುಮಕೂರಲ್ಲಿ ಒಂದು ಮಹಿಳೆ ಮಾಡ್ತಿದ್ದಾರೆ, ಒಬ್ಬರೇ ಮಹಿಳೆ 1 ಎಕರೆ ಮಾಡ್ತಾಯಿದ್ದಾರೆ. ತಿಂಗಳಿಗೆ 1,20,000 1,30,000. ಏನು ಪ್ಯಾಟರ್ನ್ ಇರುತ್ತೆ ಸರ್ ಅವ್ರದ್ದು? ಬ್ರೇಕ್ ಡೌನ್ ತಗೊಂಡ್ರೆ ನಾವು ಈಗ 1 ಲಕ್ಷ ದುಡಿಯೋಕ್ಕೆ ಒಂದೇ, ಬಿಕಾಸ್ ಯು ಆರ್ ಸೇಯಿಂಗ್ ಮೊನೋಕ್ರಾಪಿಂಗ್ ಶುಡ್ ನಾಟ್ ಬಿ ಡನ್. ಮಲ್ಟಿ ಕ್ರಾಪಿಂಗು, ಹಾರ್ಟಿಕಲ್ಚರ್ ಕ್ರಾಪ್ಸ್. ಈಗ ನಮ್ಮ 15ನೇ ತಾರೀಕು ಲೇಯರ್ ಫಾರ್ಮಿಂಗ್ ಮಾಡಿಸ್ತೀರಾ ಅಥವಾ ಹೆಂಗೆ ಮಾಡಿ? ಲೇಯರ್ ಫಾರ್ಮಿಂಗ್ ಅಲ್ಲ, ಬೆಡ್ ಮೆಥಡ್, ಏರು ಮಡಿ ಅಂತಾರಲ್ಲ, ಬೆಡ್ ಮೆಥಡ್ ಮಾಡಿಬಿಟ್ಟು ವೆಜಿಟೇಬಲ್ಸು, ಗ್ರೀನ್ಸು ಇದು ಸೆಲ್ ಇನ್ ವಿಲೇಜ್ ಅಟ್ ಅ ಲೋಕಲ್ ಪ್ರೈಸ್. ಅವರೇ ಹಳ್ಳಿಗಳಲ್ಲಿ ಅವ್ರದ್ದೇ ಹಳ್ಳಿಗಳಲ್ಲಿ ಲೋಕಲ್ ಪ್ರೈಸೇ. ಏನು ಆರ್ಗ್ಯಾನಿಕ್ ಆಗಿ ಬೆಳೆದ್ಬಿಟ್ಟ ತಕ್ಷಣ ನಾವು 20 ರೂಪಾಯಿಗೆ ಮಾರಲ್ಲ ಹಳ್ಳಿಯಲ್ಲಿ. 5 ರೂಪಾಯಿಗೆ ಸೊಪ್ಪು ರೇಟ್. ಈಗ ನನಗೆ 5 ರೂಪಾಯಿ ಸೊಪ್ಪಿಗೆ, 20 ರೂಪಾಯಿ ಟೊಮೆಟೊಗೆ, ಈ ಥರ 30 ರೂಪಾಯಿ ಮೂಲಂಗಿ, ಬೀನ್ಸ್, ಇಂಥದಕ್ಕೆ ಇಷ್ಟೇ ರೇಟ್ ಕೆಮಿಕಲ್ ಇದು ಸಿಗ್ತಿದೆ. ಈ ರೇಟಲ್ಲೇ ಯು ಸೆಲ್ ಇಟ್ ಇನ್ ದ ವಿಲೇಜ್. ಸೊ ಯು ಡೋಂಟ್ ರೆಕಮೆಂಡ್ ಎನಿ ಕೆಮಿಕಲ್ ಇನ್ಪುಟ್ಸ್ ವೈಲ್ ಯು ಡೂ. ನೀವು ಇದನ್ನು 1 ಎಕರೆ ನೀವೇನು ಹೇಳ್ತಾ ಇದ್ದೀವಿ, ನಾವೇನು ಮಾತಾಡ್ತೀವಿ, ರೈತ ಮಹಿಳೆ ಫ್ರಮ್ ತುಮಕೂರು, ನೀವು ಇಂಥದ್ದೇ ಹಾಕಬೇಕು ಅಂತ ತಾವು ಹೇಳ್ತೀರಾ? ಇನ್ಪುಟ್ನ ನೀವು ಹೇಳ್ತೀವಿ. ಯಾವ ಥರ ಮೇಜರ್ಲಿ ಕೊಟ್ಟಿಗೆ ಗೊಬ್ಬರ, ಅವ್ನು ಸುಡೋ ನಮ್ಮ ಬಯೋ ಫರ್ಟಿಲೈಸರ್ಸ್ ಇದೆಯಲ್ಲ, ಅದು ಹೇಳ್ತೀವಿ. ಡಿಪೆಂಡಿಂಗ್ ಆನ್ ದ ಸಾಯಿಲ್ ಕಂಡೀಷನ್. ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೀವಿ. ಕಂಡೀಷನ್ ಡಿಪೆಂಡಿಂಗ್ ಆನ್ ದ ಕಂಡೀಷನ್ ವಿ ಆಲ್ಸೋ ಟೆಲ್ ದೆಮ್ ವಾಟ್ ಟು ಪುಟ್ ಇನ್ ವಾಟ್ ಕ್ವಾಂಟಿಟೀಸ್. ನೀಮ್ ಸಜೆಸ್ಟ್ ಮಾಡ್ತೀವಿ ವೈರಸಸ್ಗೆ. ಸೊ ಇದು ಎಲ್ಲ ಕಂಪ್ಲೀಟಾಗಿ ವಿ ಟ್ರೈನ್ ದೆಮ್. ಆ್ಯಂಡ್ ಸೊ ಅವ್ರು ಒಂದು ಬೆಡ್ಡಲ್ಲಿ ಇಫ್ ದೆ ಮೇಕ್ 10,000 rupees, ದೇ ವಿಲ್ ಸ್ಪೆಂಡ್ ಅಬೌಟ್ 20% ಆನ್ ಇನ್ಪುಟ್ಸ್. ಇನ್ನು ಮಾಡ್ತಾರೆ, ಸ್ಪೆಂಡ್ ಮಾಡಿದ್ರೆ ಅಲ್ವಾ ದುಡ್ಡು ಅರ್ನ್ ಮಾಡ್ತಾರೆ. 1 ಬೆಡ್ ಇನ್ ದ ಸೆನ್ಸ್ 1 ಎಕರ್ ನೀವು ಮಾತಾಡ್ತೀವಿ 300 ಸ್ಕ್ವೇರ್ ಫೀಟ್ ಬರುತ್ತೆ. 300 ಸ್ಕ್ವೇರ್ ಫೀಟ್, 100 by 3 feet, 300 ಸ್ಕ್ವೇರ್ ಫೀಟ್ ಬರುತ್ತೆ. 300 ಸ್ಕ್ವೇರ್ ಫೀಟಲ್ಲಿ ದೇ ಶುಡ್ ಅರ್ನ್ ಅಬೌಟ್ ಇನ್ನು 4 ತಿಂಗಳಲ್ಲಿ 10,000 ರೂಪಾಯಿ ಅರ್ನ್ ಮಾಡಬೇಕು. ದಟ್ಸ್ ದ ಗೋಲ್. ಅದಕ್ಕೆ ಕ್ರಾಪ್ ಮಿಕ್ಸ್ ಮಾಡಿ. ಸೊ ಟೊಮೆಟೊ ಹಾಕ್ತೀರಲ್ವ ನೀವು. ಸೊ ನಮ್ಮ ಟೆಕ್ನಿಕಲಿ ಟೊಮೆಟೊ ನಿಮಗೆ 245-50 ಡೇಸ್ಗೆ ಫ್ಲವರಿಂಗ್ ಆಗುತ್ತೆ. 60-70 ಡೇಸ್ 80 ಡೇಸ್ವರೆಗೂ ಹಣ್ಣು ಕೊಡುತ್ತೆ. ಅದು 40 ಡೇಸ್ಗೆ ಒಂದು ಲೆವೆಲ್ಗೆ ಬರುತ್ತೆ. ಆಯಿತಾ? ಸೊಪ್ಪು ಹಾಕಿದ್ರೆ ಮಧ್ಯದಲ್ಲಿ ಎಷ್ಟು ದಿನದಲ್ಲಿ ಸೊಪ್ಪು ಬರುತ್ತೆ? ಯು ಕ್ಯಾನ್ ಮೇಕ್ ಒಂದು ಹಾರ್ವೆಸ್ಟ್ ಎಟ್ ಆಲ್. ಇಂಟರ್ ಕ್ರಾಪಿಂಗ್ ಮಾಡಿದ್ರೆ ಒಂದು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೋಬೋದು. ಟೊಮೆಟೊ ಹಾಕಿದಾಗ ಸೈಡಲ್ಲಿ ರೂಟ್ ವೆಜಿಟೇಬಲ್ಸ್ ಹಾಕ್ಕೋಬೋದು. ರೂಟ್ ವೆಜಿಟೇಬಲ್ಸ್ ಇನ್ಕಮ್ ಬರುತ್ತೆ. ಸೊ ದೇರ್ ಆರ್ ಸೋ ಮೆನಿ. ಅದಕ್ಕೆ ನಮ್ಮ ಸೈಂಟಿಸ್ಟ್ಗಳು ದೇರ್ ಇಸ್ ಎನಫ್ ರಿಸರ್ಚ್ ಡನ್ ಆನ್. ದೆನ್ ವಿ ಆರ್ ಮೇಕಿಂಗ್ ದ ಫಾರ್ಮರ್ಸ್ ಮಚ್ ಸ್ಮಾಲರ್ ಅಂತ ನಾನು ಅನ್ಕೊಂತೀನಿ. ಬಿಕಾಸ್ ನಾವು 1 ಎಕರೆಗೆ ನಾವು ಫ್ರಾಗ್ಮೆಂಟ್ ಮಾಡ್ಕೊಂಡಾಗ ಸರ್, ನಾವು ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಹೋಗೋಕ್ಕಾಗಲ್ಲ. ಬಿಕಾಸ್ ನಾವು ಈಗ ಅಮೆರಿಕಾಗೆ ಬೇರೆ ಕಂಪೇರ್ ಮಾಡಿದ್ರೆ ವೈ ದೇ ಆರ್ ವೆರಿ ಸಕ್ಸಸ್ಫುಲ್ ಅಂದರೆ ಬಿಕಾಸ್ ಆಫ್ ಪ್ರಾಬಲ್. ಐ ಆಮ್ ನಾಟ್ ಸೇಯಿಂಗ್ ಅಮೆರಿಕಾ ಇಸ್ ಸಕ್ಸಸ್ಫುಲ್ ಇನ್ ಅಗ್ರಿಕಲ್ಚರ್. ಎನಿ ಅದರ್ ನೇಷನ್ ನಾವು ತಗೊಂಡಾಗ ಹೊರಗಿನ ದೇಶದಲ್ಲಿ 100 ಎಕರೆ 200 ಎಕರೆಗಳು ಮಾಡ್ತಾ ಇರೋದ್ರಿಂದ ಹೋಗ್ತಿದೆ. ಬಟ್ ನಾವು ಇವಾಗ ಏನು ಮಾತಾಡ್ತಾ ಇದ್ವಿ, ವಿ ಆರ್ ಅಗೇನ್ ಫ್ರಾಗ್ಮೆಂಟಿಂಗ್ ದ ಫಾರ್ಮರ್. ಸ್ಮಾಲರ್ ಸೆಕ್ಟರ್ 300/3. ನಮ್ಮ ಹತ್ರ ಫಾರ್ಮರ್ಸ್ ಹತ್ರ ಇರೋದೇ ಲೆಸ್ ದೆನ್ 3 acres. ಆಯಿತಾ? ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ತುಂಬ ಕಮ್ಮಿ ಜನ ಇದು. ಸಿ ಅಮೇರಿಕನ್ ಪಾಪ್ಯುಲೇಷನ್ ಈಸ್ 2% ರೈತರು, 2% ಹೂ ಹೋಲ್ಡ್ಸ್ ದ ಎಂಟೈರ್ ಅಮೇರಿಕನ್ ಲ್ಯಾಂಡ್. ನಮ್ಮ ದೇಶದಲ್ಲಿ 67%, 70%ವರೆಗೂ ಇದ್ದಾರೆ. 80% ಇಂಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್, 68%, 70% ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ಇಷ್ಟು ಇದೆ ನಮ್ಮ ಇದರಲ್ಲಿದ್ದಾಗ. ಸೊ ಅವರ್ ಮೆಥಡ್ ಶುಡ್ ಬಿ ಡಿಫ್ರೆಂಟ್. ಆಲ್ರೆಡಿ ಫ್ರಾಗ್ಮೆಂಟ್ ಆಗೋಗಿದೆ. ಆಯಿತಾ? ಇನ್ನೂ ಹೋಗ್ತಾ ಇನ್ನೂ ಫ್ರಾಗ್ಮೆಂಟ್ ಆಗುತ್ತೆ. ಸೊ ಸ್ಮಾಲ್ ಹೋಲ್ಡಿಂಗ್ನಲ್ಲಿ ಹೆಂಗೆ ವಿ ಕ್ಯಾನ್ ಜನರೇಟ್ ಹೈ ಇನ್ಕಮ್ ಶುಡ್ ಬಿ ದ ಫೋಕಸ್ ಆಫ್ ಎನಿ ಯೂನಿವರ್ಸಿಟಿ ಆರ್ ಎನಿ ಗೌರ್ಮೆಂಟ್. ಅದು ಫೋಕಸ್ ಮಾಡಲಿಲ್ಲ ಅಂದರೆ ಆಗಲ್ಲ. ಬಟ್ ಎಲ್ಲಿ ಮಾರ್ಕೆಟ್, ಹೌ ಡು ಡಿಸೈಡ್ ದ ಮಾರ್ಕೆಟ್ ಸರ್? ಇವಾಗ ನಾವು ಹಳ್ಳಿಯಲ್ಲೇ ಮಾರಬೇಕು ಅಂತ ನಮ್ಮ ಜನಕ್ಕೇನೋ
ಯಾಕಂದರೆ ನನ್ನ ಈಗ ಸಂತೆಗಳು ಅಂತ ವೀಕ್ಲಿ ಫೇರ್ಸ್ ಅಂತಿತ್ತು ಸರ್. ಈಗ ಅದೇ ಹೋಗ್ಬಿಡಿದೆ. ನಮ್ಮ ಬಟ್ಲಹಳ್ಳಿ ಊರು ನಮ್ಮ ಸ್ವಂತ ಊರು. ಅಲ್ಲಿ ಪ್ರತಿ ಶುಕ್ರವಾರ ಸಂತೆ ನಡೀತಾ ಇತ್ತು. ಈಗ ಸಂತೆ ನಡೆಯೋದೇ ಇಲ್ಲ. ಆ ಸಂತೆ ಊರಾಚೆಯಿಂದ ಬಸ್ ಸ್ಟ್ಯಾಂಡಲ್ಲಿ 5 ಅಂಗಡಿಗಳಾಗಿ ಬಾಗ್ಬಿಟ್ಟವು ಈಗ. ಸೊ ಸಂತೆಗಳೇ ಇಲ್ಲ. ವೇರ್ ಶುಡ್ ಐ ಸೆಲ್ ಇಫ್ ನನ್ನ ಊರಲ್ಲಿ ನಾನು 1 ಎಕರೆಯಲ್ಲಿ ಬೆಳೆದ. ಸಂತೆ ಯಾಕಿಲ್ಲ ಗೊತ್ತಾ? ಎಲ್ಲ ಮೊನೋಕ್ರಾಪಿಂಗ್ ಹೋದರು. ಈಗ ನಿಮ್ಮ ಚಿಂತಾಮಣಿ ಆ ಸೈಡಲ್ಲಿ ಎಲ್ಲ ಕಡಲೆಕಾಯಿ ಬೆಳೀತಾರೆ. ಕಡಲೆಕಾಯಿ ಬೆಳಿಬಿಟ್ರೆ ಎಷ್ಟು ಜನ ಕಡಲೆಕಾಯಿ ತೊಗೊಂಡು ಗುಡ್ಡೆ ಹಾಕ್ಕೊಳ್ತಾರೆ, ಎಷ್ಟು ಜನ ತಿಂತಾರೆ? ಮೊದಲು ಸಂತೆಲಿ ಏನಿತ್ತು, ಅವ್ರು ಪ್ರತಿನಿತ್ಯ ಬಳಸೋಂಥ ಪದಾರ್ಥಗಳಿತ್ತು. ಸ್ಪೈಸಸ್ ಇತ್ತು, ವೀಳ್ಯದೆಲೆ ಇತ್ತು, ಅಡಿಕೆ ಇತ್ತು, ಎಲ್ಲ ಥರ ತರಕಾರಿ ಇತ್ತು, ಸೊಪ್ಪಿತ್ತು, ಕಾಳುಗಳಿತ್ತು, ಬೇಳೆಕಾಳುಗಳಿತ್ತು, ಅಕ್ಕಿ ಇರೋದು. ಸಂತೆಯಲ್ಲಿ ಕೋಳಿ ಮಾರೋರು, ಮೊಟ್ಟೆ ಮಾರೋರು, ಇದು ಮಾಡೋರು. ಸೊ ಜನ ಸಂತೆಗೆ ಬರೋರು ನೇರವಾಗಿ ರೈತರಿಂದ ಖರೀದಿ ಮಾಡೋರು ಮೊದಲು, ಆಯಿತಾ? ಆ ಥರ ಸಿಸ್ಟಮ್ ಇತ್ತು. ಇವತ್ತು ಮಂಡ್ಯದಲ್ಲಿ ಏನು ಸಂತೆ ಮಾಡ್ತೀರಾ? ಬರೀ ಕಬ್ಬು ಬೆಳೀತಾರೆ. ಇಲ್ಲ ಮೂರು ಐಟಮ್ಗೆ ಯಾರು ಬರ್ತಾರೆ? ಕಬ್ಬನ್ನ ಯಾರು ತೊಗೊಳ್ತಾರ? 70% ಮಂಡ್ಯ ನೀರಾವರಿ ಮಾಡೋ ರೈತರೆಲ್ಲ ಕಬ್ಬು ಬೆಳೀತಾರೆ. ಏನು ಅವ್ರು ಈ ಸಂತೆಗೆಲ್ಲಿ ಬರ್ತಾರೆ? ಸಂತೆಗೆ ರೈತರ ಪಾರ್ಟಿಸಿಪೇಷನ್ಲಿಂದ ಜನ ಅಲ್ಲಿ ಬರ್ತಾರೆ. ನಾವು ಶುಗರ್ ಫ್ಯಾಕ್ಟ್ರಿ ಹೋಗ್ತೇವೆ. ಬಟ್ ನೀವು ಹೇಳ್ತಾ ಇರೋದಲ್ಲ ಸರ್, ವೇರ್ ನಾವು ಇದೇ ಲೆಟ್ ಅಸ್ ಅಸ್ಯೂಮ್ ದಟ್ ನೀವು ಹೇಳಿದ್ದೆಲ್ಲ ಎಲ್ಲರೂ ಹಂಗೆ ಆದರು ಅಂತ ಅನ್ಕೊಳ್ಳಿ. ನಮಗೆ ಎಕ್ಸ್ಪೋರ್ಟ್ ಇಲ್ಲವಲ್ಲ, ಬಿಕಾಸ್ ನಾವು ಬೆಳ್ಕೊಂತ ಇದ್ದೀವಿ, ನಾವು ತಿನ್ಕೊಂತ ಇದ್ದೀವಿ. ವೇರ್ ಇಸ್ ದ ರೆವೆನ್ಯೂ? ಅಗೇನ್ ಐ ಕಮ್ ಬ್ಯಾಕ್ ಟು ಯುವರ್ ಪಾರ್ಟ್. ರೆವೆನ್ಯೂ ಜನರೇಷನ್ ಅಂದ್ರೆ ದೇಶಕ್ಕೆ ಎಲ್ಲಿ ರೆವೆನ್ಯೂ ಜನರೇಟ್ ಆಗುತ್ತೆ? ದೇಶಕ್ಕಳ್ರಿ ಫಸ್ಟ್ ನಿಮಗೆ ಜನರೇಟ್ ಮಾಡ್ಕೊಳ್ರಿ. ನೀವು ಚೆನ್ನಾಗಿದ್ರೆ ತಾನೇ ದೇಶ ಚೆನ್ನಾಗಿರೋದು. ನೀವು ಚೆನ್ನಾಗಿರಬೇಕು, ನಿಮ್ಮ ಹಳ್ಳಿ ಚೆನ್ನಾಗಿರಬೇಕು, ಆವಾಗಲೇ ತಾನೇ ದೇಶ ಆಗೋದು. ಎಲ್ಲಿಗೆ ಜನರೇಟ್ ಮಾಡ್ತಾ? ಈ ಕಬ್ಬಿಂದ ಹೋಗ್ಲಿ ಆಯ್ತು, ಏನು ಜನರೇಟ್ ಕೊಡ್ತಾ ಇದ್ದೀರಾ ದೇಶಕ್ಕೆ ಹೇಳಿ? ಕಬ್ಬು ಬೆಳಿತೀರಲ್ಲ, ಜೋಳ ಬೆಳಿತಾನಲ್ಲ, ಗೋಧಿ ಬೆಳಿತಾನಲ್ಲ, ಅವ್ನು ದೇಶಕ್ಕೆ ಏನು ಕೊಡ್ತಾನೆ? ಫಸ್ಟ್ ನೀವು ಸಬಲ ಆಗಬೇಕಲ್ವಾ? ನಿಮಗೆ ಬೆಳ್ಕೊಳ್ರಿ, ನಿಮ್ಮ ಇದಕ್ಕೆ ಎಂಥ ದೊಡ್ಡ ಸಿಸ್ಟಮಲ್ಲಿ ಕೂತಿದ್ದೀವಿ ಅಂದರೆ, ಒಂದು ಹಳ್ಳಿಯಲ್ಲಿ, ನಮ್ಮ ಮಂಡ್ಯದಲ್ಲೇ ಒಂದು ಹಳ್ಳಿ ತೊಗೊಳ್ಳೋಣ, ಆಯಿತಾ? ರಾಗಿ ಬೆಳಿತಾನೆ ತಿಳ್ಕೊಳ್ಳಿ. ಒಂದು ಅರ್ಧ ಎಕರೆಗೆ ರಾಗಿ ಹಾಕ್ತಾನೆ. ಅರ್ಧ ಎಕರೆ ರಾಗಿ ಹಾಕಿದ್ರೆ ಒಂದು 5-6 ಕ್ವಿಂಟಲ್ ಬರುತ್ತೆ ರಾಗಿ. ಅದು 5-6 ಕ್ವಿಂಟಲ್ ಅದರ ಬರುತ್ತೆ. ಅವ್ನ ಮನೆಗೆ ಮುದ್ದೆ ತಿಂತಾರೆ. ಒಂದು 2 ಕ್ವಿಂಟಲ್ ಇಟ್ಕೊಳ್ತಾರೆ ವರ್ಷ ಪೂರ್ತಿಗೆ. ಇನ್ನು 4 ಕ್ವಿಂಟಲ್ ಇರುತ್ತಲ್ಲ, ಸಿಸ್ಟಮ್ ಹೆಂಗಾಗಿದೆ ಹೇಳ್ತೀನಿ. ಆ ಮೊದಲು 4 ಕ್ವಿಂಟಾಲು ಊರಲ್ಲೇ ಮಾರಾಟ ಮಾಡ್ಬಿಡೋರು, ಇಲ್ಲಿ ಸಂತೆಗೂ ಮಾರಾಟ ಮಾಡ್ಬೋದು, ಊರು ಸುತ್ತಮುತ್ತನೇ. ಇವತ್ತು ಆ 4 ಕ್ವಿಂಟಾಲು ಮಂಡ್ಯಕ್ಕೆ ತೊಗೊಂಡು ಹೋಗ್ತಾನೆ, ಅಲ್ಲಿ ಮಾರ್ಕೆಟ್ಗೆ ಹಾಕ್ತಾನೆ. ಈ ಊರಲ್ಲಿ ಅಂಗಡಿ ಇಟ್ಕೊಂಡಿದ್ದಾನಲ್ಲ, ಅವನು ಹೋಗ್ಬಿಟ್ಟು ಅಲ್ಲಿಂದ ರಾಗಿ ತೊಗೊಂಬಂದು ಮಾಡ್ತಾನೆ. ಸಿ ಹೌ ಡಮ್ ವಿ ಹ್ಯಾವ್ ಬಿಕಮ್. ನಮ್ಮ ಒಂದು ಹಳ್ಳಿ ಅಂದರೆ ಆವ್ರೇಜ್ ಹಳ್ಳಿಯಲ್ಲಿ ಒಂದು ಹಳ್ಳಿಯಲ್ಲಿ 300 ಮನೆ ಇಟ್ಕೊಳ್ಳಿ ಆವ್ರೇಜ್. ಸೊ ದೊಡ್ಡ ಹಳ್ಳಿ ಇರ್ತವೆ, 1000 ಹಳ್ಳಿ ಮನೆಯೂ ಇರ್ತವೆ, 300 ಇರುತ್ತೆ, 150 ಇರುತ್ತೆ ಮನೆಗಳು. 300 ಮನೆಗಳಿದ್ದರೆ ಅದರಲ್ಲಿ ಆಲ್ವೇಸ್ ನಿಮಗೆ 75 ಮನೆಯವ್ರು ಮಾತ್ರ ಲ್ಯಾಂಡ್ ಓನರ್ಸ್. ನಾಟ್ ಎವ್ರಿ ಒನ್. 30% ಹಳ್ಳಿಯಲ್ಲಿ ಮಾತಾಡ್ತಾ ಇದ್ದೀರಾ ನೀವು? ಹಳ್ಳಿಯಲ್ಲಿ 30-35% ಮಾತ್ರ ಲ್ಯಾಂಡ್ ಇರುತ್ತೆ, ಜಮೀನು ಇರುತ್ತೆ. ಇನ್ನು ಮಿಕ್ಕಿದವರೆಲ್ಲ ಅಲೈಡ್, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಲೇಬರ್ ಕೆಲಸ ಮಾಡ್ತಾರೆ, ಒಕ್ಕಣೆಗೆ ಬರ್ತಾರೆ, ಹಾರ್ವೆಸ್ಟಿಗೆ ಬರ್ತಾರೆ. ಸೊ ಈಗ ಈ 75 ಫ್ಯಾಮಿಲಿ ಏನು ಜಮೀನಿದೆಯೋ, ಇದಿಸ್ ಆ್ಯಾವ್ರೇಜ್. ಇವ್ರ ಹತ್ರ ಆ 300 ಫ್ಯಾಮಿಲಿ ಇರೋ ಹಳ್ಳಿಗೆ ಅಂದಾಜು ಅಂದರೆ 300-400 ಎಕರೆ ಇರುತ್ತೆ. 500 ಎಕರೆ ಹೈಯೆಸ್ಟ್. ದಿಸ್ ಆವ್ರೇಜ್ ಕೊಡ್ತಾ ಇರೋದು. 500 ಎಕರೆಯಲ್ಲಿ ನೀವು 300 ಫ್ಯಾಮಿಲಿ ಅಂದರೆ ಒಂದು ಮನೆಗೆ ಹಳ್ಳಿಯಲ್ಲಿ 4 ತಲೆಗಳು. ಎಷ್ಟು ಜನ ಆಯಿತು? 300 ಮನೆ ಅಂದರೆ 1200 ಜನ ಆದರು. 1200 ಜನ ದಿನಕ್ಕೆ 3 ಹೊತ್ತು ಊಟ ಮಾಡ್ತಾರೆ. ವರ್ಷಕ್ಕೆ ಎಷ್ಟು ಆಯಿತು? 365 ಅಂದರೆ 14 ಲಕ್ಷ ಊಟ ಆಯಿತು. 400-500 ಎಕರೆ ಜಮೀನಲ್ಲಿ ನೀವು ಬೆಳೆಯೋಕ್ಕಾಗತ್ತಾ? ಆ ಊಟಕ್ಕೆ ಏನೇನು ಬೆಳೆಸ್ತೀವಿ ಅದೆಲ್ಲ ಬೆಳೆಯೋಕ್ಕಾಗತ್ತಾ? ನಿಮ್ಮೂರಿಗೆ ನೀವು ಸಪ್ಲೈ ಮಾಡೋಕ್ಕಾಗಲ್ಲ. ನಿಮ್ಮೂರಿಗೆ ನೀವು 75 ಜನ ರೈತರು ಎಲ್ಲ ಏನೋ ನಾನು ಹೇಳೋದಲ್ಲ, ಸ್ಪೈಸಸ್ಸು, ಪೆಪ್ಪರು, ಮೆಣಸಿನ್ಕಾಯಿ, ಏನೇನು 75-80 ಥರ ವಸ್ತುಗಳು ಬರುತ್ತೆ. ಊರಿಗೆ ಬೆಳೆದ್ರೆ ದೇ ಕೆನಾಟ್ ಸಪ್ಲೈ ಟು ದ ಊರು. ಫರ್ಗೆಟ್ ಅಬೌಟ್ ಎಕ್ಸ್ಪೋರ್ಟಿಂಗ್. ದಟ್ಸ್ ಅಲ್ಲಿ ದುಡ್ಡು ಇರೋದಲ್ವಾ? ಯಾರ ಹ್ಯಾಂಡ್ಸು ಚೇಂಜ್ ಆಗೋಲ್ಲ, ನೇರವಾಗಿ ಇದಾಗುತ್ತೆ. ಸೊ ಅದ್ರ ಹತ್ರ ನಮ್ಮ ರೈತರು ಆ ರೀತಿ ಎಕನಾಮಿಕ್ ಥಿಂಕ್ ಮಾಡಬೇಕು. ಆವಾಗಲೇ ದೇ ಕ್ಯಾನ್ ಮೇಕ್ ಲ್ಯಾಕ್ ಪರ್ ಮಂತ್. ಬಟ್ ನಾವು ಈಗ ಯಾವುದೋ ಒಂದು ರಾಜಸ್ಥಾನ ಅಂತ ತಗೊಳ್ಳೋಣ, ಡೆಸರ್ಟೆಡ್ ಜಾಗಗಳಿರ್ತವೆ, ಅಲ್ಲಿಗೆ ನಾವು ಹೆಂಗೆ ಕಂಪೇರ್ ಮಾಡ್ಕೊಂತೀವಿ ಸರ್? ಇಟ್ ಈಸ್ ಆಲ್ ವೆನ್ ವಿ ಆರ್ ಸ್ಟಿಚ್ಡ್ ಇನ್ ಟು ಡಿಫ್ರೆಂಟ್ ನೇಷನ್ಸ್ ಇನ್ ಟು ಒನ್ ನೇಷನ್. ಪ್ರಿನ್ಸ್ಲಿ ಸ್ಟೇಟಸ್ನ ಒಂದು ದೇಶ ಅಂತ ನಾವಿಲ್ಲಿ ಏನು ಅಂದ್ಕೊಂಡಿದ್ದೀವಿ, ರಾಜಸ್ಥಾನದಲ್ಲಿ ಗುಜರಾತಲ್ಲಿ ಬೆಳೆನೇ ಬೆಳೆಯಲ್ಲ ಅಂತ. ನಿಮ್ಗೆ ಗೊತ್ತಿಲ್ಲ, ಅಲ್ಲಿಂದನೇ ಹೈಯೆಸ್ಟ್ ಆರ್ಗ್ಯಾನಿಕ್ ಬೆಳೆಯೋದು 6 ಭಾಗದಲ್ಲಿ. ನಾನು ಅಲ್ಲಿ ಒಂದು ಹಳ್ಳಿ ಬಗ್ಗೆ ಮಾತಾಡೋಣ ಸರ್. ಒಂದು 200 ಫ್ಯಾಮಿಲಿ ಇರುವಂಥ ಒಂದು ಹಳ್ಳಿ,
ಅವ್ರಿಗೆ ನೀರಿಲ್ಲ, ನೀರಾವರಿ ಇಲ್ಲ, ಏನೂ ಇಲ್ಲ. ಬಿಕಾಸ್ ಮೈ ಸ್ಟ್ರಾಂಗ್ ಬಿಲೀಫ್ ಸರ್, ನಾವೇನು ಅನ್ಕೊಂತೀವಿ, ನಾವು ನನ್ನ ಹತ್ರ ಪ್ರತಿ ಸಾರಿ ಬಂದಾಗ ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾರೆ, ಓ ವ್ಯವಸಾಯ ಮಾಡಲಿಲ್ಲ ಅಂದರೆ ಹಿಂಗಾಗ್ಬಿಡುತ್ತೆ. ಎಮೋಷ್ನಲ್ ಟಾಕ್ಸ್ ಜಾಸ್ತಿ ಹೋಗುತ್ತೆ ಸರ್. ವ್ಯವಸಾಯ ಮಾಡಲಿಲ್ಲ ಅಂದರೆ ಮುಗೀತು, ಮುಂದಿನ ಪೀಳಿಗೆಗೆ ಆಹಾರ ಇರಲ್ಲ, ಊಟ ಇರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನನ್ನ ಪರ್ಸ್ನಲ್ ಸ್ಟ್ಯಾಂಡ್ ಏನಿತ್ತು ಅಂದರೆ, ನೀನು ಬೆಳಿಲಿಲ್ಲ ಅಂದರೂ ಹೊರಗಿನ ಟೆಕ್ನಾಲಜಿ ಇಂಪ್ರೂವ್ಮೆಂಟ್, ಈ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಇಂತಿಂದ ನಾವು ಬೆಳೀಲಿಲ್ಲ ಅಂತಂದ್ರೂ ಹೊರಗಡೆ ಸ್ಟೇಟ್ಸಲ್ಲಿ ಬೆಳೆದು ನಮ್ಮನ್ನು ಪೋಷಣೆ ಮಾಡೋ ಅಂಥ ಕೆಪಾಸಿಟಿ ಇದ್ದಾವೆ. ವಿ ಶುಡ್ ಲೀವ್ ಅಂದರೆ ವೆರಿ ಫ್ಯೂ ಪೀಪಲ್ ಹ್ಯಾಸ್ ಮೇಡ್ ದ ವರ್ಲ್ಡ್ ವೆರಿ ಬ್ಯೂಟಿಫುಲ್. ವಿ ಶುಡ್ ನಾವು ನಮಗೆ ಗೊತ್ತಿರೋ ರಾಜಸ್ಥಾನಲ್ಲಿ ಬೇರೆ ಏನೋ ಮಾಡೋಕ್ಕಾಗತ್ತೆ, ನಾವಿಲ್ಲಿಂದ ಬೆಳೆದು ರಾಜಸ್ಥಾನಕ್ಕೆ ಕಳಿಸ್ಬೋದು. ಸೊ ನಾವು ಯಾವಾಗ ನೀವು ಆ ಎಕರೆಯಲ್ಲಿ ಅಲ್ಲಿ ಆ ಹಳ್ಳಿದೆ ಅಲ್ಲೇ ತಿನ್ನಬೇಕು ಅಂತಂದಾಗ ಆ ಯೂನಿಟಿ ಮಿಸ್ ಆಗ್ಬೋದಲ್ವಾ? ಫಸ್ಟು ಹಳ್ಳಿಲೇ ಯೂನಿಟಿ ಇಲ್ಲ ಅಂದರೆ ಇನ್ನೊಂದು ಎಲ್ಲೋ ಭಾಗದಲ್ಲಿರೋ ಸಿಸ್ಟಮ್ ರನ್ ಆಗ್ತಿದೆಯಲ್ಲ ಈ ಸಿಸ್ಟಮ್ ಹಳೆಯಲ್ಲೂ ಇತ್ತು. ರಾಜಸ್ಥಾನಲ್ಲಿ ಮೊದಲು ಹ್ಯುಮಿಡಿಟಿ ಜಾಸ್ತಿ ಇದೆ, ಗುಜರಾತಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದೆ. ಹ್ಯುಮಿಡಿಟಿ ಜಾಸ್ತಿ ಇದು ಉಷ್ಣ ಜಾಸ್ತಿ ಇದ್ರೆ ಏನಾಗುತ್ತೆ, ಪ್ರಾಪಗೇಷನ್ ಬೇಗ ಆಗುತ್ತೆ. ಕರೆಕ್ಟಾ? ನೀರೊಂದು ಕೊಡಬೇಕಷ್ಟೇ, ಆಯಿತಾ? ಹಿಂದಿನ ಕಾಲದಲ್ಲೂ ಅಂದರೆ ನಾನು ಪ್ರೀ ಇಂಡಿಪೆಂಡೆನ್ಸ್ ಹೇಳ್ತಾ ಇರೋದು, ಆವಾಗಲೂ ಮಂಡ್ಯದಲ್ಲಿ ರೈತರು ಮಾಡ್ತಾ ಇದ್ದ ಬೆಲ್ಲ ರಾಜಸ್ಥಾನಕ್ಕೆ ಹೋಗೋದು, ಗುಜರಾತ್ಗೆ ಹೋಗೋದು, ಅಲ್ಲಿದ್ದು ಇಲ್ಲಿಗೆ ಬರೋದು. ಸಣ್ಣ ಮಟ್ಟದಲ್ಲಿ ಐ ಆಮ್ ನಾಟ್ ಸೇಯಿಂಗ್ 100% ಎಲ್ಲ ಬೆಳಿಬೋದು ಅಂತ. 80% ಬೆಳಿಬೋದು, ಏನು ಮಾಡಬೇಕು ಅನ್ನೋದು 80% ಬೆಳಿಬೋದು. ಇನ್ 20% ಬೇರೆ ಬೇರೆ ಸ್ಟೇಟ್ಸಿಂದ ಬರುತ್ತೆ. ದಟ್ಸ್ ಹೌ ವಿ ಅಟೈನ್ ಸಸ್ಟೈನಬಿಲಿಟಿ ಅಲ್ವಾ? ಅದ್ರ ಕಡೆ ನಾವು ಫೋಕಸ್ ಮಾಡಬೇಕಲ್ಲ. ದ ಪ್ರಾಬ್ಲಮ್ ಏನಂದರೆ, ಇವತ್ತು ಹೇಳ್ತಾರೆ ನಮಗೆ ರೈತರಿಗೆ ಸಬ್ಸಿಡಿ ಕೊಟ್ಬಿಟ್ವಿ, ರೈತರಿಗೆ ಇದು ಮಾಡ್ತೀವಿ, ನಾವು ರೈತನಿಗೆ ಸಾಲ ಮನ್ನಾ ಮಾಡ್ತೀವಿ. ಇವನು ಯಾವನಯ್ಯ ಸಾಲ ಮನ್ನಾ ಮಾಡೋಕ್ಕೆ? ಇವನ ಹತ್ರ ಕಿತ್ಕೊಂಡ್ಬಿಟ್ಟು ಅವ್ರ ದುಡ್ಡನ್ನ ₹100 ಕಿತ್ಕೊಂಡ್ಬಿಟ್ಟು ₹1 ವಾಪಸ್ ಕೊಟ್ಬಿಡೋದು. ದಿಸ್ ಇಸ್ ಇದು ಸಾಲ ಮನ್ನಾ ಮಾಡ್ತೀವಿ. ಇದು ಪ್ರಾಬ್ಲಮ್ ಏನು ಗೊತ್ತಾ, ಸರ್ಕಾರಕ್ಕೆ ಬಹುತೇಕ ನಮ್ಮ ಕರ್ನಾಟಕದಲ್ಲಿ 3 ಲಕ್ಷ ಕೋಟಿ ಬಡ್ಜೆಟ್ ಇದೆ. ಬ್ರೇಕಪ್ ತೊಗೊಳ್ಳಿ, ಅದರಲ್ಲಿ 10-12% ಬರೋದೇ ಕಬ್ಬಿಂದ, ಅಬ್ಕಾರಿ, ಎಕ್ಸೈಸ್ 36,000 ಕೋಟಿ. ಈ ವರ್ಷ 40,000 ಕೋಟಿ ಬರುತ್ತೆ, ಆಯಿತಾ? 40,000 crores ಎವ್ರಿ ಇಯರ್ ಆಯಿತಾ? 40,000 crores ಇನ್ ಶುಗರ್ ಕೇಲ್ ಅನ್ನೋದು. ಇಮ್ಯಾಜಿನ್ ಫ್ರಮ್ ಅದರ್ ಮೊನೋಕ್ರಾಪ್ಸ್. ಬೇರೆದಿಂದ ಬರ್ತಿರಲ್ಲ ಅಂತ ಅನ್ಕೊಂಡು ಸರ್. ನೋಡಿ, ನಿಮ್ಗೆ ಅದೇ ಗೊತ್ತು, ಐಡಿಯಾ ಇಲ್ಲ. ನೋಡಿ GST ಅಂತ ಕಲೆಕ್ಟರ್ ಮಾಡ್ತಾರಲ್ಲ, ಈಗ ಅಕ್ಕಿ ತಗೊಳ್ಳಿ, ಎಷ್ಟಿದೆ ಅಕ್ಕಿ GST? 0%. ಈಗ ಅದು ಇಲ್ಲ, 0%. ಆಯಿತಾ? ಹೊಸದಾಗ ಆಯಿತಾ? ಒಂದು 15 kg ಪ್ಯಾಕ್ ಮಾಡಿದ್ರೆ ಮಾತ್ರ 5%. ಇಲ್ಲ ತೆಗೆದುಬಿಟ್ಟಿದ್ದಾರೆ, 0%. ಆಯಿತಾ? ಸರ್ಕಾರ ಏನು ಮಾಡ್ತಿಲ್ಲ ಅಕ್ಕಿಗೆ. ಹೋಗ್ಬಿಟ್ಟು ನೀವು ಅಲ್ಲಿ ಮೀಲ್ಸ್ ತೊಗೊಳ್ತೀರಲ್ಲ, ಎಷ್ಟು ಕಟ್ತೀರಾ GST? 18% ಸರ್ವಿಸ್ ಟ್ಯಾಕ್ಸ್ ಕಟ್ತೀವಿ. ಅಕ್ಕಿ ನಾವೇನು ಬೆಳೀತಾರೋ ನೇರವಾಗಿ ಕನ್ಸಂಪ್ಷನ್ ಆಗೋದು 40%. ಬಟ್ ಅವ್ನು ಸರ್ವಿಸ್ಗೆ ಹಾಕಿರ್ತಾನಲ್ಲ ಸರ್. ಯಾವುದಕ್ಕೆ? ಹೋಟೆಲ್ ಸರ್ವಿಸ್ಗೆ. ಬಟ್ ಅನ್ನನೇ ಇಲ್ಲ ಅಂದ್ರೆ ಅವನೇನು ಸರ್ವಿಸ್ ಮಾಡ್ತಾನೆ? ಫುಡ್ ಪ್ರಾಡಕ್ಟ್ಸ್ ಎಲ್ಲ ವಾಟ್ ಸರ್ವಿಸ್ ವಿಲ್ ದೇ ಡೂ? ಬಟ್ ಈ ಆಲ್ಸೋ ಬೈಯಿಂಗ್ ಫಾರ್ 0% ಟ್ಯಾಕ್ಸ್ ಓನ್ಲಿ. ಯಾರು? ಈಸ್ ನಾಟ್ ಪ್ರೊಡ್ಯೂಸಿಂಗ್. ನೋ, ಅವನು ಈಸ್ ಬೈಯಿಂಗ್ ಅಟ್ 0%, ಬಟ್ ಈಸ್ ನಾಟ್ ಕ್ಲೇಮಿಂಗ್ ದ ಟ್ಯಾಕ್ಸ್. ನೇರವಾಗಿ 18% ಆರ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಹೋಟೆಲ್ಸು. ಫಾರ್ ದ ಸರ್ವಿಸ್ ಐ ಆಮ್ ಗಿವಿಂಗ್. ಇವಾಗ ನಾನು ಬಗ್ಗೆನೇ ಆಗ್ತಾಗಳನ್ನ, ನಾನು ರೈತನ ಹತ್ರ ಹೋಗಿ 1 kg ಅಂಡರ್ಲೈಯಿಂಗ್ ಸರ್ವಿಸ್ಗೆ ವಿಚ್ ಈಸ್ ದ ಪ್ರಾಡಕ್ಟ್, ಅಂಡರ್ಲೈಯಿಂಗ್ ರಾ ಮೆಟೀರಿಯಲ್ ಈಸ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ನೀವು ಅದಕ್ಕೆ ಲೇಬಲ್ ಬೇರೆ ಕೊಡ್ತಾ ಇರ್ಬೋದು, ಆಯಿತಾ? ಬಟ್ ಅದಿಲ್ಲ ಅಂದರೆ ಏನು ಟ್ರಾವೆಲ್ ಮತ್ತು ಟೂರಿಸಮ್ ಏನು ನಡೆಯುತ್ತೆ? ಊಟ ಇಲ್ಲ ಅಂದರೆ ಸರ್ವಿಸ್ ಇಂಡಸ್ಟ್ರಿ ನಡೆಯುತ್ತೆ. ಬೇಸ್ ಇದು. ಸೊ ಆಸ್ ಪರ್ ದಿಸ್ ಥಿಂಗ್, ಈಚ್ ಏಕರ್ ಆಫ್ ಪ್ಯಾಡಿ grown will give about 1,10,000 rupees income to the government. 1,10,000. through different sectors, which includes the hotels. ನೀವು ಹೇಳ್ತಾ ಇದ್ರೆ ಕುಕೀಸ್ ಆಗುತ್ತೆ, ಕೇಕ್ಸ್ ಆಗುತ್ತೆ, ಪ್ಯಾನ್ ಕೇಕ್ಸ್ ಆಗುತ್ತೆ, ಎಲ್ಲ. ಸೊ ಅದೆಲ್ಲ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಎಲ್ಲ ಟ್ಯಾಕ್ಸ್ ಇದೆ, ಆಯಿತಾ? ಸೊ ಅದೆಲ್ಲ ಆನ್ ಆನ್ ಆ್ಯಾವ್ರೇಜ್ ಗೌರ್ಮೆಂಟ್ ಮೇಕ್ಸ್ ಅಬೌಟ್ $1 lakh. ಸೊ ಇನ್ ದಟ್ ಸೆನ್ಸ್ ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಅರೌಂಡ್ ಅಗ್ರಿಕಲ್ಚರ್, ಎವ್ರಿಥಿಂಗ್. ಹೌದು. ನಾನು ಹೇಳ್ತಾ ಇರೋದು, ನಾನು ಈ ಪ್ಯಾಡಿಯಿಂದಾನೆ 1 ಲಕ್ಷ ಒಂದು ಎಕರೆಗೆ ರೈತ ಎಷ್ಟು ಮಾಡ್ತಾನೆ? 12,000 ಮಾಡ್ತಾನೆ. ಸೊ ಇವ್ರಿಗೆ ಕೊಡಬೇಕಾಗಿದ್ದಂಥದ್ದನ್ನ ಅವ್ರು ತಗೊಂಡು ಸಬ್ಸಿಡಿ ಅಂತ ಒಂದು ಅದು ಇದು ಅಂದ್ಕೊಂಡು ಭಿಕ್ಷೆ ಹಾಕ್ದಂಗೆ ಆಗ್ತಾಯಿದ್ದಾರೆ. ದಟ್ಸ್ ವೆರಿ ರಾಂಗ್. ಸೊ ಫಸ್ಟ್ ದೇ ಹ್ಯಾವ್ ಟು ಎಂಪವರ್ ದ ಪೀಪಲ್. ಇದು ಉಲ್ಟಾ ಹೊಡಿದೆ. ಅದಕ್ಕೆ ಇಷ್ಟು ತುಂಬ
ನಾವು ಬೆಳ್ಕೊಂಡ್ರೆ ಸಿಸ್ಟಮ್ ನೋಡ್ದಂಗೆ ಆಗುತ್ತಲ್ಲ ಸರ್. ದಟ್ ಈಸ್ ಹೌ ಒಂದು ನೇಷನ್ ರನ್ ಆಗಬೇಕಂದ್ರೆ ಟ್ಯಾಕ್ಸ್. ನೇಷನ್ ಅಲ್ಲ, ನಿಮ್ಮ ಹಳ್ಳಿ ರನ್ ಆದರೆ ಸಾಕಲ್ವಾ? ಪಕ್ಕದಳ್ಳಿಯವ್ರು ಅವ್ನು ರನ್ ಆದರೆ ಈ ಥರ 6 ಲಕ್ಷ ಹಳ್ಳಿಗಳು ರನ್ ಆದರೆ ದೇಶ ನಡೆಯುತ್ತೆ. ದೇಶ ಎಲ್ಲಿ ನಡೆಯುತ್ತೆ? ಇವ್ರುಗಳು ನಡೆಯಲಿಲ್ಲ ಅಂದರೆ ಗಾಂಧೀಜಿಯವ್ರ ಸಿದ್ಧಾಂತ ಇದೆ. ಇವರೇ ನಿಂತ್ಕೊಳ್ಳೋಣ, ದೇಶ ಹೆಂಗೆ ನಿಂತ್ಕೊಳ್ಳುತ್ತೆ? ಎರಡು ಎನೇಬಲ್ ನಮ್ಮ ಸೆಲ್ಫ್ ಸಸ್ಟೈನ್. ಇನ್ನು ಎಷ್ಟು ವರ್ಷ ಏನು ಪಾಪ ಯಾವ ಪ್ರಾಕ್ಟಿಕಲಿ ಪಾಸಿಬಲ್ ಸರ್ ಇದು? ಥಿಯರಿಟಿಕಲ್ ಇಟ್ ಇಸ್ ವೆರಿ ಥಿಯರಿಟಿಕಲ್ ಅಲ್ಲ, ಇಟ್ಸ್ ಪ್ರಾಕ್ಟಿಕಲಾಗೆ ಹೇಳ್ತಾರೆ. ನಾನು ಇದೇನು ಇದರಲ್ಲಿ ಏನು ನಾವು ಅಮೇರಿಕಾದು ಜುಕಿನಿ ಬೆಳಿ, ಬ್ರೊಕೊಲಿ ಬೆಳಿ ಅದೆಲ್ಲ ಹೇಳ್ತಿಲ್ಲ. ನಾವೇನು ದಿನನಿತ್ಯ ಕನ್ಸ್ಯೂಮ್ ಮಾಡ್ತೀವೋ ಅದನ್ನು ಬೆಳೀರಿ. ಅದೇ ಏನು ಕೆಮಿಕಲ್ ಇದು ಮಾರಾಟ ಆಗ್ತದೆ ಅದೇ ರೇಟಲ್ಲಿ ಮಾರಾಟ ಮಾಡಿ ಈ ಮಾಡಲ್ ಟೀಚ್ ಮಾಡ್ತೀವಿ ನಾವು. ಎವ್ರಿ 2 months ಒಂದು ಕ್ಲಾಸ್ ಇರುತ್ತೆ, ಟೀಚ್ ಮಾಡ್ತೀವಿ. ಈಗ January 15 ಪ್ರಾಕ್ಟಿಕಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ. ನಿಮ್ಮ ಹಳ್ಳಿಗೆ ನೀವು ಬೆಳ್ಕೊಳ್ಳಿ ಅನ್ನೋ ಸಿದ್ಧಾಂತನ ಅಥವಾ ವ್ಯವಸಾಯ ಮಾಡಿ ಅಂತ? ತೋಟದಲ್ಲಿ ನಾನು ಮಾಡಿದ್ದೀನಿ. ಐ ಮೇಡ್ ಮೋರ್ ದೆನ್ ಲ್ಯಾಕ್ ಫಾರ್ ಮಂತ್, 1 month ಇನ್ 1 acre. ಒಂದು ಎಕರಲ್ಲಿ ಒಂದು ತಿಂಗಳಿಗೆ ತಿಂಗಳಿಗೆ ಮೋರ್ ದೆನ್ ಲಕ್ಷ ಮಾಡ್ಬೋದು. ನಾನು ಆ ನಂಬರ್ ಹೇಳಿದ್ರೆ 1.5-2 ಲಕ್ಷವರೆಗೂ ಮಾಡ್ಬೋದು. ಇಟ್ಸ್ ಆಲ್ ಅಪ್ಲೈಯಿಂಗ್. ಇದು ಧೈರ್ಯ ಮಾಡಬೇಕು, ಕಳ್ಕೊಳ್ಳೋಕ್ಕೇನೂ ಇಲ್ಲ. ಲೆಟ್ ಇಸ್ ಕಮ್ ಬ್ಯಾಕ್ ಟು ಸಮ್ ಬೇಸಿಕ್ ಪಾಯಿಂಟ್ ಸರ್. ಈಗ ಇವತ್ತಿನ ವ್ಯವಸಾಯ ಕ್ಷೇತ್ರದಲ್ಲಿ, ಬಿಕಾಸ್ ಯಂಗ್ಸ್ಟರ್ಸ್ ಲೈಕ್ ಇವಾಗ ನಾನೇ ತಗೊಳ್ಳೋಣ ಅಥವಾ ತಾವು ಇವೆಲ್ಲ ಕಮಿಂಗ್ ಫ್ರಮ್ IT ಬ್ಯಾಕ್ಗ್ರೌಂಡ್, ನೀವು ಅಗ್ರಿಕಲ್ಚರ್ಗೆ ಬಂದಿರಿಂದ ಹೌ ವೆಲ್ಕಮಿಂಗ್ ದೇರ್ ಪೇರೆಂಟ್ಸ್ ಆರ್ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರೆ? ಇವತ್ತು ಮಂಡ್ಯದಲ್ಲಿ ಯಾವ ಅಪ್ಪ ಅಮ್ಮಂದಿರು ಮಕ್ಕಳು ಕೃಷಿ ಮಾಡೋಕ್ಕೆ ಒಪ್ಪಲ್ಲ. ಯಾಕಂದರೆ ನಂದೇ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಕಂಟಿನ್ಯೂ. ಯಾಕಂದರೆ ಹೆಣ್ಣು ಕೊಡೋಲ್ಲ ಅಂತ. ಸೊ ಅದೊಂದು ಬಿಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಅಗ್ರಿಕಲ್ಚರಿಸ್ಟ್ಗೆ ನಾನು ಕೊಡ್ತಾಯಿದ್ದೀನಿ ಹೆಣ್ಣು ಅಂತ ಒಂದು ಕಾಲ ಇತ್ತು. ಯಾರು ಬೇಸಾಯ ಮಾಡ್ತಾರೆ ಅವ್ರು ಕೊಡ್ತೀನಿ. ಬೇಸ್ಡ್ ಆನ್ ಎಷ್ಟು ತಿಪ್ಪೆಗಳಿತ್ತು, ಎಷ್ಟು ಹಸುಗಳಿತ್ತು ನೋಡಿ ಕೊಡ್ತಾ ಇದ್ರು ಆಗಿನ ಕಾಲ. ಈಗ ಬೆಂಗಳೂರಿಗೆ ಹೋಗಬೇಕು ಅಷ್ಟೇ, ಇಲ್ಲಿ ಕಾಣಿಸ್ಕೊಬೇಡ ಊರಲ್ಲಿ. ಹಬ್ಬ ಹರಿದಿನಕ್ಕೆ ಬಾ, ಇರು, ಊಟ ಮಾಡು, ಹೋಗು, ಇಲ್ಲ ಹೆಣ್ಣು ಸಿಗಲ್ಲ. ಸೊ ಯಾಕೆ ಆ ಥರ ಕಂಡೀಷನ್ ಬಂದಿದ್ದು ಅಂದರೆ, ಒಂದು ದುಡ್ಡು ಇಲ್ಲದಂಗೆ ಮಾಡಾಕಿದ್ರು. ಮೊದಲು ರೈತರು ಅವ್ರ ಹೆಂಡತಿಯರಿಗೆ ಕಾಸಿನ ಸರ ಕೊಡಿಸೋರು, ಡಾಬು, ವಂಕಿ, ಬೈತಳೆ ಬೋಟು ಎಲ್ಲ ಕೊಡಿಸೋರು. ಅದು ರಿಚ್ನೆಸ್ ಇತ್ತು. ಇವತ್ತು ಏನಾಗ್ಬಿಟ್ಟಿದೆ, ಪಾಪ ಕರಿಮಣಿ ಸರಕ್ಕೆ ಬಂದಿದ್ದಾರೆ ಮೋಸ್ಟ್ ಆಫ್ ದ. ಪಾಪ ದುಡ್ಡಿಲ್ಲ. ಸೊ ಅದಕ್ಕೆ ನಾವು ಇನ್ನೊಂದು ಯಾರು ಗಾದೆಯವರೇ ಬಂದಿದೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಅದು ಯಾವನು ಊಟ ಗೊತ್ತಿಲ್ಲ. ಈ ಥರ ಇದು ಮಾಡಿಕೊಂಡು ಅಗ್ರಿಕಲ್ಚರ್ ಇನ್ಕಮ್ ಡಿಗ್ರೇಡ್ ಆಯಿತು, ಅಗ್ರಿಕಲ್ಚರ್ ಸ್ಟೇಟಸ್ಸು ಡಿಗ್ರೇಡ್ ಆಯಿತು. ಅಗ್ರಿಕಲ್ಚರ್ ಇಸ್ ಗ್ಯಾಮ್ಲಿಂಗ್ ವಿತ್ ನೇಚರ್ ಅಂತ. ಗ್ಯಾಮ್ಲಿಂಗ್ ವಿತ್ ನೇಚರ್ ಸ್ಟೇಟಸ್ಸು ಇಂದಾಯಿತು. ಸೊ ಏನಾಯಿತು, ಗ್ಲಾಮರ್ ಹೋಯಿತು. ಸೊ ಏನಾಯಿತು, ಹೆಣ್ಮಕ್ಳಿಗೆ ವ್ಯವಸಾಯ ಮಾಡೋದನ್ನ ಮದುವೆ ಇಂಟ್ರೆಸ್ಟ್ ಆಯಿತು. ಇಲ್ಲಿ ನನ್ನ ಸಿಚುವೇಶನ್ ಹಂಗೆ ಸರ್. ನಾನು MSc ಮುಗಿಸಾದ್ಮೇಲೆ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ಆಸೆ. ನಾನು ಮನೇಲಿ ಹೋಗಿ ಕೇಳಿದೆ, ನಾನು ವ್ಯವಸಾಯ ಮಾಡಬೇಕು ಅಂತಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ನಮ್ದು ಅಗ್ರಿಕಲ್ಚರ್ ಭೂಮಿ ಇಲ್ಲ ಊರಲ್ಲಿ. ಯಾವುದೋ ಒಂದು 3 ಎಕರೆ ಇತ್ತು, ಊರು ಆಚೆಗಿತ್ತು, ಬಂಡೆ ಎಲ್ಲ ಅದು. ಸೊ ನಾನು ಮಾಡಬೇಕು ಅಂತಂದ್ರೆ ಫಸ್ಟ್ ಅಬ್ಜೆಕ್ಷನ್, ನೀನು ಏನಾದರೂ ಮಾಡ್ಕ, ಊರಲ್ಲಂತೂ ಇರಬೇಡ, ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಇಲ್ಲಿಂದ ಆಚೆಗೆ ಹೋಗ್ಬಿಡು. ನಾನು ಬೇಕಾದರೆ ನನ್ನ ಮಗ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ಕೊತವನೆ ಅಂತ ಹೇಳ್ಕೊತೀನಿ, ದಯವಿಟ್ಟು ಬರಬೇಡ ಅಂತ. ಬಟ್ ದೇವರ್ ಅಟ್ಲೀಸ್ಟ್ ನಾನು ಇವತ್ತು ಹೊಗಳ್ಕೋಬೇಕು, ದೇವರ್ ಅಟ್ಲೀಸ್ಟ್ ಜನರಸ್ಸು ಏನಾದರೂ ಮಾಡ್ಕ. ಬೆಂಗಳೂರಲ್ಲಿರೋದು ನಾನೆಲ್ಲ ಕನಕಪುರ ರಾಮನಗರದ ಹತ್ರ ಸರ್, ಗೊಲ್ಲರ ದೊಡ್ಡಿ ಅನ್ನೋ ಒಂದು ಊರಲ್ಲಿ ಒಂದು 3 ಎಕರೆ ಲೀಸ್ಗೆ ಹಾಕ್ಕೊಂಡು, ಅಲ್ಲಿ ಈಗ ಸೋಲಾರ್ ಪ್ಯಾನಲ್ಗಳಾಗ್ಬಿಟ್ಟವು, ಅದನ್ನು ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದೆ. ನಾನು ಅಲ್ಲಿ ಕಮ್ ಬ್ಯಾಕ್ ಟು ದ ಕನೆಕ್ಟಿವಿಟಿ. ಅಲ್ಲಿ ನಾನು ಫಸ್ಟ್ ಹೋಗಿದ ತಕ್ಷಣ ಒಂದು 2 ಎಕರೆ ಮಾವಿನ ತೋಟ ಇತ್ತು. ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಒಂದು 500 ಮೀಟರ್ಸ್ ಹೋದರೆ ಒಂದು ಬೋರ್ವೆಲ್ ಇತ್ತು. ಅಲ್ಲೊಂದು 2 ಎಕರೆ ಲೀಸಿಗೆ ತಗೊಂಡು ವಿ ಸ್ಟಾರ್ಟೆಡ್ ಡೂಯಿಂಗ್ ಫಾರ್ಮಿಂಗ್. ನಾವು ಮಾಡಬೇಕಾದ್ರೆ ಅಲ್ಲಿ ಬೋರ್ವೆಲ್ ಹಾಕಿದ್ದ ಒಬ್ಬ ಫಾರ್ಮರು ಒಂದು 1/4 ಗುಂಟೆ ಟೊಮೊಟೊ ಹಾಕಿದ್ದ, 1/4 ಗುಂಟೆ ಬದನೆಕಾಯಿ ಹಾಕಿದ್ದ, ಒಂದು ಸ್ವಲ್ಪ ಫ್ಲವರ್ ಹಾಕಿದ್ದ. ನಾವು ಅವ್ರಿಗೆ ಸೆಟಲ್ ಮಾಡಿ, ಸರ್ ನಾವು ಇವತ್ತಿಂದ ನಾವು ಮಾಡ್ಕೊಂತೀವಿ, ಬಿಕಾಸ್ ಓನರ್ನ ಮಾತಾಡಿಕೊಂಡು ನಾವು ಇದರಿಂದ ಹ್ಯಾಂಡ್ ಓವರ್ ತಗೊತಾ ಇದ್ದೀವಿ ಅಂತೇಳಿ. ನಮಗೂ ಇದೇ ಮಾತುಗಳು ಬಂತಾಗ. ಹಳ್ಳಿಯಲ್ಲೊಂದು ಮನೇಲೊಂದು ಮಾತು ಬಂತು, ನೀನು ವ್ಯವಸಾಯ ಮಾಡಬಾರ್ದು ಅಂತ. ಅಲ್ಲಿ ಹಳ್ಳಿಯ ಪಕ್ಕದವರೆಲ್ಲ ಜನ, ಇವ್ರು ಬಂದು ಏನು ವ್ಯವಸಾಯ ಮಾಡ್ತಾರೆ, ಇವರು ಒಳ್ಳೆ ಫ್ಯಾನ್ಸಿ ಹ್ಯಾಟ್ಗಳು ಹಾಕ್ಕೊಂಡು, ಒಳ್ಳೆ ಜಿಂಗು ಅಂತ ಬರ್ತಾರೆ, ಒಳ್ಳೆ ಬಟ್ಟೆಗಳು ಹಾಕೊಂಡು ಇವರೆಲ್ಲ ವ್ಯವಸಾಯ ಮಾಡ್ತಾರೆ ಅಂತ ಬಂತು. ನಾವು ನನ್ನ ಮೈಂಡ್ಸೆಟ್ ಹೆಂಗಿತ್ತು ಅಂತ ಸರ್, ಬಿಕಾಸ್ ಮೋಸ್ಟ್ ಆಫ್ ದ ನ್ಯೂ ಕಮರ್ಸ್ ಅಗ್ರಿಕಲ್ಚರ್ ಮಾಡಿಬಿಟ್ರೆ ದುಡ್ಡಾಗ್ಬಿಡುತ್ತೆ ಅಂತ ಅನ್ಕೊಂತೀರ ಅವ್ರಿಗೆ. ಬಟ್ ಕನ್ಸಿಸ್ಟೆಂಟ್ ಆಗಿದ್ದರೆ 100% ಆಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲ್. ಇಲ್ಲಿವರೆಗೂ ಬಂದು ನಿಂತಿದ್ದೆ ಅಂದರೆ ನನ್ನ ಕೈ ಹಿಡಿದ್ರು ವ್ಯವಸಾಯ ಕ್ಷೇತ್ರಗಳು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ನಾನು 50 ಪೈಸೆ ದುಡಿಯೋಕ್ಕಾಗಿಲ್ಲ. ನಾವಲ್ಲಿ ಬಂದು ಫಾರ್ಮಿಂಗ್ ಶುರು ಮಾಡಿದೆ. ನಂದೇನಿತ್ತು, ನಾನು ಮೇಕೆ ಫಾರ್ಮ್ ಮಾಡೋಣ. ಮೇಕೆ ಫಾರ್ಮ್ ಮಾಡಬೇಕು ಅಂದರೆ 3 ಎಕರೆ ಮೇವು ಹಾಕಬೇಕು, ನಾನು ಬಿಲ್ಡಿಂಗ್ ಕಟ್ಟೋ ಅಷ್ಟೇ ಮೇವು ರೆಡಿ ಇರುತ್ತೆ ಅಂತ ಏನು ಹೈಪರ್ ಅಸಂಪ್ಷನಲ್ಲಿ ಬಿಲ್ಡಿಂಗ್ ಒಂದು 2-3 ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ್ವಿ, ಸಾಲ ಸೂಲ ಮಾಡ್ಕೊಂಬಂದ್ವಿ,
ಎಲ್ಲ ಎತ್ಕೊಂಬಂದು ನಮ್ಮಕ್ಕ ಬ್ಯಾಂಕಲ್ಲಿದ್ಲು, ನಮ್ಮಮ್ಮ ಗೊತ್ತಾದರೆ ನಮ್ಮ ಅಕ್ಕನ ಒಡವೆ ಬ್ಯಾಂಕಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಒಂದು 40-50 ಸಾವಿರ ಎತ್ಕೊಂಬಂದು ಎಲ್ಲ ಮೇಕೆ ಹಾಕಿದ್ರು. ಮೇಕೆ ಹಿಂಗೆ ತಂದ್ವಿ ಸರ್, ಒಂದು ತಿಂಗಳಲ್ಲಿ ಮೇವೆಲ್ಲ ಖಾಲಿ ಮಾಡಿಬಿಡ್ತಾವೆ. ನಾನು ಹಿಂಗೆ ತಿರುಗಿ ನೋಡ್ತೀನಿ, ಮೇವಿಲ್ಲ. ಕಟ್ಟಿಗೆ ಹಿಡ್ಕೊ ಕಾಡು ಹೊಡಿತಾ ಇದ್ದೀವಿ ಮೇಕೆಗಳು. ಟಕ್ಕಂದು ನಮ್ಮ ಅಣ್ಣ ಬಂದು, ನಮ್ಮ ಕಸಿನ್ ಒಬ್ಬರು ಬಂದರು. ಅಂದ್ಬಿಟ್ಟು ಎಲ್ಲ ಒಂದು ಶಶಿ ಅಂತೇಳಿ ಒಂದು ಸ್ವಲ್ಪ ಫುಲ್ ವಾಸನೆ ಹೊಡಿತಾ ಇದ್ದೀವಿ ಆ ಮೇಕೆಗಳ ಮಧ್ಯದಲ್ಲಿದ್ದು. ಹಿಂಗೆಲ್ಲ ನೋಡ್ಬಿಟ್ಟು ಊರಿಗೆಲ್ಲ ಹೋಗಿ ಪ್ರಚಾರ. ಅವ್ನು ವೇಸ್ಟ್ ನಮಗೆ, ಅವ್ನು ಸುಮ್ಮನೆ ಅಂದ್ಕೊಂಡ್ವಿ MSc ಹಂಗೆ ಮಾಡಿಬಿಡ್ತಾನೆ, ಏನೋ ರೆವಲ್ಯೂಷನ್ ಮಾಡ್ತಾನೆ ಅಂತ ಅಂದ್ಕೊಂಡು ಫ್ಯಾಮಿಲಿ, ವಿತಿನ್ ದ ಫ್ಯಾಮಿಲಿ ರೆವಲ್ಯೂಷನ್ ಇನ್ ದ ಸೆನ್ಸ್ ಅಟ್ಲೀಸ್ಟ್ ಯು ಲರ್ನ್ 1 lakh ಸ್ಯಾಲ್ರಿ ಅಂತ ಅಂದ್ಕೊಂಡ್ವಿ. ಅದು ಆಗಲಿಲ್ಲ ಅಂತ ಒಂದು ಗಾಸಿಪ್ ಜನ್ರೇಟ್ ಆಗಿಬಿಡ್ತಾ ಹೋಗ್ಬಿಡ್ತಲ್ಲಿ. ಸೊ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಂಡೆ ಅಂತ ಅನ್ಕೊಂತೀನಿ. ಅಲ್ಲಿಂದ ನಾವು ಫೇಲ್ನ ಅರ್ತ್ಕೊಂಡ್ವಿ, ಹೊರಗಡೆ ಬಂದ್ವಿ, ಟೂರಿಸಮ್ ಮಾಡೋಕ್ಕೆ ಶುರು ಮಾಡಿದ್ವಿ. ಲಿಟಲ್ ಅಡಾಪ್ಷನ್ಸ್, ಲಿಟಲ್ ಚೇಂಜಸ್, ಆ ಪ್ರೋಸೆಸ್ನ ಮಾಡ್ಕೊತ ಬೆಂಗಳೂರು ಬಂದು ವರ್ಟಿಕಲ್ ಗಾರ್ಡನಿಂಗ್, ಲ್ಯಾಂಡ್ಸ್ಕೇಪಿಂಗ್ ಇವೆಲ್ಲ ಮಾಡ್ಕೊತ ಬಂದ್ವಿ. ಆ ಮಾಡೋ ಪರಿಸ್ಥಿತಿಯಲ್ಲೂ ನನಗೂ ಇದೇ ಫೇಸ್ ಮಾಡಿದ್ದು ಸರ್. ಯಾರನ್ನ ಹುಡುಗಿ ಕೇಳಿದ್ರೆ ಏನು ಮಾಡ್ತಾನೆ ಮಗ, ಅವ್ನಿಗೆ ಹಸ್ಸಿನ ಇಲ್ವಲ್ಲ, ಏನು ಮಾಡ್ತಾನೆ ಮಗ, ಅವ್ರಿಗೆ ಹಸ್ಸಿನ ಇಲ್ವಲ್ಲ ಅನ್ನೋ ಥರ ಮಾತುಗಳು ಕೇಳಿಸ್ಕೊಂಡು ಚಾಲೆಂಜಸ್ ಎಲ್ಲ ನೋಡ್ಕೊಳ್ತಾ ಬಂದ್ವಿ. ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ ಅಂತೀರ? ಇವತ್ತಿಗೆ 99% ಅದೇ ಪರಿಸ್ಥಿತಿ. ಎಲ್ಲೋ ಸ್ವಲ್ಪ ಇದು ಹೆಣ್ಮಕ್ಳಲ್ಲೂ ಪರಿವರ್ತನೆ ಆಗ್ತಿದೆ ಅಂತೀರಾ? ಅದು ತುಂಬ ಹೈ ಲೆವೆಲಲ್ಲಿ. ಬಟ್ಟು ನಿಮ್ಮಂಥವ್ರು ಯೂತ್ ಸಕ್ಸಸ್ಫುಲ್ ಸ್ಟೋರೀಸ್ ಎಲ್ಲ ಬರ್ತಿದ್ರೆ ಫೈನಲಿ ದೇ ವಿಲ್ ಕಮ್ ಬ್ಯಾಕ್ ಟು ಅಗ್ರಿಕಲ್ಚರ್. ಈಗ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ನ ತಗೊಳ್ಳೋಣ ಸರ್. ಇವಾಗ ರೈತರಲ್ಲಿರೋ ಬಿಗ್ಗೆಸ್ಟ್ ಮಿತ್ ಏನಿದೆ? ರೈತರಲ್ಲಿ ಕೃಷಿ ಬಗ್ಗೆ ಹೇಳ್ತೀನಿ. ಕೃಷಿ ಹಾಳಾಗಿರೋದು ಒಂದು ಬಿಗ್ಗೆಸ್ಟ್ ರೀಸನ್ ಹೇಳ್ತೀನಿ. ಅದೆಲ್ಲ ಬಿಟ್ಬಿಡಿ, ಗ್ರೀನ್ ರೆವಲ್ಯೂಷನ್ನು, ಸರ್ಕಾರ, ಯೂನಿವರ್ಸಿಟೀಸ್ ಎಲ್ಲ ಬಿಟ್ಬಿಡಿ. ನಾವು ಏನು ಮಾಡ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ. ಅದನ್ನೇ ನ್ಯೂಟನ್ ಹೇಳಿರೋದು, ಈಕ್ವಲ್ ಆ್ಯಂಡ್ ಆಪೋಸಿಟ್. ನಮ್ಮ ರೈತ ಭೂಮಿ ತಾಯಿನ ತಾಯಿ ಥರ ನೋಡ್ತಿದ್ದ, ಭೂಮಿ ತಾಯಿ ಮಗನ ಥರ ನೋಡ್ತಿದ್ದ. ಅದಕ್ಕೆ ಪ್ರಾಸ್ಪರಸ್ಗೆ ಇದ್ದಿದ್ದು. ಇವತ್ತು ನಮ್ಮ ರೈತ ಭೂಮಿ ತಾಯಿನ ನಾಮಕಾವಸ್ಥೆ ತಾಯಿ ಥರ ನೋಡ್ತಾನೆ. ನಾಮಕಾವಸ್ಥೆ ಇವತ್ತು ಪಾಪ ಅವ್ರ ಇಗ್ನೋರೆನ್ಸಿಂದ ಇವತ್ತು ರೈತ ಭೂಮಿ ತಾಯಿನ ಭೂಮಿ ತಾಯಿ ಅಂತಲೇ ಕರೆಯೋದು. ಇಗ್ನೋರೆನ್ಸಿಂದ ವಿಷ ಹಾಕ್ತಾನೆ. ಓದಿರೋರು ಹೇಳ್ಕೊಟ್ಟಿದ್ದಾರಪ್ಪ, ಕರೆಕ್ಟ್, ಕೆಮಿಕಲ್ ಹಾಕಿ ವಿಷ ಹಾಕ್ತಾನೆ, ಪೆಸ್ಟಿಸೈಡ್ ಹೊಡಿತಾನೆ, ವಿಡಿಸೈಡ್ ಹೊಡಿತಾನೆ. ಭೂಮಿ ತಾಯಿ ಅವ್ನು ನೋಡ್ಕೊಳ್ತಾರ ಅಲ್ವಾ? ಅವ್ನು ವಾಪಸ್ ರೈತ ನೋಡ್ಕೊಳ್ತಾರ? ಮೋಸ ಅಲ್ವಾ? ಹಿಂದಿನ ಕಾಲದಲ್ಲಿ ಇನ್ನೊಂದು ಹೇಳ್ತೀನಿ, ರೈತರು ಮನೆಗೆ ಹಸುಗಳು ತಂದರೆ, ನಾಟಿ ಹಸುಗಳು, ಎತ್ತುಗಳು ತಂದರೆ, ವಯಸ್ಸಾದರೆ ಅವನೇ ನೋಡ್ಕೊಳ್ಳೋನು, ಅವನೇ ಉಣೋನು ಗದ್ದೆಯಲ್ಲಿ ತೀರೋದ್ರೆ. ಇವತ್ತು 5 ದಿನ ಗಂಡು ಕರು ಹಾಕಿದ್ರೆ ಎಲ್ಲಿಗೆ ಹೋಗುತ್ತೆ? ಸ್ಲಾಟರ್ ಹೌಸ್. ಆಮೇಲೆ ಹಸು ಹಾಲು ಕೊಡೋದು ಸ್ಟಾಪ್ ಆದಮೇಲೆ ಎಲ್ಲಿಗೆ ಹೋಗುತ್ತೆ? ಇದೆಲ್ಲ ಕರ್ಮ ಅಲ್ವಾ? ಅದಕ್ಕೆ ಹೊಡೆದಿರೋದು ಇದಲ್ಲ. ವಾಪಸ್ ಏನು ಅಂದರೆ ಮುಂದಿನ ಜನ್ಮದಲ್ಲ, ಈ ಜನ್ಮದಲ್ಲೇ ಕೊಟ್ಟಿದ್ದಾನೆ. ಕರೆಕ್ಷನ್ ಮಾಡ್ಕೊಳ್ಳಿ. ಭೂಮಿ ತಾಯಿ ನಿಜವಾಗ್ಲೂ ಒಂದು ತಾಯಿ ಆಗ್ತಾಳೆ. ಸೊ ವಾಟ್ ನೀವು ಕೆಮಿಕಲ್ ಬದಲು ಏನು ಬಳಸಿ ಅಂತ ಹೇಳ್ತೀರಾ ಸರ್? ಇಷ್ಟು ವರ್ಷ ಇದು ಕೆಮಿಕಲ್ ಬಂದಿದ್ದು 40 ವರ್ಷದಿಂದ ಶಶಿ, 40 ವರ್ಷದಿಂದ ಬಂದಿದ್ದು. ಹಂಗಾರೆ ಇಷ್ಟು ವರ್ಷ ಒಳ್ಳೆ ನಡೀಲಿಲ್ವಾ? ಇಷ್ಟು ವರ್ಷ ಜನ ಬದುಕಲೇ ಇಲ್ವಾ? ಸೊ ಸಮಥಿಂಗ್ ಹ್ಯಾಸ್ ಟು ಗೋ ಇನ್ಸೈಡ್ ಅಲ್ವಾ ಸರ್, ಟು ಗೆಟ್ ಔಟ್. ಸರ್ ಅದೇ ನ್ಯೂಟನ್ ಬರೋಣ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಲ್ಲ. ಹಸು ಎಲ್ಲೋಯ್ತು? ಹಸು ಇಟ್ಕೋಬೇಕು, ಹಸು ಬೇಕು, ವ್ಯವಸಾಯ ಮಾಡ್ತಾ ಹಸು ಇರಬೇಕಲ್ವಾ? ನಾಟಿ ಹಸು ಇರಬೇಕು. ಎಲ್ಲೋಯ್ತು ಹಸು? ಗೊಬ್ಬರ ಹಾಕ್ಬೇಕಲ್ಲ, ಗೊಬ್ಬರ ಹಾಕ್ಬೇಕಲ್ಲ. ಜೀವಾಮೃತ ಇದೆ, ಘನಜೀವಾಮೃತ ಎಷ್ಟು ಇದೆ, ಆರ್ಗ್ಯಾನಿಕ್ ಇದು ಎಲ್ಲ ಇದು. ನಿಮ್ಮ ಯೂರಿಯಾ ತಂದು ಹಾಕ್ತೀರಾ ಹೇಳಿ? ಹಿಂದಿನ ಕಾಲದಲ್ಲಿ ಯೂರಿಯಾ ಹೆಂಗೆ ಮಾಡ್ಕೊಳ್ತಿದ್ರು? ಭೂಮಿಗೆ ಯೂರಿಯಾ ಬೇಕು. ಹಿಂದಿನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು? ಕಾಪಿ ಚಿಕ್ಪಿನ ಮಲ್ಚಿಂಗ್ ಮಾಡ್ಕೊಂಡ್ರು ಅಲ್ಲ ಅವ್ರಿಗೆ ನಾಲೆಜ್ ಇತ್ತು. ಏನು ಗೊತ್ತಾ, ಗಂಜಲ, ಹಸು ಗಂಜಲ ಆಗ್ತೈತಲ್ಲ, ಕೊಟ್ಟಿಗೆ ಹಾಕಕ್ಕೆ ಒಂದು ಮಡಿಕೆ ಇಟ್ಬಿಟ್ಟಿರೋರು, ಮಡಿಕೆಯಲ್ಲಿ ಮರಳು ಹಾಕಿರೋರು. ಗಂಜಲ ಬಂದು ಕರೆಕ್ಟಾಗಿ, ಗಂಜಲದಲ್ಲಿ ಏನಿದೆ? ಯೂರಿಯಾನ ತಾನೆ. 98% ಯೂರಿಯಾ ಉಪ್ಪೇ ತಾನೆ. 90% ಇರುತ್ತೆ. ಇರುತ್ತಲ್ವಾ? ಮರಳ ಮೇಲೆ ಡೆಪಾಸಿಟ್ ಆಗೋದು. ವಾರಕ್ಕೊಂದ್ಸತಿ ಆ ಮರಳನ್ನ ಎರ್ಚ್ಬಿಡೋರು ಫ್ರೀ. ಸೊ ಈಗ ಆ ಪದ್ಧತಿ ಇಲ್ಲ. ಸೊ ಈಗ ಇನ್ಪುಟ್ ಹಾಕ್ಲೇಬೇಕು, ಬಟ್ ಅದು ಅವೈಲೇಬಲ್ ಇದೆ. ಅದೇನು ಅಂತ ನಾವು ಇನ್ ಮೈ ಸೆನ್ಸ್ ವಾಟ್ ವಿ ಕ್ಯಾನ್ ಡೂ ಇಲ್ಲಿ ಅನ್ನೋದಂದರೆ,
ಈಗ ಮೇಜರಾಗಿ ಗಿಡಕ್ಕೆ ಅಗ್ರಿಕಲ್ಚರ್ ನೋಡ್ತಿರೋರ್ಗೆ ಗೊತ್ತಾಗಲಿ ಏನಂತದ್ದು, ಮೇಜರಾಗಿ ಒಂದು ಗಿಡ ಬೆಳೆಯೋದಕ್ಕೆ ಮೇಜರ್ ಬೇಕಾಗಿರೋದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ ನಾವು ಯೂರಿಯಾ, DAP, MOP ಮುಖಾಂತರನೇ ಕೊಡಬೇಕು ಅಂತಲ್ಲ. ದೇರ್ ಆರ್ ಸರ್ಟೆನ್ ಬ್ಯಾಕ್ಟೀರಿಯಾಸ್, ಅಜಿಟೋಬ್ಯಾಕ್ಟರ್ ವಿಚ್ ಫಿಕ್ಸಸ್ ನೈಟ್ರೋಜನ್ ಇನ್ ಟು ದ ಸಾಯಿಲ್, PSB ಫಾಸ್ಫರಸ್ನ ಫಿಕ್ಸ್ ಮಾಡುತ್ತೆ, KMB ಪೊಟ್ಯಾಶ್ನ ಮೊಬಲೈಸ್ ಮಾಡುತ್ತೆ. ಈ ಥರ ಬ್ಯಾಕ್ಟೀರಿಯಾಗಳು ಬಂದಿದ್ದಾವೆ. ಹಳೆ ಕಾಲದಲ್ಲಿ ನಾವೇನು ಮಾತಾಡ್ಕೊತೀವಿ, ಹಸು, ಗಂಜಳ ಇವೆಲ್ಲ ಆಗ್ತಿದ್ದಾಗ ಏನಾಗ್ತಿತ್ತು, ಬೈ ಡಿಫಾಲ್ಟ್ ಭೂಮಿಯಲ್ಲಿತ್ತು. ಬೈ ಡಿಫಾಲ್ಟ್ ಹೌ ದೇವರ್ ಆರ್ಗ್ಯಾನಿಕ್. ಆ ಸರ್ಟೆನ್ ಟೆಂಪ್ರೇಚರ್ಗೆ, PHಗೆ, ಮಾಯ್ಶ್ಚರ್ ಕಂಟೆಂಟ್ಗಳಿದ್ದಾಗ ಈ ಟ್ರೈಕೋಡರ್ಮ ಆಗಿರಲಿ, ನಾವೇನು ಟ್ರೈಕೋಡರ್ಮ ವಿರಿಡೆ ಆಗಿರಲಿ, ಸೂಡೋಮೋನಾಸ್ ಫ್ಲಾರಸೆನ್ಸ್, ಇವೆಲ್ಲವೂ ಬ್ಯಾಕ್ಟೀರಿಯಾಗಳು, ದೇರ್ ವಾಸ್ ಎನ್ ಹೆಲ್ದಿ ಕೌಂಟ್ ಆಫ್ ಫಂಗಸ್ ಆ್ಯಂಡ್ ಬ್ಯಾಕ್ಟೀರಿಯಾಸ್ ಇನ್ ದ ಸಾಯಿಲ್. ಬಿಕಾಸ್ ಆಫ್ ಎಕ್ಸೆಸಿವ್ ಯೂಸೇಜ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸು, ಇನ್ಪುಟ್ಸ್ ಜಾಸ್ತಿ ಹೋಗ್ತಾ ಅವು ಹೋಗ್ಬಿಡ್ತು. ಆ್ಯಸ್ ಲೈಕ್ ಯು ಸೆಡ್, ಹಸುಗಳು ಡಿಲೀಟ್ ಆಯಿತು, ಇಲ್ಲಿ ಕೆಮಿಕಲ್ ಇನ್ಪುಟ್ ಹೋಯಿತು. ಡೈರೆಕ್ಟ್ ಏನೇ ಕೊಡೋಕ್ಕೆ ಹೋದರೂ ಪ್ರಾಬ್ಲಮ್ ಆಗ್ತಾ ಬರೋಕ್ಕೆ ಶುರುವಾಯಿತು ಅಂತ ನಾನು ಅನ್ಕೊತಾ ಇದ್ದೆ. ಖಂಡಿತವಾಗ್ಲು ಇವತ್ತು ಭೂಮಿಗೆ ಮೊದಲು ಎಷ್ಟು ಪ್ರಾಬ್ಲಿ ಇವತ್ತೆಷ್ಟು ನೀರು ಹಾಯಿಸ್ತಾ ಇದ್ದೀವೋ ಅದು 30% ಅಷ್ಟು ಮಾತ್ರ ನೀರು ಉಪಯೋಗ ಆಗ್ತಾಯಿದ್ದು ವ್ಯವಸಾಯಕ್ಕೆ. ಯಾಕಂದರೆ ಫರ್ಟೈಲ್ ಆಗಿತ್ತು, ಕಾರ್ಬನ್ ಇತ್ತು ಸಾಯಿಲಲ್ಲಿ, ನ್ಯಾಚುರಲ್ ಆಗಿತ್ತು. ಇವತ್ತು ಅದನ್ನು ಎಷ್ಟು ಡ್ರೈ ಮಾಡಿಬಿಟ್ಟಿದ್ದೀವಿ ಅಂದರೆ, ಮೊನ್ನೆ ಟೆಸ್ಟ್ ಮಾಡಿಸಿದ್ವಿ, PH ಇದೆಲ್ಲ ಒಂದು ಜಮೀನಲ್ಲಿ ಅಲಾರ್ಮಿಂಗ್. ಎಷ್ಟು ಹಾಳಾಗೋಗಿದೆ ಅಂದರೆ ತುಂಬ ಕಷ್ಟ, ತುಂಬ ರೈಸ್ ಆಗಿದೆ ಅಂತ, ಬಿಕಾಸ್ ಆಫ್ ದ ಬ್ಯಾಡ್ ಮೈಕ್ರೋಬಿಯಲ್ ಕೌಂಟ್ ಸರ್. ಹೌದು, ಈಗ ಮತ್ತೆ ಕನ್ವರ್ಟ್ ಮಾಡಬೇಕು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಲ್ಫೇಟ್ಸ್ ಭೂಮಿಗೆ ತುಂಬಿದಷ್ಟು PH ಜಾಸ್ತಿ ಹೋಗ್ಬಿಡುತ್ತೆ. ನಾವೇನು ಅನ್ಕೊಂಡ್ಬಿಡ್ತೀವಿ, ಈಗೇನಾಯ್ತು ಸರ್, ಯೂರಿಯಾ ಹ್ಯಾಸ್ ಎ 46% ಆಫ್ ನೈಟ್ರೋಜನ್, ದ ರಿಮೈನಿಂಗ್ 54% ಈಸ್ ಆರ್ಗ್ಯಾನಿಕ್ ಫಾರ್ಮ್ ಆಫ್ ಕ್ಯಾರಿಯರ್ ಮೆಟೀರಿಯಲ್ಲು. ಅದ್ರದ್ದು ಹೈಬ್ರಿಡೇಷನ್ ಬಂದ್ಬಿಡ್ತು ಈಗ, 19 ಆಲು, 20 ಆಲು, ಇವೆಲ್ಲ. ಇದೇನಾಗ್ಬಿಟ್ಟಿದೆ, ಡೈರೆಕ್ಟ್ ಸಲ್ಫೇಟ್ಸು. 19 ಆಲ್ ಅಂದರೆ ಏನು ಸರ್, ನೈಟ್ರೋಜನ್ 19 ಇದೆ, ಫಾಸ್ಫರಸ್ 19 ಇದೆ, ಪೊಟ್ಯಾಶ್ 19 ಇದೆ ಅಂತ ಎಲ್ಲ ಲೆಕ್ಕ ಹಾಕಿದ್ರೆ ಸಂವೇರ್ ಇಟ್ ವಿಲ್ ಕಮ್ ಟು 57ಗೆ ಬರುತ್ತೆ, ಅಪ್ರಾಕ್ಸಿಮೇಟ್ 60%. ಇನ್ನು 40% ಸಲ್ಫೇಟ್ಸ್ ಇದೆ. ಈ ಸಲ್ಫೇಟ್ಸ್ನ ಎತ್ಕೊಂಡು ಭೂಮಿಗೆ ಸುರಿದ್ರೆ ನೀವು ಫಸ್ಟ್ ರೈಸ್ ಆಗೋದು PH. ಎರೆಹುಳುಗಳು ಸಾಯ್ತವೆ ಬಿಕಾಸ್ ಆಫ್ ದ ಟೆಂಪ್ರೇಚರ್ ಚೇಂಜಸ್ಸು, ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಸತ್ತೋಗ್ಬಿಡತ್ತೆ. ನಾವು ಇದನ್ನು ಸಾಕಷ್ಟು ಬಾರಿ ಮರಿತೀವಿ, ಫಂಜಿಸೈಡ್ಗಳು ಹಾಕ್ಬಿಡ್ತೀವಿ. ಭೂಮಿಯಲ್ಲಿ ಕೆಲವೊಂದು ಬೆನಿಫಿಷಿಯಲ್ ಫಂಗಸ್ಸುಗಳು ಗಿಡಕ್ಕೆ ಬೇಕು ಚೆನ್ನಾಗಾಗೋದಕ್ಕೆ, ಇರ್ರೆಸ್ಪೆಕ್ಟಿವ್ ಆಫ್ ಗುಡ್ ಆರ್ ಬ್ಯಾಡ್. ನಾವು ಯಾವುದೋ ಒಂದು ಕಾರ್ಬನ್ ಡೈಸಿಮ್, ಮ್ಯಾಂಕೋಸಬಿನಿ, ಫಂಜಿಸೈಡ್ ಅನ್ಕೊಳ್ಳೋಣ ಸರ್, ಒಂದು ಸರ್ ಸ್ಪ್ರೇ ಹಾಕಿದ ತಕ್ಷಣ ಗಿಡಕ್ಕೆ ಅದು ಯಾವುದು ನೋಡ, ಇವಾಗ ಶಶಿ ಕೆಟ್ಟವನು, ಮಧುಚಂದನ್ ಒಳ್ಳೆಯವನು ಅಂತಂದಿದ ತಕ್ಷಣ, ನಾವಿಬ್ಬರು ಒಂದು ಫಂಗಸ್ ಜಾತಿ ಅಂದರೆ ಯಾವುದೋ ಒಂದು ಫಂಜಿಸೈಡ್ ಹೊಡೆದಿದ ತಕ್ಷಣ ಇಬ್ಬರೂ ಸಾಯಿಸ್ಬಿಡುತ್ತೆ ಫಂಜಿಸೈಡ್. ಬಟ್ ಅಲ್ಲಿ ಮಧುಚಂದನ್ ಬೇಕು, ಶಶಿ ಬೇಡ. ಸೊ ಹ್ಯಾವಿಂಗ್ ಎ ರೈಟ್ ಪ್ರೊಸೆಸ್ ಅಪ್ರೋಚ್. ಈಗ ಮಧುಚಂದನ್ ಪಾಪ್ಯುಲೇಷನ್ 52% ಇಟ್ಕೊಂಡ್ರೆ, ದ ಗುಡ್ ಫಂಗಸ್ ಪಾಪ್ಯುಲೇಷನ್, ಟ್ರೈಕೋಡರ್ಮಾ ವಿರಿಡೆ ಇಸ್ ಎ ಗುಡ್ ಫಂಗಸ್. ಟ್ರೈಕೋಡರ್ಮಾ ವಿರಿಡೆನ 52% ಭೂಮಿಯಲ್ಲಿ ಇಟ್ಕೊಂಡ್ರೆ, ಕೆಟ್ಟವೆಲ್ಲ 48% ಇದನ್ನು ಅದು ಫೈಟ್ ಮಾಡ್ತಾರೆ ಸೊಸೈಟಿಗೋಸ್ಕರ. ಲೈಕ್ ಯು ಹ್ಯಾವ್ ಎ ಕಾಸ್, ಆರ್ಗ್ಯಾನಿಕ್ ಮಂಡ್ಯ ಸೊಸೈಟಿಗೋಸ್ಕರ ಫೈಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ದರ್ ವಿಲ್ ಎ ಹೆಲ್ದಿ ಪಾಪ್ಯುಲೇಷನ್, ಹೆಲ್ದಿ ಪ್ಲಾಂಟ್ ಗ್ರೋತ್ ಅಂತ ನಾನು ಅನ್ಕೊಂಡೆ. ಸೊ ಒಂದು ರ್ಯಾಪಿಡ್ ಫೈರ್ ಮಾಡೋಣ ಸರ್. ಸೊ ರ್ಯಾಪಿಡ್ ಫೈರ್ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ. ಯು ಕ್ಯಾನ್ ಟೇಕ್ ಯುವರ್ ಟೈಮ್, ನಿಮ್ಗೇನು ಅನ್ಸೋದು ಅದ್ರ ಬಗ್ಗೆ ಹೇಳ್ಬೋದು ಅಂತ ಅನ್ಕೊಂಡ್ರೆ. ಸೊ ಈಗ ಕ್ವಿಕ್ ಆ್ಯಂಡ್ ಹಾನೆಸ್ಟ್ ಆನ್ಸರ್ಸ್ ಓನ್ಲಿ. ಒನ್ ಕ್ರಾಪ್ ಯು ವೋಂಟ್, ಒಂದು ಕ್ರಾಪ್ನ ನೀವು ರೈತರಿಗೆ ರೆಕಮೆಂಡೇ ಮಾಡೋದಿಲ್ಲ, ಇಂಥದ್ದು ಬೆಳಿಬೇಡಿ ಅನ್ನೋಂಥ ಕ್ರಾಪ್ ಯಾವುದು? ಕಬ್ಬು. ಮಂಡ್ಯ ಹಾಳಾಗಿದೆ ಕಬ್ಬಿಂದ. ಸೂಪರ್. ಒಂದು ಫಾರ್ಮಿಂಗ್ ಅಡ್ವೈಸ್ ನೀವು ರೆಗ್ರೆಟ್ ಆಗಿರೋದು ಫಾಲೋ ಮಾಡಿರೋದ್ರಿಂದ, ಇಂಥದ್ದು ನಾನೇನೋ ಈ ಅಡ್ವೈಸನ್ನ ಇಟ್ಕೊಂಡು ನಾನು ಫಾಲೋ ಮಾಡಿದೆ ಅಂತ ನೀವು ಯಾವುದನ್ನು ರೆಗ್ರೆಟ್ ಆಗೋಂಥದ್ದು? ಆ ಥರ ಏನೂ ರಿಗ್ರೆಟ್ ಮಾಡಿಲ್ಲ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಬಂದಾಗ ಬರೀ ಎಕ್ಸ್ಪೆರಿಮೆಂಟ್ಸೇ, ಇಂಥದ್ದೇ ಮಾಡಬೇಕು ಗುರಿ ಅಂತ ಏನಿರಲಿಲ್ಲ. ಬಟ್ ಸಾಲ್ವ್ ಮಾಡಬೇಕು ಅಂತ ಬಂದಿದ್ದು. ಸೊ ಆ ಥರ ಕೆಟ್ಟ ಅಡ್ವೈಸ್ ನನಗೆ ಯಾವತ್ತೂ ಬಂದಿಲ್ಲ. ನೀವು ಫಾಲೋ ಮಾಡಿರೋಂಥದ್ದು ನಿಮ್ಮ ಕಂಪ್ನಿಯಲ್ಲಿ ಆಗಿರಲಿ, ಏನೋ ಒಂದು ಇಂಥದ್ದೇನೋ ಮಾಡಿ ತಪ್ಪಾಯಿತು ಅಂತ ರಿಗ್ರೆಟ್ ಆಗೋಂಥದ್ದು ಒಂದು ಡಿಸಿಷನ್? ಆ ಥರ ಇಲ್ಲ. ನಾವು ಐ ಹ್ಯಾವ್ ಎಂಜಾಯ್ಡ್ ವಾಟ್ ಎವರ್ ಐ ಹ್ಯಾವ್ ಡನ್. ವ್ಯವಸಾಯ ಇರ್ಬೋದು, ಇದು ಆ ಪ್ರಾಸೆಸ್ನ ಎಂಜಾಯ್ ಮಾಡಿದ್ದೀನಿ. ಸೊ ಆ ಥರದ್ದು ಯಾವುದು ಅನುಭವ ಆಗಿಲ್ಲ ನನಗೆ. ಒಂದು ಇನ್ವೆಸ್ಟ್ಮೆಂಟ್ ರೈತ ಇಂಥ ಇನ್ವೆಸ್ಟ್ಮೆಂಟ್ನ ಮಾಡಬಾರ್ದು ಅನ್ನೋಂಥದ್ದು ಯಾವುದಾದ್ರೂ ಇದೆ? ಒನ್ ಇನ್ವೆಸ್ಟ್ಮೆಂಟ್ ಫಾರ್ಮರ್ ಶುಡ್ ಸ್ಟಾಪ್ ಮೇಕಿಂಗ್. ರೈತ ಶುಡ್ ಸ್ಟಾಪ್ ಇನ್ವೆಸ್ಟ್ಮೆಂಟ್ ಅಂದರೆ ರೈತ ಶುಡ್ ಸ್ಟಾಪ್ ಇನ್ವೆಸ್ಟಿಂಗ್ ಇನ್ ಗೌರ್ಮೆಂಟ್ ಐಡಿಯಾಸ್ ಆ್ಯಂಡ್ ಹ್ಯಾಸ್ ಟು ಸ್ಟೇ ಅವೇ ಫ್ರಮ್ ಗೌರ್ಮೆಂಟ್ ಆ್ಯಂಡ್ ಸ್ಟಾಪ್ ಇನ್ವೆಸ್ಟಿಂಗ್ ಆನ್ ಕೆಮಿಕಲ್ ಫರ್ಟಿಲೈಸರ್ಸ್. ಗೌರ್ಮೆಂಟ್ ಐಡಿಯಾಸ್ ಇಟ್ ಕಮ್ಸ್ ಫ್ರಮ್ ದೇರ್ ಓನ್ಲಿ. ಅಲ್ಲಿಂದಲೇ ಬರುತ್ತಲ್ವ ಅಷ್ಟೇ. ಮಲ್ಟಿಪಲ್ ರಾಂಗ್ ಅಡ್ವೈಸಸ್ ಬರುತ್ತೆ. ಎಷ್ಟು ಸ್ಟಾಪ್. ಒಂದು ಎರಡು ಅಡ್ವೈಸ್ ಯಾವುದು?
ಅಂದರೆ ಗೌರ್ಮೆಂಟ್ ಫಾಲೋ ಮಾಡಿ ಒಂದು ಕಬ್ಬು ಹೇಳಿದ್ರಿ, ಅದು ಬಿಟ್ಟು ಇನ್ನೆರಡು ಹೇಳಿ. ಒಂದು ಕಬ್ಬು ಬಿಟ್ಬಿಟ್ಟು ಮಲ್ಟಿ ಕ್ರಾಪಿಂಗ್ ಮಾಡಿದ್ರೆ ಅವನ್ನೆಲ್ಲ ಹೋಗ್ತಾನೆ. 2 ವರ್ಷದಲ್ಲಿ ಈ ಕ್ಯಾನ್ ಬೈ ಎ ತಾರ್ಕ್ ಜೀಪ್. ಸೊ ಒಂದು ಮೊನೋಕ್ರಾಪಿಂಗ್. ಎರಡನೇದು ಟೇಕಿಂಗ್ ಅಡ್ವೈಸಸ್ ಫ್ರಮ್ ದ learned people. Learned people are not truly learned. Instead, you should talk to the elders of the village, talk ಅವರ ಎಕ್ಸ್ಪೀರಿಯನ್ಸಸ್ ತೊಗೊಂಡು ಮಾಡಿದ್ರೆ he will prosper. ತುಂಬ ಕಷ್ಟ ವಯಸ್ಸಾಗಿರೋರು ಸಿಗೋದು. ಒಂದು ಹ್ಯಾಬಿಟ್ ಪ್ರತಿಯೊಬ್ಬ ರೈತ ಅಳವಡಿಸ್ಕೋಬೇಕಾಗಿರೋಂಥದ್ದು. 2 ಹೊತ್ತು ಊಟ ಮಾಡೋದು. ನಮ್ಮವರ ತಾತಂದಿರು ಏನು ಇದು ಮಾಡ್ತಾರೆ, ಸಿಟಿಯವ್ರಿಗೆ ಅನ್ಸುತ್ತೆ ಸರ್ ಇದು. ಅಲ್ಲಿಯಲ್ಲೂ 2 ಹೊತ್ತೇ ಊಟ ಮಾಡ್ತಾ ಇದ್ದಿದ್ದು ನಮ್ಮ ರೈತರು. ಬೆಳಗ್ಗೆ 4 ಅಲ್ಲ, ಇವಾಗ ಇವತ್ತು ಎರಡತ್ತೆ ಮಾಡ್ತಿರ್ತಾರಲ್ಲ ಮೋಸ್ಟ್ ಆಫ್ ದಮ್. ಇವಾಗ ಬೆಳಗ್ಗೆ ಎದ್ಬಿಟ್ಟು ಚಿತ್ರಾನ್ನ ತಿನ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಕಾಫಿ ಟೀ ಕುಡ್ಕೊಂಡು ಇರ್ತಾರೆ. ಕಬ್ಬಲ್ಲಿ ಏನು ಕೆಲಸ ಇಲ್ಲ ಆಯಿತಾ. ಭತ್ತನೂ ಅಷ್ಟೇ ಕೆಲಸ ಇಲ್ಲ ಜಾಸ್ತಿ. ಇಂಥೆಲ್ಲ ಲೇಸಿ ಕ್ರಾಪ್ಸು. ಸೊ ಬೆಳಗ್ಗೆ ಎದ್ದ ಹೋದರೆ ಸೀದಾ ನೀರು ಕಟ್ಟಬೇಕಂದ್ರೆ ಕಟ್ಬಿಟ್ಟು ಟೀ ಅಂಗಡಿ, ಫಸ್ಟ್ ಹೋಗೋಕ್ಕೂ ಮುಂಚೆ ಟೀ ಅಂಗಡಿ ಒಂದು, ಆಮೇಲೆ ಕಟ್ಬಿಟ್ಟು ಬಂದು ಇಲ್ಲಿ ಟೀ ಅಂಗಡಿ. ಸೊ ದಟ್ ಈಸ್ ದೇ ಹ್ಯಾವ್ ಟು ಸ್ಟಾಪ್. 2 ಹೊತ್ತು ಊಟಕ್ಕೆ ಬರಬೇಕು. ಮೊದಲು ಹೆಂಗಿದ್ದಿದ್ದು, ಬೆಳಗ್ಗೆ 5 ಗಂಟೆಗೆ ಹೋದರೆ ಸೀದಾ ಗದ್ದೆಲಿ ಕೆಲಸ. 10:30 11 ಗಂಟೆ ಬುತ್ತಿ ಬರೋದು, ಮುದ್ದೆ ಸೊಪ್ಪು ಉಪ್ಸಾರು ಹಿಂಗೆ ಬರೋದು. ಹೆಂಡ್ತಿ ತೊಗೊಂಬರೋರು ಇದು. ಸೊ ತಿಂದ್ಬಿಟ್ಟು ಆರಾಮ್ ಮಲಗೋರು. ಸೊ ನೀವು ಫಾಲೋ ಮಾಡ್ತಾ ಇದ್ದೀರಿ 2 ಹೊತ್ತು ಊಟ? ನಾನು 2 ಹೊತ್ತೇ ಮಾಡೋದು. ನಮ್ಮ ತಾತ ಅಜ್ಜಿ ಏನು ಮಾಡಿದ್ರು ಅದನ್ನೇ ಮಾಡ್ತಾಯಿರೋದು. ಮಾಡ್ತಾಯಿದ್ರು. ಸಾಯಂಕಾಲ 6 ಗಂಟೆಗೆ ಬರೋರು, ಊಟ ಮಾಡೋರು, ಮಾತಾಡೋರು, ಪಡ್ಸಾಲಲ್ಲಿ ಮಲ್ಕೊಳ್ಳೋರು. ಎಷ್ಟೊತ್ತಿಗೆ ಮಲಗ್ತೀರಿ ಸರ್ ತಾವು? ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ತುಂಬ ಲೇಟ್ ಅಂದರೆ 9:30, ಸೂಪರ್. ಇಲ್ಲಾಂದರೆ 8:30, 8:15, 8:45. 8:45 ಮಲಗಿಬಿಡ್ತೀರ? ನಾನು 8:00ವರೆಗೆ ಫೋನ್ ಆಫ್ ಮಾಡ್ತೀನಿ, 9:00ವರೆಗೆ ಶಟ್ ಡೌನು, 4:35 ಅಂತ ಹೇಳ್ತೀನಿ ನಾನು. ಹಾಂ, ಸೇಮ್ ಹಂಗೆ. ಸೂಪರ್. ನಾನು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಫಸ್ಟ್ ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಬೇಕಾಯ್ತು. ಕೂತ್ಕೊಂಡ್ಬಿಟ್ರೆ ರೀಲ್ಸು ನೋಡ್ಕೊಂತ ಹೋಗ್ಬಿಡ್ತಾ ಇದ್ವಿ. ಯಾವಾಗ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದು ಅವಾಗ ಮಲ್ಗಕ್ಕೆ ಶುರುವಾಯಿತು. ನಮ್ಮ ರೈತರು ಅವ್ರ ತಾತ ಅಜ್ಜಿಂದಿರು ಏನು ಮಾಡ್ತಿರೋ ಅದನ್ನು ಫಾಲೋ ಮಾಡ್ಕೊಂಡ್ರೆ ದಿಲ್ ಬಿಕಮ್ ವೆರಿ ವೆರಿ ಹೆಲ್ತಿ. ಸೂಪರ್. ಎಸ್ ಸರ್. ಸೊ ನಿಮ್ಮದು ಈ ಪಾಡ್ಕ್ಯಾಸ್ಟ್ ಇದೆ ಅಂತ ನಾವು ಬೆಳಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಸರ್. ಅದೇ ಲೈಕ್ ಆ ವಿಡಿಯೋ ಹೆಂಗಿತ್ತು ಅಂತಂದರೆ, ಆ ವಿಡಿಯೋ ತೋರಿಸ್ತೀನಿ ತಮಗೆ. ಅದರಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು, ಅದನ್ನು ನಿಮಗೆ ಕೇಳೋಣ ಅಂತ. ಗುಡ್ ಮಾರ್ನಿಂಗ್. ಈ ಹೊಸ ವರ್ಷಕ್ಕೆ ಹೊಸದಾಗಿ ಏನೋ ಯೋಚನೆ ಮಾಡೋಣ ಅಂತ ಅನ್ಕೊಂತ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಓಕೆ, ವಿ ಆಸ್ಕ್ ಫಾರ್ ಫ್ಯೂ ಗುಡ್ ಮಾರ್ನಿಂಗ್ ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಅನ್ಕೊಂಡು ನಾವು ಒಂದು ಪೋಸ್ಟ್ ಮಾಡಿದ್ದೆ ಸರ್. ಇದರಲ್ಲಿ ಒಂದಷ್ಟು ಆರ್ಗ್ಯಾನಿಕ್ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ವಿ. ಆರ್ಗ್ಯಾನಿಕ್ ಅಂದರೆ ಏನು ಅಂತ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಇದು ಪದದ ಅರ್ಥನೇ ಗೊತ್ತಿಲ್ಲ. ಆರ್ಗ್ಯಾನಿಕ್ ಅಂದರೆ ಏನು, ಎಷ್ಟೊಂದು ಜನ ಅನ್ಕೊಳ್ತಾರೆ ಕೆಮಿಕಲ್ ಫ್ರೀ, ಪೆಸ್ಟಿಸೈಡ್ ಫ್ರೀ, ನ್ಯಾಚುರಲ್ ಅಂತ ಅಂತಾರೆ. ಸಿ, ಆರ್ಗ್ಯಾನಿಕ್, ಲಿಟ್ರಲ್ ಮೀನಿಂಗ್ ಆಫ್ ಆರ್ಗ್ಯಾನಿಕ್ ಅಂದರೆ ದ ಆರ್ಗ್ಯಾನಿಕ್ ಮೀನಿಂಗ್ ಈಸ್ ಲೈಫ್. ಓಕೆ. ಆರ್ಗ್ಯಾನಿಕ್ ಹೆಂಗೆ ಬಂದಿದ್ದು? ಎನಿಥಿಂಗ್ ವಿಚ್ ಗ್ರೋಸ್ ವಿತ್ ದ ಹೆಲ್ಪ್ ಆಫ್ ಆರ್ಗ್ಯಾನಿಸಮ್ಸ್ ಇಸ್ ಕಾಲ್ಡ್ ಆರ್ಗ್ಯಾನಿಕ್. ಅಂದರೆ ಸೂಕ್ಷ್ಮಾಣು ಜೀವಗಳಿಂದ ಏನು ಬೆಳೆಯುತ್ತೋ ಅದಕ್ಕೆ ನಾವು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ಎಷ್ಟೊಂದು ಜನ ಕನ್ನಡದಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಂತ ಯಾಕೆ ಇಟ್ಟಿದ್ದೀರಾ ಹೆಸರು, ಸಾವಯವ ಮಂಡ್ಯ ಅಂತ ಇಡಿ ಅಂತ. ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ. ಸಾವಯವ ಅನ್ನೋದು ಕನ್ನಡ ಪದ ಅಲ್ಲ. ಹೌದಾ? ಅಲ್ಲ, ಕನ್ನಡ ಪದ ಅಲ್ಲ. ಓಕೆ. ಸೊ ಅದನ್ನು ಸೊ ಎಷ್ಟೊಂದು ಜನಕ್ಕೆ ಅದು ಅರಿವೇ ಇಲ್ಲ. ಸೊ ಆರ್ಗ್ಯಾನಿಕ್ ಅಂದರೆ ಜೀವ, ಕನ್ನಡದಲ್ಲಿ ಜೀವ ಅಂದರೆ ಲೈಫ್. ಜೀವ ಏನು ಯಾವಾಗ ಜೀವ ಆಗುತ್ತೆ, ಜೀವ ಜಂತುಗಳಿಂದ ಬೆಳೆದಿರೋದಕ್ಕೆ ಅದು ಜೀವ. ಮೈಕ್ರೋಬಿಯಲ್ ಆ್ಯಕ್ಟಿವಿಟಿಗಳ ಜೊತೆಗೆ ಏನೇ ಬೆಳೆದ್ರು ದಟ್ ಈಸ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್. ಸೂಪರ್. ಜನರು ಏನು ಕೇಳಿದಾರೆ ಅಂತ ಒಂದಷ್ಟು ಪ್ರಶ್ನೆಗಳು ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಜಸ್ಟ್ ರೀಡ್ ಔಟ್ ಫ್ಯೂ ನಿಮಗೆ. ಸೊ ಎಲ್ಲ ಇದ್ದಾವೆ. ಅವರು ಆರ್ಗ್ಯಾನಿಕ್ ಮೀನ್ಸ್ ಎಕ್ಸ್ಟ್ರಾ. ಓಕೆ, ಆರ್ಗ್ಯಾನಿಕ್ ಅಂದರೆ ಈಗಿನ ಒಂದಷ್ಟು ಹೈಲೈಟ್ ಆಗೋ ಅಂಥದ್ದು. ಫಸ್ಟ್ ನಮಗೇನು ಯಾವಾಗಲೂ ನೆಗೆಟಿವ್ ಕಡೆಗೆ ಮನಸ್ಸು ಹೇಳುತ್ತಲ್ಲ ಜನರಿಗೆಲ್ಲ. ಸೊ ಅಂಥ ಬಂದಿರೋದನ್ನೇ ಒಂದು ಸ್ವಲ್ಪ 2-3 ಕ್ವಶನ್ ಪಿಕ್ ಮಾಡ್ತೀನಿ ನಿಮಗೋಸ್ಕರ. ಆರ್ಗ್ಯಾನಿಕ್ ಅಂದರೆ ಈಗಿನ ಟ್ರೆಂಡ್ ಅಷ್ಟೇ? ತಲೆಮಾರಿಂದ ಇದ್ದಿದ್ದು ಟ್ರೆಂಡ್, ಅದು ಲೈಫ್ ಸ್ಟೈಲ್. ದಟ್ ಈಸ್ ದ ಲೈಫ್ ಸ್ಟೈಲ್. ತಲೆಮಾರಿಂದ ಇದ್ದಿದ್ದಂಥದ್ದು. ಈಗ ಕೆಮಿಕಲ್ ಹ್ಯಾಸ್ ಬಿಕಮ್ ಟ್ರೆಂಡ್ ವಿಚ್ ವಿಲ್ ಗೋ ಅವೇ. ಸೂಪರ್. ಆರ್ಗ್ಯಾನಿಕ್ ಇಸ್ ನಾಟ್ ಎ ಟ್ರೆಂಡ್. It stays forever. It stays forever. Which it was there, it will be. ಅದೇನು 30 ವರ್ಷದಿಂದ 40 ವರ್ಷದಿಂದ ಬಂದಿಲ್ಲ. ಫ್ರಮ್ ಮನುಷ್ಯ ಅನ್ನೋದು ಹುಟ್ಟಿದಾಗಿಂದನೂ
ಇರೋವಂಥ ಪ್ರಾಸೆಸ್ಸು. ಈಗ ಯಾರೋ ಒಂದು 4 ಜನ ಎಡ್ರು ತಂದುಬಿಟ್ಟವ್ರೆ ಕೆಮಿಕಲ್ ಪೆಸ್ಟಿಸೈಡ್ಸು. ಅದು ಟ್ರೆಂಡ್, ನಾಟ್ ದಿಸ್. ಸೂಪರ್, ವೆರಿ ಗುಡ್, ಐ ಲೈಕ್ ದಿಸ್ ಆನ್ಸರ್. ಆರ್ಗ್ಯಾನಿಕ್ ಅಂದರೆ ಟ್ರೆಂಡ್ ಅಲ್ಲ, ಅದು ಯಾವಾಗಲೂ ಇರೋಂಥದ್ದು. ಆರ್ಗ್ಯಾನಿಕ್ ಮೀನ್ಸ್ ಎಕ್ಸ್ಟ್ರಾ ಪ್ರೈಸ್ ವಿಚ್ ನಾರ್ಮಲಿ ಪೀಪಲ್ ಕಾಂಟ್ ಅಫೋರ್ಡ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಎಲ್ಲರೂ ಅಫೋರ್ಡ್ ಮಾಡ್ಬೋದು ಶಶಿ, ಇಲ್ಲಿರೋರು ಎಲ್ಲರೂ ಅಪ್ಲೋಡ್ ಮಾಡ್ಬೋದು. ಇವರು ನಾಟಕ, ಮೋಸ್ಟ್ ಆಫ್ ದಮ್ ನಾಟಕ. ನೋಡಿ, ಮೊನ್ನೆ ನನ್ನ ಯಾರೋ ಫ್ರೆಂಡು ಹೇಳ್ತಿದ್ರು, ಮಂಡಿ ಇದಕ್ಕೆ ಹೋಗ್ಬಿಟ್ಟು ಈ ಡಸಂಟ್ ಬಿಲೀವ್ ಇನ್ ಆರ್ಗ್ಯಾನಿಕ್. ಇದು ನನಗಿಂತ ಚಿಕ್ಕ ವಯಸ್ಸು. ಮಂಡಿ ಏನೋ ಇದಾಗ್ಬಿಟ್ಟು 1,40,000 ರೂಪಾಯಿ ಕೊಟ್ಟಂತೆ ಆಪ್ರೇಷನ್ಗೆ. 1,40,000 ಮಂಡಿ ನೋವಿಗೆ. ಮಂಡಿ ನೋವಿಗೆ, ಆಯಿತಾ? ಆ ಮಂಡಿ ಅಲ್ಲ, 1,40,000 ಕೊಟ್ಟಂತೆ. ನಾನು ಹೇಳಿದೆ, ನೋಡಪ್ಪ, 1,40,000ನ ತಿಂಗಳಿಗೆ ಒಂದು ಪರ್ಸನ್ಗೆ 1,000 ರೂಪಾಯಿಂದ 1,500 ರೂಪಾಯಿ ಜಾಸ್ತಿ ಆಗುತ್ತೆ ಶಿಫ್ಟ್ ಆದರೆ, ಆಯಿತಾ? ರೆಗ್ಯುಲರಿಂದ ಆರ್ಗ್ಯಾನಿಕ್ಗೆ 1,500 ಅಂದರೆ ಎಷ್ಟು ನಿನ್ನ ಸರಿಯಾಗಿರೋ ಫುಡ್ ತಿಂದಿದ್ರೆ ಮೂಳೆಗಿಲೆಲ್ಲ ಸ್ಟ್ರಾಂಗ್ ಆಗಿರೋದು ಇದೆಲ್ಲ ನೀನು ತಿನ್ನಲಿಲ್ಲ. ಒಂದೇ ಸತಿ ಟ್ಯಾಕ್ಸ್ ಕಟ್ಬಿಟ್ಟು ಬಂದೆ 1,50,000 ಲಕ್ಷ ಅಂದರೆ ತಿಂಗಳಿಗೆ 1,000 ಅಂದರೆ 1,000, 2, 3 1,000 ತಿಂಗಳು ನೀನು ಆರ್ಗ್ಯಾನಿಕ್ ಫುಡ್ ತಿನ್ಬೋದಾಗಿತ್ತು. 1,000 ಮುಂಡೆದೆ ನೀನು 1,000 ತಿಂಗಳು ಬದುಕೋದು ಇಲ್ಲ. ಫಸ್ಟ್ ಆಫ್ ಆಲ್ ಯಾರೂ ಬದುಕಲ್ಲ. 1,000 ತಿಂಗಳು ತಿನ್ಬೋದು, ಹಂಗೆ ತಿಳ್ಕೊ. ಈಗ ಹೋಗ್ಬಿಟ್ಟು ಹಾಸ್ಪಿಟ್ಲ್ ಬಿಲ್ ಹೊಡಿತೀರಲ್ಲ, ಅಪ್ಪ ಅಮ್ಮಂಗೆ ಕ್ಯಾನ್ಸರ್ ಬಂದಾಗ, ಪ್ರೋಸ್ಟೇಟ್ ಕ್ಯಾನ್ಸರು ಇಲ್ಲ ಇದಕ್ಕೆ ಬಂದಾಗ ಹೊಡಿತೀರಲ್ಲ, ಅದು ಅಲ್ಲಿಗೆ ಲ್ಯಾಂಡ್ ಆಗಲ್ವಲ್ಲ. ಅವಾಗ ಮೆಡಿಸಿನ್ ಇಸ್ ನಾಟ್ ಎಕ್ಸ್ಪೆನ್ಸಿವ್ ಅಲ್ಲ. ಆರ್ಗ್ಯಾನಿಕ್ ಫುಡ್ ಇಸ್ ಚೀಪರ್ ದ್ಯಾನ್ ದ ಮೆಡಿಕಲ್ ಬಿಲ್. ನೋಡಿ, ಅಲ್ಲ, ಈಗ ಹೇಳಿ, ನೀವು ಹೇಳಿ ಆಯಿತಾ? ಎಕ್ಸ್ಪೆನ್ಸಿವ್ ಅಂದರೆ ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ತುಪ್ಪದ ವಿಚಾರ ಹೇಳ್ತೀನಿ ನಿಮಗೆ ಇವತ್ತು. ನಮ್ಮ ತಾತ ಅಜ್ಜಿ ಅಂದರೆ ತುಪ್ಪ ಹೆಂಗೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ? ಹಾಲನ್ನು ಮೊಸರು ಮಾಡೋರು, ಮೊಸರಿಂದ ಬೆಣ್ಣೆ ತೆಗೆಯೋರು, ಬೆಣ್ಣೆಯಿಂದ ತುಪ್ಪ ಮಾಡೋರು, ಕರಗಿಸ್ಬಿಟ್ಟು ಅಲ್ವಾ? ಆ ಪ್ರೊಸೀಜರಲ್ಲಿ ಮಾಡಿದ್ರೆ 25 ಲೀಟ್ರ್ ಹಾಲು ಬೇಕು 1 ಲೀಟ್ರ್ ತುಪ್ಪ ತೆಗಿಯೋಕ್ಕೆ, ಆಯಿತಾ? 1 ಲೀಟ್ರ್ ತುಪ್ಪ 25 ಲೀಟ್ರ್ ಹಾಲು ಬೇಕು. ಇವತ್ತು ತುಪ್ಪ ಅಂತ ಕರೀತಾರಲ್ಲ, 700 ರೂಪಾಯಿ ಕೆಜಿಗೆ ತುಪ್ಪ ಕೊಡ್ತಾರಲ್ಲ ಇದು ಸಂಸ್ಥೆಗಳು, ಅದು ತುಪ್ಪನ ನೀವು ಹೇಳ್ಬಿಡಿ. ನೀವು ಏನಕ್ಕೆ ಸೇಮ್ ಪ್ರಾಸೆಸ್ ಫಾಲೋ ಮಾಡ್ತಾರಾ? ಇಲ್ಲ. ಹಾಲಿಂದ ಕೆನೆ ತೆಗಿತಾರೆ, ಫ್ಯಾಟ್ ತೆಗಿತಾರೆ. ಫ್ಯಾಟನ್ನು ಫರ್ಮೆಂಟೇಷನ್ನೇ ಆಗಲ್ಲ, ಫ್ಯಾಟ್ನ ಕರಗಿಸ್ಬಿಟ್ಟು ಅದ್ರಲ್ಲಿ ಬರುತ್ತಲ್ಲ ಆಯಿಲ್ನ ಅಂತ ತುಪ್ಪ ಅಂತಾರೆ. ಅವನು ಯಾವನೋ ಆಲ್ಟ್ರ್ ಮಾಡ್ದ ಪ್ರಾಸೆಸ್ ಅಂದ್ಬಿಟ್ಟು ನಾನು ಆಲ್ಟ್ರ್ ಮಾಡಿಬಿಟ್ಟು 700 ರೂಪಾಯಿಗೆ ಮಾರಲ್ಲ, ಆಗತ್ತಾ? ನಮ್ಮ ಕಾಸ್ಟ್ ಕವರ್ ಆಗುತ್ತಾ? 1,400, 1,500 ರೂಪಾಯಿ ಬೇಕು. ಕೆನೆಯಿಂದ ಅಲ್ಲಿಗಾಗಿ ಎಷ್ಟು ವೇಸ್ಟೇಜ್ ಇರುತ್ತೆ ಸರ್? ವೇಸ್ಟೇಜ್ ಇರುತ್ತೆ ತುಂಬ. ಪರ್ಸೆಂಟೇಜಲ್ಲಿ ನೋಡೋದು, ಬಿಕಾಸ್ ನಾನು ಇದು 700 ರೂಪಾಯಿಗೆ ಸಿಗುತ್ತೆ ಎನಿ ತುಪ್ಪ. ನಾವು ಅದೇ ಪ್ರೊಸೆಸ್ ಮಾಡಿ ಆರ್ಗ್ಯಾನಿಕ್ ಅಂತ ಹೋದಾಗ 1,400 ರೂಪಾಯಿ ಇರುತ್ತೆ. 1,400 ಅಲ್ಲ, ಮೇಕಿಂಗ್ ಚಾರ್ಜ್ 1,400 ಇರುತ್ತೆ. ಓಕೆ. ಸೆಲ್ಲಿಂಗ್ 1,800, 2,000 ರೂಪೀಸ್ವರೆಗೂ ಹೋಗುತ್ತೆ. ಆ ಮೇಕಿಂಗ್ ಅಷ್ಟಿರುತ್ತೆ. ನಾನೇನು ಮಾಡಲಿ? ಯಾವನ ತಪ್ಪು ಮಾಡ್ದ, ಯಾವುದೋ ಆಯಿಲ್ನ ತುಪ್ಪ ಅಂತ ಕರೆದ, ಅದು ಚೀಪ್ ಅಂದ ತಕ್ಷಣ ನಾನೇನು ಮಾಡಲಿ? ಮಾಡೋಕ್ಕಾಗಲ್ಲ. ಎಣ್ಣೆನ ನೀವು ಕಡಲೆಕಾಯಿ ಎಣ್ಣೆನ ನೀವು ಹೇಳ್ರಿ, ಇವರೆಲ್ಲ ಹೇಳ್ತಾರಲ್ಲ, ಇವ್ರಿಗೆ ಸ್ಟ್ರಾಂಗ್ಲಿ ಬಿಲೀವ್, ಬಿಕಾಸ್ 2.5 kg ಸೀಡ್ಸೇ ಬೇಕು. 2.5 kg ಅಲ್ಲ, 3.5 kg ಬೇಕು ಸೀಡ್ಸ್ ಬೇಕು, ಆಯಿತಾ? ನೀವು 1 ಲೀಟರ್ ಆಯಿಲ್ 1 ಲೀಟ್ರ್ ಆಯಿಲ್ ತೆಗಿ 3.5 kg ಸೀಡ್ಸ್ ಬೇಕು. 3.5 kgಲಿ ಬೆಸ್ಟ್ ಈಲ್ಡು 60% ಬರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ನಿಮಗೆ ಮಿಕ್ಕಿದ್ದು ಏನಾಗುತ್ತೆ? ಇಂಡಿ ಆಗುತ್ತೆ ಹಸುಗಳಿಗೆ, ಆಯಿತಾ? ನೀವು ಆಯಿಲ್ ಕಂಪ್ನೀಸ್ ಇದೆಯಲ್ಲ, 1,100-150 ರೂಪಾಯಿಗೆ ಆಯಿಲ್ ಮಾರ್ತಾರಲ್ಲ, ಹೇಳ್ಬಿಡಿ ಹೆಂಗೆ ಅವನು ಆಯಿಲ್ ಮಾಡ್ತಾನೆ. 150 ರೂಪಾಯಿಗೆ ಅವ್ನು ಮಾರ್ತಿದ್ದಾನೆ, ಕಸ್ಟಮರ್ ಕೊಡ್ತಿದ್ದಾನೆ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ಪ್ಯಾರಾಫಿನ್ ಆಯಿಲ್ನ ಅಡಲ್ಟ್ರೇಷನ್ ಮಾಡಿ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ವಾಟ್ ದೇ ಡು. 150 ರೂಪಾಯಿ ಕೊಡ್ತಿದ್ದಾರೆ ಅಂದರೆ ಅವನು ಅಂಗಡಿಯವ್ನು 150 ರೂಪಾಯಿ ಕೊಡ್ತಾನೆ. ಅಂಗಡಿಯವನಿಗೆ 20% ಕೊಡಲೇಬೇಕಾ? ಕರೆಕ್ಟ್, ಆಯಿತಾ? ಲೆಕ್ಕ 20% ಅಂದರೆ ಎಷ್ಟಾಯಿತು? ಅಂಗಡಿಯವ್ನಿಗೆ 30 ರೂಪಾಯಿ ಇದೋಯ್ತು 150 ರೂಪಾಯಲ್ಲಿ. ಅಂಗಡಿಗೆ ತಂದು ಕೊಡ್ತಾನಲ್ಲ ಡಿಸ್ಟ್ರಿಬ್ಯೂಟ್ರು, ನಮಗೊಂದು 5% ಕೊಡಬೇಕು. 10% ಡಿಸ್ಟ್ರಿಬ್ಯೂಟ್ರಿಗೆ. 120 ಕನ್ವೆನ್ಷನಲ್ 30% ಮಾರ್ಜಿನ್ ಅಷ್ಟೆಲ್ಲ ಇರಲ್ಲ, 5%. ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ FMCGದು ಹೇಳ್ತಾ ಇರೋದು, ಆಯಿತಾ? ಈ 120 ಉಳಿದಿದೆ ಡಿಸ್ಟ್ರಿಬ್ಯೂಟ್ರಿಗೆ, 10% 12 ರೂಪಾಯಿ ಹೋಯ್ತು. ಎಷ್ಟಾಯಿತು? 108 ರೂಪಾಯಿ ಉಳಿತು. ಸ್ಟಾಕ್ ಎಷ್ಟಿರ್ತಾನೆ?
C&F ಏಜೆಂಟು, ಆಯಿತಾ, C&F ಕ್ಯಾರಿ ಆ್ಯಂಡ್ ಫಾರ್ವರ್ಡ್ ಇದಿರ್ತಾನೆ, ಅವನಿಗೊಂದು 6%. 108 ರೂಪಾಯಲ್ಲಿ 6% ಹೋಯ್ತು, 8 ರೂಪಾಯಿ, 100 ರೂಪಾಯಿ ಮಿಕ್ತು. 70 ರೂಪಾಯಿ ಇವರು ಆಯಿಲ್ ಮ್ಯಾನುಫ್ಯಾಕ್ಚರರ್ಸು ಮೇಕಿಂಗು ಎಲ್ಲ ಸೇರಿ ಲಾಭ ಸೇರಿ 100 ರೂಪಾಯಿಗೆ ಮಾರ್ತಾರೆ. ಅಂದರೆ ಅವ್ರ ಕಾಸ್ಟ್ ಎಷ್ಟಾಯಿತು? 60 ರೂಪಾಯಿಗೆ, 60 50 ರೂಪಾಯಿ ಆಗುತ್ತೆ. ಯಾಕಂದ್ರೆ ಬಾಟ್ಲ್ ಕಾಸ್ಟ್ ಬರುತ್ತೆ, ಸ್ಟಿಕ್ಕರ್ ಕಾಸ್ಟ್ ಬರುತ್ತೆ, ಇದೆಲ್ಲ ಬರುತ್ತೆ. 50 ರೂಪಾಯಿ ಎಣ್ಣೆ ಕೊಡ್ತಾನಪ್ಪ 1 ಲೀಟ್ರು. ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಎಣ್ಣೆ ಅಂತ. ನನ್ನ ಭಯಕ್ಕೆ ಬರಬೇಡಿ. ಅಲ್ಲ, ನಾವೇನು ಗೊತ್ತಾ, ಮೋಸ್ಟ್ಲಿ ಇಷ್ಟು ಮಾರ್ಜಿನ್ ಇಲ್ಲ ಅಂತ ಅನ್ಕೊಂತೀನಿ ಸರ್ ಕಿರಾಣಿ ಅಂಗಡಿಗಳಿಗೆ. 35 ಅಲ್ಲ 20% ಹೇಳ್ತಾ ಇರೋದು ನಾನು. 150 ಸಾಕಷ್ಟು ಇವ್ರಿಗೆಲ್ಲ 35% ಇರಲ್ಲ. 150 ರೂಪಾಯಿಗೆ 20% ಅಂದರೆ 30 ರೂಪಾಯಿ ಆಯಿತು. ವಾಟ್ ಎವರ್ ಇಟ್ ಇಸ್, ಆ ನಂಬರ್ ಎಲ್ಲ ಅಲ್ಲ ಅಂತ ಅನ್ಕೊಂಡು 10% ಅಂತ ಅನ್ಕೊಂಡ್ರೆ ಇಟ್ ಈಸ್ ಅಗೇನ್ 50 ರೂಪಾಯಿಗೆ ಆಯಿಲ್ ತಯಾರಿಸ್ತಾನೆ. 1 kg ಕಡಲೆಕಾಯಿ ಬಂದ್ಬಿಟ್ಟು 130 ರೂಪಾಯಿ. ಹೆಂಗ್ರಿ ಲಾಜಿಕ್? ನೀವು ನನಗೆ ಪ್ರಶ್ನೆ ಮಾಡ್ತಾರಲ್ಲ ಜನ, ಯು ಶುಡ್ ಗೋ ಆ್ಯಂಡ್ ಇದು ನಾವು ಹಂಗೆ ಮಾಡಬೇಕು ಅಂದ್ರೆ ನಾವು ಬೇರೆ ದಾರಿ ಇರುತ್ತೆ ಇರೋದಿದು. ದಿಸ್ ಇಸ್ ಹೌ ಇಟ್ ಇಸ್. ದಿಸ್ ಇಸ್ ವಾಟ್ ದೇವರು ಹೇಳ್ಕೊಟ್ಟಂಥ ಪ್ರೊಸೀಜರ್. ನಮ್ಮ ತಾತ ಮುತ್ತಾತಂದಿರು ಮಾಡ್ತಾ ಇದ್ದಂಥ ಪದ್ಧತಿ. ಈ ಪದ್ಧತಿಯಲ್ಲಿ ಇಷ್ಟೇ ಆಗುತ್ತೆ. ನಾವು ಆಕಸ್ಮಿಕ ಕೆಲಸ ನಂಗೆ ಮಾಡಲ್ಲ, ಮಾಡೋದು ಇಲ್ಲ, ಬೇಡ ಬಿಡ್ ನೀವು ತೊಗೊಳ್ಳಿಲ್ಲ ಪರವಾಗಿಲ್ಲ. ಇಲ್ಲಿ ಬಂದಿರೋದು ಚೇಂಜ್ ಮಾಡೋಕ್ಕೆ. ಸೊ ಟ್ರೂ ಪ್ರಾಡಕ್ಟ್ಸ್ ವಿಲ್ ಮೇಕ್ ಡಿಫ್ರೆನ್ಸ್. ಇದೇ ಜನರಿಗೆ ಮಿಸ್ಕನ್ಸೆಪ್ಷನ್ ಇರೋದು ಇದು. ಸೊ ಟ್ರೆಂಡ್ ಏನು ಅಂದರೆ ಆಲ್ಟ್ರೇಷನ್ ಮಾಡ್ತಾರೆ. ಕಾಸ್ಟ್ ಚಿಕನ್ ಇಂಡಸ್ಟ್ರಿಯಲ್ಲಿ ಏನಾಯ್ತು, 28 ದಿನಕ್ಕೆ ಒಂದು ಇದು 2.5 kg ಆಗ್ತದೆ, 28 ದಿನಕ್ಕೆ. ಸೊ ದಟ್ಸ್ ಹೌ. ಸೊ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಸೊ ದ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಇದೆಯಲ್ಲ, ಆ್ಯಸ್ ದೆ ಗ್ರೋ ಓಲ್ಡ್ ಇಟ್ ಬಿಕಮ್ಸ್ ಎಕ್ಸ್ಪೆನ್ಸಿವ್. ವೆರಿ ಎಕ್ಸ್ಪೆನ್ಸಿವ್. ಸೊ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನ್ ಸರ್? ಅಂದರೆ ಒಂದು 5 ವರ್ಷಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಏನಾಗಬೇಕು, ಎಲ್ಲಿರಬೇಕು ಅಂತ ಅನ್ಕೊಂತ ಇದ್ರೆ, ಅಥವಾ ಮಧುಚಂದನ್ ಏನಾಗಿರಬೇಕು? ನಾವು ಯಾವತ್ತೂ ನಾನು ಪರ್ಸ್ನಲಾಗಂತೂ ಏನೂ ಮಾಡಿಲ್ಲ. ಹಿಂಗೋ ಭೂಮಿ ತಾಯಿ ನಮ್ಮನ್ನ ಮಣ್ಣಿನ ಮಗ ಅಂದ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದ. ನಮಗೇನು ಆ್ಯಂಬಿಷನ್ ಅಂತ ಇಷ್ಟು ಜನ ಇದು ಮಾಡಬೇಕು, ಇಷ್ಟು 1000 ಕೋಟಿ ಕಂಪ್ನಿ ಆಗಬೇಕು, ಆ ಥರ ಎಲ್ಲ ಆ್ಯಂಬಿಷನ್ ಇಲ್ಲ. ಬಟ್ ಸಮಾಜನ ಮತ್ತು ನಮ್ಮ ಭೂಮಿ ಏನು ಹಾಳಾಗಿದೆ ಅದನ್ನು ಪರಿವರ್ತನೆ ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ನೋದು ಆಸೆ ನನಗಷ್ಟೇ. ಸೂಪರ್. ನೋ ನಂಬರ್ ಗೋಲ್ಸ್? ನಂಬರ್ ಗೋಲ್ಸ್ ಯಾರಿಗೂ ನನಗೆ ಅದೆಲ್ಲ ಇಟ್ಕೊಂಡಿಲ್ಲ. ಆಗತ್ತೆ. ಇವತ್ತು ನಂಬರ್ ಆಫ್ ಸ್ಟೋರ್ಸ್ ಇಷ್ಟು ಮಾಡಬೇಕು ನಾವು ಹಂಗೇನಿಲ್ಲ, ನೀಡ್ ಬೇಸಿಸಲ್ಲಿ ಮಾಡ್ತೀವಿ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಎಕ್ಸ್ಪೋರ್ಟಿಂಗ್ ಟು US. US ಅಲ್ಲೇ ಬಿಗ್ ಮಾರ್ಕೆಟ್ ಇದಾಗಿದೆ. ಪ್ರಾಡಕ್ಟ್ಸು ಜಿನೈನ್ ಆಗಿದೆ. US ಅಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಇದಾಗಿ ಸ್ಟಾರ್ಟ್ ಆಗಿದೆ. US ಅಲ್ಲಿ ನಿಮ್ಮದು ಇದೆಯಾ? ಸೂಪರ್. ಸ್ಟಾರ್ಟ್ ಮಾಡಿದೆ. ಈಗ ಇದು ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಈಗ 3 ತಿಂಗಳಾಯಿತು. ರೀಸೆಂಟ್ ಯುರೋಪಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇಯರ್ ಜರ್ಮನಿಗೆ ಹೋಗ್ತೀವಿ. ದೆನ್ ದುಬೈ ಮಾರ್ಕೆಟು, ಸಿಂಗಾಪುರ್. ಸೊ ಇದು ರೀಚ್ ಇದೆ. ದ ಮೋರ್ ಪೀಪಲ್ ವಿ ರೀಚ್, ದ ಮೋರ್ ಪ್ರೀಮಿಯಂ ರೇಟ್ಸ್ ವಿ ಕ್ಯಾನ್ ಗಿವ್ ಇಟ್ ಟು ಅವರ್ ಫಾರ್ಮರ್ಸ್. ನಮ್ಮ ರೈತರಿಗೆ ಒಳ್ಳೆಯ ದರ ಕೊಡ್ಬೋದು, ಮತ್ತು ಹೆಚ್ಚಿನ ರೈತರನ್ನ ನಮ್ಮ ಇದಕ್ಕೆ ಬಳಗಕ್ಕೆ ಸೇರಿಸ್ಕೋಬೋದು. ಬಟ್ ಒಂದು ಇದು ಲೈಕ್ ನಾನು ಆ್ಯಸ್ ಎ ಸೆಡ್ ನಾನು ಜಾಸ್ತಿ ಇದರಲ್ಲಿ ಕ್ಲೋಸ್ ಅಬ್ಸರ್ವೇಷನ್ಲಿ ಇಟ್ಕೊಂಡಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಿರ್ತಾರೆ ಅಂದರೆ, ವೆನ್ ದ MNCs ಪೆನಿಟ್ರೇಟ್ ಇನ್ ಟು ಆರ್ಗ್ಯಾನಿಕ್ ಸೆಕ್ಟರ್, ಈ ಪ್ರೈಸ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ಜೊತೆ ಸ್ಟೇಟ್ ಗ್ರೋನ್ ಬ್ರ್ಯಾಂಡ್ಗಳು ಕಾಂಪೀಟ್ ಮಾಡೋದು ಕಷ್ಟ ಆಗುತ್ತೆ ಅಂತಾರೆ. MNCs ಕೈ ಹಾಕಿದ್ರೆ ಇವತ್ತು 100% ಇದ್ದಿದ್ದು ಫುಡ್ಡು ಕ್ವಾಲಿಟಿ 30% ಬಂದಿದೆ. ಇನ್ನು MNCs ಬಂದರೆ ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ಪ್ರಾಫಿಟ್. ಅವನೇನಾದ್ರು ತಿಂದು ಸಾಯ್ಲಿ. ಈಗಲೂ 280-300 ರೂಪಾಯಿಗೆ ಸಿಗ್ತದೆ ಅನ್ಸುತ್ತೆ ಆಯಿಲ್ಗಳು ಕೆಲವು MNC ಕಂಪ್ನಿಗಳು. ಇಂಡಿಯನ್ ಕೋಲ್ಡ್ ಪ್ರೆಸ್ಡ್ 300 ರೂಪಾಯಿ ಕೊಡ್ಬೋದು. 180 ಸಾರಿ ಅನ್ಸುತ್ತೆ. 180 ರೂಪಾಯಿ ಕೋಲ್ಡ್ ಪ್ರೆಸ್ ಕೊಡೋಕ್ಕಾಗಲ್ಲ. ಇದಾವೆ ಅನ್ಸುತ್ತೆ ಕೋಲ್ಡ್ ಪ್ರೆಸ್ ಅಂತ. ಐ ಡೋಂಟ್ ಥಿಂಕ್ ಮಿಷನ್ ಪ್ರೆಸ್ಡ್ ಇರ್ತವೆ. ಇಲ್ಲ, ಅದ್ರ ಪ್ರಾಸೆಸ್ಸೇ ಬೇರೆ. ದ ಕೋಲ್ಡ್ ಪ್ರೆಸ್ಡ್ ಇಸ್ ಸಮಥಿಂಗ್ ವಿಚ್ ಇಸ್ ಬಿಟ್ವೀನ್ ದ ಫ್ರಿಕ್ಷನ್ ಆಗದೆ ಇರೋ ಗಾಣದಲ್ಲಿ ಮಾಡೋದಕ್ಕೆ ಮರದ್ದು ಅಥವಾ ಕಲ್ಲಿನ ಇದರಲ್ಲಿ ಆಡಿಸಿದ್ರೆ ಹೀಟ್ ಜನರೇಟ್ ಆಗಲ್ಲ ಅಂತ. ಮೋಸ್ಟ್ಲಿ ಇದು ಅದು ಕೋಲ್ಡ್ ಪ್ರೆಸ್ಡ್ ಪ್ಯೂರ್ 100% ಗ್ರೌಂಡ್ನಟ್ ಆಯಿಲ್. ಆಯಿಲ್ ವಾಟ್ ಯು ಗೆಟ್ ಇನ್ ದ ಮಾರ್ಕೆಟ್ ಇಸ್ ನಾಟ್ 100%. ಇನ್ನೊಂದು ಇದಿದೆ, ನೀವು ಆಯಿಲ್ ಗ್ರೌಂಡ್ನಟ್ ಆಯಿಲ್ ಅಂತ ಕರಿಬೋದು. ಇಫ್ ಯು ಬ್ಲೆಂಡ್ ಇಟ್ 5% 10% ಬ್ಲೆಂಡ್ ಮಾಡಿದ್ರು ಯು ಕ್ಯಾನ್ ಸ್ಟಿಲ್ ಕಾಲ್ ಇಟ್ ಆಸ್ ಗ್ರೌಂಡ್ನಟ್ ಆಯಿಲ್. ಈಗ ಹನಿ ಮಾಡ್ತಾರಲ್ಲ, ಹನಿ ಎಷ್ಟೊಂದು 50 ರೂಪಾಯಿಗೆ ಹನಿ ಕೊಡ್ತಾರೆ. ಎಲ್ಲಿಂದ ಕೊಡ್ತಾರೆ 50 ರೂಪಾಯಿಗೆ ಹನಿ? ಸೊ ದೆ ಬ್ಲೆಂಡ್ ಹನಿ ಟು ದ ವಾಟ್ ಎವರ್ ಸಿರಪ್ ಇಟ್ ಇಸ್, ಆ್ಯಂಡ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಹನಿ.
ಸೊ ಗೌರ್ಮೆಂಟ್ ಲೆವೆಲಲ್ಲೂ ಇಟ್ ಹ್ಯಾಸ್ ಟು ಚೇಂಜ್. ಬಟ್ ಗೌರ್ಮೆಂಟ್ ಯಾಕೆ ಹಿಂದೆಟಾಗ್ತಾ ಇರೋದು ಅಂದರೆ ಫುಡ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಟ್ರೂ ಫುಡ್, ನಿಜವಾದ ಊಟದ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಗೌರ್ಮೆಂಟು ಇಸ್ ನಾಟ್ ಮೇಕಿಂಗ್ ಇಟ್ ಸ್ಟ್ರಿಂಜೆಂಟ್. ಸೊ MNCಗಳು ಬರೋದಿಲ್ಲ ಅಂತಾರೆ, ಬರುತ್ತೆ ಅಂತ ಸರ್ ನಿಮ್ಮ ಪ್ರಕಾರ? ಇದು ಈ ನಮ್ಮ ರೈತರು ಇದೇ ಥರ ಆದರೆ ಏಕ ಬೆಳೆ ಕೆಮಿಕಲ್ ಮಾಡ್ಕೊಂಡು ಹೋದರೆ ದೇ ವಿಲ್ ನೆವರ್ ಮೇಕ್ ಮನಿ. ದುಡ್ಡೇ ಮಾಡಲ್ಲ, ವರ್ಷದಿಂದ ವರ್ಷ ಬಡತನ ಆಗುತ್ತೆ, ಅವ್ರ ಜನ್ರೇಷನ್ಗೆ ಸ್ಟಾಪ್ ಆಗುತ್ತೆ, ಭೂಮಿ ತೆಕ್ಕಲು ಬೀಳುತ್ತೆ, MNCs ಬರ್ತಾರೆ, ದೇ ವಿಲ್ ಟೇಕ್ ಆನ್ ಲೀಸ್ ಇನಿಷಿಯಲಿ. ಆಮೇಲೆ ಹಿಂಗೆ ಯಾಕಪ್ಪ ನಿನ್ನ ಮಗನ ಅಲ್ಲಿ ಕಳಿಸ್ಯಾ, ನಾನೇ ಕೆಲಸ ಕೊಡ್ತೀನಿ ಇಲ್ಲಿ ಫ್ಯಾಕ್ಟ್ರಿಲಿ, PF ಇದೆಲ್ಲ ಕೊಡ್ತೀನಿ ಅಂದರೆ ಓಡ್ ಬರ್ತಾರೆ. ಅಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಕೊಡ್ತಾನೆ, ಕೊನೆಗೆ ಮಾರ್ಬಿಡಪ್ಪ ನನಗೆ, ಈಗ ಹಂಗೆ ಆಗಿದ್ದಲ್ವ ಎಷ್ಟೊಂದು ಇದು, ಮಾರ್ಬಿಡಪ್ಪ ನಮಗೆ ಅಂತಾರೆ, ಮಾರ್ತಾರೆ, ಜಿದ್ದಾಳಾಗ್ತಾರೆ. ಇಟ್ ವಿಲ್ ಹ್ಯಾಪನ್. ಹಿಂಗೆ ಮೈಂಡ್ ಸೆಟ್ ಇದ್ದರೆ 100% ವಿಲ್ ಹ್ಯಾಪನ್. ಆಗಬಾರ್ದು ಅಂತಂದರೆ ಕಟ್ಟೆ ಕಡೆಯದಾಗಿ ಏನು ಮಾಡಬೇಕು ಅಂತ ನೀವು ಹೇಳ್ತೀರಾ? ರೈತರು ಒಂದು ಪ್ರಾಕ್ಟಿಕಲ್ ಟೇಕ್ ಅವೇ. ಪ್ರಾಕ್ಟಿಕಲಾಗಿ ಹೇಳ್ಬೇಕು ಅಂದರೆ ಸಿಂಪಲಾಗಿ ಹೇಳ್ತೀನಿ, ರೈತರು ಅವ್ರ ಮನೆಗೆ ಏನು ಸೇವಿಸ್ತಾರೋ ಅದನ್ನು ಅವ್ರು ಬೆಳ್ಕೋಬೇಕು, ಮತ್ತು ಅವ್ರ ಊರಲ್ಲಿ ಏನು ಸೇವನೆ ಆಗುತ್ತೋ ಅದನ್ನು ಬೆಳ್ಕೋಬೇಕು. ಈಗ ಸಿಟಿ ಅವ್ರು ಏನಾಗ್ಬಿಡುತ್ತೆ ಸರ್, ಎಕ್ಸಸ್ ಸಿಟಿಗೆ ಹೋಗುತ್ತಲ್ಲ, ದಟ್ಸ್ ಹೌ ಇಟ್ ಹ್ಯಾಸ್ ಟು ಗೋ. ಈಗ ನೀವು ಇಲ್ಲಿಂದ ಜೋಳ ಬೆಳೀರಿ, ಕಳಿಸಿ, ಪೆಪ್ಸಿಯವನು ನಿಮ್ಮ ಪೆಪ್ಸಿ ಮಾಡಿ ಕಳಿಸ್ತಾನೆ. ಕಬ್ಬು ಬೆಳೀರಿ, ಕಳಿಸಿ, ತಮ್ಸಪ್ಪವನು ತಮ್ಸಪ್ ಮಾಡ್ಬಿಟ್ಟು ಕಳಿಸ್ತಾನೆ. ಹಂಗಾಗಬಾರ್ದು. ಫುಡ್ ಶುಡ್ ಬಿ ಕನ್ಸ್ಯೂಮ್ಡ್ ಲೋಕಲಿ. ಗುಡ್ ಒನ್, ಗುಡ್ ಇನ್ಸೈಟ್ಫುಲ್. ಸೊ ಥ್ಯಾಂಕ್ ಯು ಸರ್. ತಾವು ನಮ್ಮ ಮೊದಲ ಪಾಡ್ಕ್ಯಾಸ್ಟ್ಗೆ ಬಂದು ನಿಮ್ಮ ಸಮಯನ ಕೊಟ್ಟಿದ್ದಕ್ಕೂ ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ನೋಡಿದ್ರಲ್ಲ, ಇಷ್ಟೊತ್ತು ಮಧುಚಂದನ್ ಸರ್ ಅವ್ರ ಜೊತೆಗೆ ಒಂದಷ್ಟು ಆರ್ಗ್ಯಾನಿಕ್ ಬಗ್ಗೆ, ಇನ್ಆರ್ಗ್ಯಾನಿಕ್ ಬಗ್ಗೆ, ಕೆಮಿಕಲ್ ಫರ್ಟಿಲೈಸರ್ಸ್ ಬಗ್ಗೆ, ಬಯೋಲಾಜಿಕಲ್ಸ್ ಬಗ್ಗೆ, ಒಂದಷ್ಟು ಆಗು ಹೋಗುಗಳ ಬಗ್ಗೆ, ರೈತನ ವಿಚಾರದ ಬಗ್ಗೆ, ಗ್ರಾಮ ಸ್ವರಾಜ್ನ ನಂಬ್ಕೊಂಡಿದ್ದಾರೆ. ನಾವು ಈ ಸ್ಟ್ರಾಂಗ್ ಬಿಲೀವರ್ ಆಫ್ ದಟ್, ಹಳ್ಳಿ ಬೆಳವಣಿಗೆ ಆಗಬೇಕು ಅನ್ನೋಂಥದ್ದನ್ನು ನಿಮ್ಮ ಜೊತೆ ನಿಮ್ಮ ಚರ್ಚೆಗೆ ಬಿಳಿದು ತುಂಬ ಖುಷಿ ಆಯಿತು ಸರ್. ನನಗೂ ಕೂಡ ಶಶಿ, ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಸಕ್ಸಸ್ಫುಲ್ ರೈತರನ್ನ ಶೋಕೇಸ್ ಮಾಡಿ ಯುವಕರು ಫಾರ್ಮಿಂಗ್ ಕಡೆ ಬರೋ ಹಂಗೆ ಒಂದು ಒಳ್ಳೆ ಪ್ರೋಗ್ರಾಮ್ಸ್ ಮಾಡಿ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು. ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಲವ್ ಯು ಆಲ್. ಜೈ ಹಿಂದ್.